ಸುಮ್ಮನೆ ನಾವು ಕೆಲವರಿಗೆ ಚಟ ಇರ್ತದೆ, ಸುಮ್ಮನೆ ಕರೆದೆಬ್ಬಿಸು, ಹಾಗೆ ಮಾಡಬಾರ್ದು. ಆದರೆ ಆ ನಿದ್ರಾಭಂಗ ಮಾಡಬಾರ್ದು ಹೇಳುವಂಥ ವಿಚಾರ ಅವಳಿಗೆ ಗೊತ್ತುಂಟು. ಹಾಗೆ ಅವನಾಗಿ ಹೇಳುವ ಹಾಗೆ ಮಾಡಬೇಕು ಅಂತ ಹೇಳಿಕೊಂಡು ಅಲ್ಲಿ ಕೆಳಗೆ ಜಮಖಾನವನ್ನು ಹಾಸಿ ಅದರಲ್ಲಿ ಕೂತು ವೀಣೆಯನ್ನು ನುಡಿಸ್ತಾಳೆ. ಸಂಗೀತವನ್ನು ಅವಳು ಹೇಳ್ತಾಳೆ, ಸಂಗೀತವನ್ನು ವೀಣೆಯನ್ನು ನುಡಿಸ್ತಾಳೆ. ಆಗ ಅದು ಇವನಿಗೆ ಕೇಳ್ತದೆ. ಕೇಳಿದರೂ ಕೂಡ ಇವ ಕೇಳದ ಹಾಗೆ ವ್ಯವಹರಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ ನನಗೆ ಅಗತ್ಯ ಇಲ್ಲ, ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಹೀಗೆ ನಾವಾದ್ರೆ ಏನು ಮಾಡಿ, ನಾವಲ್ಲಿ ಮಲಗಿದ್ದೇವೆ. ಆಗ ಒಬ್ಬಳು ಬರ್ತಾಳೆ, ಅಲ್ಲಿ ಕೂತು ಸಂಗೀತ ಹೇಳ್ತಾಳೆ ಅಂತಂದ್ರೆ ನಾವು ಎದ್ದು ಕೂತು ಭಾರಿ ರಾಗ ನೀನು ಎಲ್ಲಿ ಸಂಗೀತ ಕಲ್ತದ್ದು, ನಿನಗೆ ಜೂನಿಯರ್ ಆಗಿದ ಸೀನಿಯರ್ ಆಗಿದ ಅಂತ ಹೇಳಿಕೊಂಡು ನಾವು ಕೇಳ್ತಿದ್ದೇವಲ್ವಾ. ಆದರೆ ರಾಜ ನೋಡಿ ಹಾಗೆ ಇದು ನನಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅಂತ ಹೇಳ್ಕೊಂಡು ಅವ ಅಂತ ಕೆಲಸಕ್ಕೆ ಹೋಗಲಿಲ್ಲ. ಅವನು ಅದ್ರ ಕೇಳ್ತಾ ಇದ್ರು ಕೂಡ ಕಣ್ಣು ಮುಚ್ಚಿ ಮಲಗಿದ. ಆಗ ಸ್ವಲ್ಪ ಹೊತ್ತಾಗುವಾಗ ಏನಾಗ್ತದೆ, ಶನಿ ಮಾಯೆ, ಶನಿದೇವರ ಒಂದು ಮಾಯೆ ಆಗ ಆರಂಭ ಆಯಿತು. ಆಗ ಇವಳಿಗೆ ಒಮ್ಮೊಮ್ಮೆ ನಿದ್ರೆ ಬರಲಿಕ್ಕೆ ಆರಂಭ ಆಯಿತು. ಯಾರಿಗಾದ್ರೂ ನಿದ್ರೆ ಬರಲಿಕ್ಕೆ ಶುರುವಾಯಿತು ಅಂತಾದ್ರೆ ನೋಡಿ ಬಾಯಿ ಕಳೀಲಿಕ್ಕೆ ಸಿಗ್ತದೆ. ನಿದ್ದೆ ಬರಲಿಕ್ಕೆ ಶುರುವಾಯಿತು ಅಂತಾದ್ರೆ ಸ್ವಲ್ಪ ಹೊತ್ತಾದ್ರೂ ಕೂಡ ನಿದ್ದೆ ಮಾಡದಿದ್ರೆ ಆಗ್ತದ. ಈಗ ನಾವು ಡ್ರೈವಿಂಗ್ ಮಾಡುವಾಗ ಕೂಡ ನಿದ್ದೆ ಬರ್ತದೆ ಅಂತಾದ್ರೆ ಎಲ್ಲಾದ್ರೂ ಒಂದು ಕಡೆ ಗಾಡಿ ನಿಟ್ಟು ಸ್ವಲ್ಪ ಹುಚ್ಚ ಯಾರಾದರೂ ಚಿತ್ರದ ಅಂಶ ಮಾಲೆ ನುಂಗ್ತದ ಇವ ಹೇಳ್ತಾನೆ ಅಂತ ಹೇಳಿದ್ರೆ ನಾವು ನಂಬಲಿಕ್ಕೆ ತಯಾರಿದ್ದೇವ. ನೀ ಅದೆಲ್ಲ ಬೇಡ ನೋಡು, ಒಳ್ಳೆ ಮಾತಿನಿಂದ ನನ್ನ ಮಾಲೆ ಕೊಡು, ಇಲ್ಲದ್ರೆ ನಾನು ಅಪ್ಪನ ಹತ್ರ ಹೇಳ್ತೇನೆ ಅಂತ ಹೇಳ್ಕೊಂಡು ಇವ ಅದನ್ನೇ ಹೇಳುವಾಗ ಅವಳು ನೇರವಾಗಿ ಓಡಿ ಹೋಗ್ತಾಳೆ. ಅಪ್ಪನ ಹತ್ರ ಹೇಳ್ತಾಳೆ, ಅಪ್ಪ ನಿನ್ನ ಮಾತು ಕೇಳಿ ನಾನು ಮದುವೆ ಆಗ್ತಿದ್ರೆ ನನ್ನ ಜೀವನವೇ ನಾಶ ಆಗ್ತಿತ್ತು. ನೋಡು ಅವ ಮಹಾ ಕಳ್ಳ, ಅಷ್ಟು ಮಾತ್ರ ಅಲ್ಲ ಅವ ಹುಚ್ಚ ಕೂಡ, ಏನೇನೋ ಹೇಳ್ತಾನೆ, ನನ್ನ ಮಾಲೆಯನ್ನು ಕದ್ದಿದ್ದಾನೆ, ನೀನೇ ವಿಚಾರಣೆ ಮಾಡು ಅಂತ ಹೇಳ್ತಾನೆ. ಈ ವ್ಯಾಪಾರಿ ಬರ್ತಾನೆ, ಅವನ ಹತ್ರ ಹೇಳ್ತಾನೆ, ನಿನ್ನ ಹತ್ರ ಬೇರೆ ಏನು ನಾನು ಮಾತಾಡೋದಿಲ್ಲ, ನೋಡು ನಿನಗೆ ಆಶ್ರಯವನ್ನು ಕೊಟ್ಟೆ, ಅನ್ನ ಕೊಟ್ಟೆ, ನಿನ್ನ ಮೇಲೆ ತುಂಬ ನಿನ್ನನ್ನು ಗೌರವ ಭಾವದಿಂದ ನಾನು ಕಂಡೆ, ಎಲ್ಲ ಬಿಟ್ಟು ನನ್ನ ಮಗಳನ್ನೇ ನಿನಗೆ ಕೊಡುವುದು ಅಂತ ಆಲೋಚನೆ ಮಾಡಿದೆ ಅಂತ ನನಗೆ ಈ ರೀತಿ ದ್ರೋಹ ಮಾಡುವುದ? ನನ್ನ ಮಗಳ ಮಾಲೆಯನ್ನು ನೀನು ಕದ್ದೇ ಅಲ್ಲ, ಮೊದಲು ನೀನು ಬೇರೆ ಏನು ಮಾತಾಡೋದು ಬೇಡ, ಕದ್ದಂತ ಮಾಲೆಯನ್ನು ಕೊಡು, ನೀನು ಇಲ್ಲಿಂದ ಹೊರಟು ಹೋಗು ಬೇಗ. ಕೊಡುವಾಗ ಇವ ಸಮಾಧಾನ ಇವನಿಗಾದ್ರೆ ಅರ್ಥ ಆಗ್ತದೆ ಅಂತ ಹೇಳಿಕೊಂಡು, ನೋಡು ನಿನ್ನ ಮಗಳಿದ್ದ ಮಾಲೆಯನ್ನ ಆ ಚಿತ್ರದಂಶ ಜೀವವಾಗಿ ನುಗ್ಗಿದ್ದನ್ನು ನಾನು ನೋಡಿದ್ದೇನೆ ಅಂತ ಹೇಳಿಕೊಂಡು ಹೇಳುವಾಗ ಇವ ಸಾರಿ ಹೇಳ್ತಾನೆ, ಬೇಡ ನೀನು ಹಾಗೆ ಹೇಳುವುದು ಬೇಡ, ಅವ ಖಂಡಿತವಾಗಿಯೂ ಕೂಡ ನಿನಗೆ ಶಿಕ್ಷೆ ಸಿಗ್ತದೆ, ನಾನು ರಾಜನಲ್ಲಿ ಹೇಳ್ತೇನೆ, ನೀನು ಹೇಗೆ ಹೇಳುದು ಬೇಡ ಅಂತ ಹೇಳಿದ್ರೆ ಅವ ಒಂದೇ ಮಾತನ್ನು ಹೇಳ್ತಾನೆ, ಬೇರೆ ಮಾತಿಗೆ ಅವ ಬಗ್ಗುವುದಿಲ್ಲ ಅಂತ ಆಗುವಾಗ ನೇರವಾಗಿ ರಾಜನಿಗೆ ಬಂದು ದೂರನ್ನು ಕೊಡ್ತಾರೆ. ರಾಜಭಟರು ಬರ್ತಾರೆ, ಅವರನ್ನು ಕಟ್ಟಿಕೊಂಡು ದರದಲ್ಲಿ ಎಳಕೊಂಡು ಬರ್ತಾರೆ. ಅಲ್ಲಿ ರಾಜನವನ್ನೇ ಅವನನ್ನು ನಿಲ್ಲಿಸ್ತಾರೆ. ಆಗ ರಾಜ ಆದರೂ ನನ್ನ ಮಾತು ಕೇಳುವುದು ಅಂತ ಈ ವಿಕ್ರಮಾದಿತ್ಯ ಅವರಲ್ಲಿ ಹೇಳ್ತಾರೆ, ನಾನು ಸತ್ಯವಾದಂತ ನಾನು ಈ ಕಣ್ಣುಗಳಲ್ಲಿ ಕಂಡ ವಿಚಾರವನ್ನೇ ಹೇಳ್ತಾ ಇದ್ದೇನೆ, ನಾನು ಮಾಲೆಯನ್ನು ಕದೀಲಿಲ್ಲ, ಆ ಗೋಡೆಯಲ್ಲಿದ್ದಂಥ ಚಿತ್ರದ ಹಂಸ ಆ ಮಾಲೆಯನ್ನು ನುಂಗಿದ್ದನ್ನು ನಾನು ಕಣ್ಣಾರೆ ಕಂಡೆ ಅಂತ ಹೇಳಿದರೆ ಇವ ಹೇಳ್ತಾನೆ, ಬರೀ ಮಾತಿನಿಂದ ನೀನು ಬಗ್ಗುವುದಿಲ್ಲ ಅಲ್ವಾ, ಅನ್ನ ಕೊಟ್ಟ ಮನೆಗೆ, ಆಶ್ರಯ ಕೊಟ್ಟ ಮನೆಗೆ ಈ ರೀತಿಯಾಗಿ ಕೃತಜ್ಞನಾಗಿ ನೀನು ವರ್ತಿಸಿದೆಯಲ್ಲ, ಇನ್ನು ಯಾರೂ ಕೂಡ ಅನ್ನ ಕೊಟ್ಟ ಮನೆಗೆ, ಆಶ್ರಯ ಕೊಟ್ಟ ಮನೆಗೆ ದ್ರೋಹ ಮಾಡಬಾರದು. ಆದ್ದರಿಂದ ನೀನು ಮಾಡಿದಂಥ ಈ ಅನ್ಯಾಯಕ್ಕೆ, ಈ ಅಪಚಾರಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಕೂಡಲೇ ಇವನನ್ನು ಕರ್ಕೊಂಡು ಹೋಗಿ ಗೊಂಡಾರಣ್ಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇವನ ಕೈಕಾಲುಗಳನ್ನು ಕಡಿದು ಬಿಸಾಡಿ ಅಂತ ಹೇಳಿಕೊಂಡು ಆಜ್ಞೆಯನ್ನು ಮಾಡ್ತಾರೆ. ರಾಜಭಟರು ಕೂಡಲೇ, ಕಟುಕರು ಕೂಡ ಅವರ ಜೊತೆ ಬರ್ತಾರೆ. ಇವರನ್ನು ಕಟ್ಟಿಕೊಂಡು ದರದರನೆ ಎಳಕೊಂಡು ಬರ್ತಾರೆ. ಅಲ್ಲಿ ಗೊಂಡಾರಣ್ಯದಲ್ಲಿ ಮುಳ್ಳುಗಳ ಪೊದೆಗಳಿರುವಲ್ಲಿ, ಯಾವುದೇ ಜನಸಂಚಾರ ಇಲ್ಲದಂತಹ ಸ್ಥಳದಲ್ಲಿ ಇವನ ಕೈ ಕಾಲುಗಳನ್ನು ನಿರ್ದಾಕ್ಷಿಣ್ಯವಾಗಿ ಕಡಿದು ಬಿಸಾಡ್ತಾರೆ.
ಆಗ ಇವ ಕಣ್ಣೀರಿಟ್ಟು ಗೋಗರೆಯುತ್ತಾನೆ. ದೇವರೇ, ಎಂಥ ಸ್ಥಿತಿ ನನಗೆ ಬಂದು ಹೋಯ್ತಲ್ಲ. ಈ ದೇವರ ನಿಂದೆಯನ್ನು ಮಾಡಿದ್ದರಿಂದಾಗಿ, ಶನಿದೇವರ ಅವಕೃಪೆಯಿಂದಾಗಿ ನನಗೆ ಎಷ್ಟೆಲ್ಲ ಕಷ್ಟ ಬಂದು ಹೋಯ್ತಲ್ಲ ದೇವರೇ ಅಂತ ಹೇಳ್ಕೊಂಡು ದುಃಖಿಸ್ತಾ, ಇನ್ನು ಹೇಗೆ ನಾನು ಉಡುವುದು ಹೇಗೆ, ಉಣ್ಣುವುದು ಹೇಗೆ, ಕೈ ಇಲ್ಲ ಕಾಲಿಲ್ಲ. ಕೂಡಲೇ ಆ ಕಟುಕರನ್ನು ಕರೆದು ಹೇಳ್ತಾನೆ, ಹೇಗೂ ರಾಜನ ಆಜ್ಞೆ ರಾಜನ ಆಜ್ಞೆ ಅಂತ ಹೇಳಿ ನನ್ನ ಕೈ ಕಾಲುಗಳನ್ನು ನೀವು ಕಡಿದು ಬಿಸಾಡಿದ್ರಲ್ಲ, ಆ ಕತ್ತಿಯಿಂದ ಈ ಕತ್ತನ್ನು ಕೂಡ ಕಡಿದು ಬಿಸಾಡಿ ಇಲ್ಲಿಗೆ ಮುಗಿಯಲಿ, ನನ್ನ ಜನ್ಮ ಇಲ್ಲಿಗೇ ಮುಗಿದು ಹೋಗಲಿ ಅಂತ ಹೇಳಿದರೆ, ಆ ಅಹಂಕಾರಿಗಳಾದಂಥ ಆ ಕಟುಕರು ಹೇಳ್ತಾರೆ, ಯಾಕೆ ನಿನ್ನ ತಲೆ ಕಡಿಯುವುದು ಯಾಕೆ, ನಾವು ನಮಗೇನು ರಾಜ ಹೇಳಲಿಲ್ಲ ತಲೆ ಕಡಿಲಿಕ್ಕೆ, ನಿನ್ನ ಕೈಕಾಲು ಕಡಿಲಿಕ್ಕೆ ಮಾತ್ರ ಹೇಳಿದ್ದು, ನೀನು ಹೀಗೆ ಹೀಗೆ ನರಳಿ ನರಳಿ ನೀನು ಸಾಯಬೇಕು ಅಂತ ಹೇಳ್ಕೊಂಡು ಎಡಗಾಲಿನಿಂದ ಒದ್ದು ಅವನನ್ನು ದೂಡಿ ಹಾಕ್ತಾರೆ. ಅವನಾದರೂ ಉರುಳಾಡಿಕೊಂಡು ಬಂದು ಅಲ್ಲಿ ಹತ್ತಿರದಲ್ಲಿ ದೊಡ್ಡ ಒಂದು ಹೊಂಡ ಇತ್ತು, ಅಲ್ಲಿ ಮುಳ್ಳುಗಳ ಪೊದಳೆಗಳೇ ತುಂಬಿದಂಥ ಹೊಂಡ, ಆ ಗರ್ತದಲ್ಲಿ ಉರುಳಾಡಿಕೊಂಡು ಹೋಗಿ ಬೀಳ್ತಾನೆ. ಇಡೀ ಶರೀರ ಮುಳ್ಳುಗಳಿಂದ ಚುಚ್ಚಿ ರಕ್ತ ಒಸರ್ತಾ ಇದೆ. ಈ ಕೈಕಾಲು ಕಡಿದಂತಹ ಸ್ಥಳದಲ್ಲಿ ರಕ್ತ ಮಾಂಸಗಳು, ರಕ್ತವು ಒಸರ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಹದ್ದು, ನರಿ, ಅದೇ ರೀತಿಯಾಗಿ ತೋಳ ಮೊದಲಾದಂಥ ಪ್ರಾಣಿಗಳು ಬಂದು ಕಚ್ಚಿ ಕಚ್ಚಿ ಅವನ ಮಾಂಸವನ್ನು ಹಿಡಿದು ತಿಂದು ಸೆಳೀತಾ ಇವೆ. ಅವುಗಳನ್ನು ಓಡಿಸಲಿಕ್ಕೆ ಇವನಿಗೆ ಆಗ್ತಾ ಇಲ್ಲ. ಕೈ ಇಲ್ಲ ಕಾಲಿಲ್ಲ, ಹೇಗೆ ಓಡಿಸುವುದು? ಬಾಯಿಯಿಂದ ಒಂದಷ್ಟು ಶಬ್ದವನ್ನು ಹೊರಡಿಸ್ತಾ ಇದ್ದಾನೆ. ಆದರೆ ಕೆಲವೇ ಕ್ಷಣದಲ್ಲಿ ಶರೀರದಿಂದ ರಕ್ತ ಮಾಂಸ ಒಸರಿ ಹೋಗಿ ಶರೀರದ ಶಕ್ತಿ ಉಡುಗಿ ಹೋಗ್ತಾ ಇದೆ, ನಾಲಿಗೆ ಬತ್ತಿ ಹೋಗಿದೆ. ಇನ್ನೇನು ಅವನ ಗಂಟಲಲ್ಲಿ ಸ್ವರವೇ ಬಾರದೆ ಇರುವಂಥ ಸ್ಥಿತಿ. ಅವ ಆಲೋಚನೆ ಮಾಡ್ತಾನೆ, ಆಯಿತು, ವಿಕ್ರಮಾದಿತ್ಯನ ಜನ್ಮ ಇಲ್ಲಿಗೆ ಮುಗಿಯಿತು, ಇನ್ನೇನು ನಾನು ಬದುಕಿ ಉಳಿಯುವ ಸ್ಥಿತಿಯೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಶರೀರದ ಶಕ್ತಿ ಹಸು ಕುಗ್ಗುತ್ತಾ ಇದೆ, ನನ್ನ ಅಂತ್ಯ ಹತ್ತಿರದಲ್ಲೇ ನಾನು ಕಾಣ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ನನ್ನ ಪ್ರಾಣ ಈ ಶರೀರದಿಂದ ಬಿಟ್ಟು ಹೋಗ್ತದೆ. ದೀಪ, ಎಣ್ಣೆ ಆರಿದಂಥ ದೀಪ ಯಾವ ರೀತಿ ಕೊನೆಯ ಕ್ಷಣದಲ್ಲಿ ಹೊತ್ತಿ ಕರಟಿ ನಂದಿ ಹೋಗ್ತದೋ, ಅದೇ ರೀತಿ ನನ್ನ ಈ ಜನ್ಮವೂ ಕೂಡ ಇನ್ನೇ ಕೆಲವೇ ಕ್ಷಣದಲ್ಲಿ ನಂದಿ ಹೋಗ್ಲಿಕ್ಕಿದೆ ಅಂತ ಆದಾಗ ಇನ್ನು ಬೇರೆ ಯಾವುದೇ ಒಂದು ಆಶೆ ನಾನು ಬದುಕಿ ಉಳಿಯುತ್ತೇನೆ ಹೇಳಲಿಕ್ಕೆ ಇಲ್ಲ ಹೇಳುವಂಥ ಸ್ಥಿತಿ ಅವನಿಗೆ ಒದಗಿದಾಗ ಒಂದೇ ನೆನಪಾಯಿತೇನು ಅಂತ ಹೇಳಿದರೆ, ದೇವರೇ, ಶನಿದೇವರ ನೆನಪಾಯಿತು. ದೇವರೇ, ನಾನು ಮಾಡಿದಂಥ ಒಂದೇ ಒಂದು ಅಪರಾಧ, ತುಂಬಿದ ಸಭೆಯಲ್ಲಿ ನಿನ್ನನ್ನು ನಿಂದೆ ಮಾಡಿದೆ. ಶನಿದೇವರು ಯಾವತ್ತು ಪೂಜೆಗೆ ಯೋಗ್ಯರಲ್ಲ ಹೇಳುವಂಥ ಮಾತನ್ನು ನಾನು ಸಭೆಯಲ್ಲಿ ಘಂಟಾ ಘೋಷ ಆಗಲಿ, ಸಂತೋಷದಿಂದಲೇ ನೀನು ಕೊಟ್ಟಂಥ ಶಿಕ್ಷೆಯಂತ ಆ ಒಂದು ಕ್ಷಣಕ್ಕೆ ನಾನು ಬಂದು ತಲುಪಿದ್ದೇನೆ ದೇವರೇ. ಆದರೆ ವಿಕ್ರಮಾದಿತ್ಯನಂತ ನಾನು ದೇವನಿಂದನೆಯನ್ನು ಮಾಡಿದ್ದರಿಂದಾಗಿ ಸತ್ತು ಹೋದ ಅಂತ ನಾಳೆ ಯಾರೂ ಲೋಕದಲ್ಲಿ ಹೇಳಬಾರದು. ಆದ್ದರಿಂದ ಒಂದೇ ಒಂದು ಅವಕಾಶ ನನಗೆ, ಒಮ್ಮೆ ನನ್ನ ಮುಂದೆ ಪ್ರತ್ಯಕ್ಷನಾಗಿ ವಿಕ್ರಮಾದಿತ್ಯ ನಿನ್ನನ್ನು ಕ್ಷಮಿಸಿದ್ದೇನೆ ಅಂತ ನನ್ನ ಜೀವ ಈ ಶರೀರದಿಂದ ಬಿಟ್ಟು ಹೋಗುವ ಮೊದಲು ಒಮ್ಮೆ ನನಗೆ ದೇವರೇ ಹೇಳಿಬಿಡು ಅಂತ ಆ ಕಣ್ಣೀರಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತಾನೆ. ಇಂದ್ರನೀನ ನಿಭಂ ದಂ ಕಾಶ್ಯಪಂ ಚಿತ್ರಭೂಷಣಂ ಚಾಪಬಾಣಧರಂ ಚರ್ಮ ಶೂರಿನಂ ಗೃದ್ರವಾಹನಂ ಎಂಬುದಾಗಿ ಆ ಶನಿದೇವರನ್ನು ಅನನ್ಯವಾಗಿ ಧ್ಯಾನಿಸಿದಾಗ ಆ ಶನಿದೇವರು ಈ ದೃಶ್ಯವನ್ನು ಅಂತರಿಕ್ಷದಲ್ಲಿದ್ದುಕೊಂಡು ಅದೃಶ್ಯದಲ್ಲಿ ಕಾಣ್ತಾ ಇದ್ರು. ಆಗ ಆ ಕಾಲದಲ್ಲಿ ಇನ್ನೇನು ಜೀವ ಹೋಗ್ತದೆ ಹೇಳುವಂಥ ಕಾಲದಲ್ಲಿ ನನ್ನನ್ನು ಸ್ತುತಿ ಮಾಡ್ತಾ ಇದ್ದಂಥ ಆ ವಿಕ್ರಮಾದಿತ್ಯನ ಮೇಲೆ ಒಂದಷ್ಟು ಕೃಪೆ ಆ ದೇವರಿಗೆ ಬಂತು, ಒಂದಷ್ಟು ಕರುಣೆ ದೇವರಿಗೆ ಬಂತಂತೆ. ಆ ದೇವರಿಗೆ ಆ ಅಷ್ಟು ಕರುಣೆ ಬಂದದ್ದೇ ತಡ, ಅದರ ಫಲ ನೋಡಿ. ದೇವರು ಯಾವತ್ತೂ ಕೂಡ ದೇವರು ಅಂತ ಹೇಳಿದರೆ ಆ ದೇವರು ಸಾಮಾನ್ಯ ಅಲ್ಲ. ದೇವರು ಅಂತ ಹೇಳುವರು ಭಗವಂತ ಅಂತ ಹೇಳಿದರೆ ನೋಡಿ, ಭಗವಂತ ಹೇಳುವಂಥ ಶಬ್ದಕ್ಕೆ ನಿರ್ವಚನ ಏನು ಅಂತ ಹೇಳಿದರೆ, ಉತ್ಪತ್ತಿಂ ಪ್ರಲಯಂಶ್ಚೈವ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂ ಚ ಸವಾಚ್ಯೋ ಭಗವಾನ್ ಇತಿ. ಭಗವಂತ ಹೇಳುವ ಶಬ್ದಕ್ಕೆ ನಿರ್ವಚನ, ಅದನ್ನು ಅರ್ಥ ಹೇಳಬೇಕಿದ್ರೆ 10 ದಿವಸ ಬೇಕು. ಆದರೆ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ಉತ್ಪತ್ತಿಂ ಪ್ರಲಯಂಶ್ಚೈವ, ಈ ಜಗತ್ತನ್ನು ಸೃಷ್ಟಿ ಮಾಡುವವರು ಅವರೇ, ಆ ಭಗವಂತನೇ. ಈ ಜಗತ್ತು ಬೇಡ ಅಂತ ಇದ್ದರೆ ಒಂದು ಕ್ಷಣದಲ್ಲಿ ಕಣ್ಣು ರೆಪ್ಪೆ ಮುಚ್ಚಿ ಬಿಡಿಸುವಲ್ಲಿ ನಾಶ ಮಾಡುವವರು ದೇವರೇ. ಅಷ್ಟು ಶಕ್ತಿ ಆ ದೇವರಿಗಿದೆ. ಆದ್ದರಿಂದ ನೋಡಿ, ಇನ್ನೇನು ಯಾರೂ ಕೂಡ ಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ. ವಿಕ್ರಮಾದಿತ್ಯನ ಅಂತ್ಯ ಆಗಿಯೇ ಹೋಯಿತು ಅಂತ ಹೇಳುವಂಥ ಸ್ಥಿತಿ ಆ ಒಂದು ಸಂದರ್ಭ ಅಲ್ಲಿ ಬಂದರೂ
ಆ ದೇವರ ಕರುಣೆ ಹೇಳುವಂಥ ಒಂದು ಅಂಶ ಅಲ್ಲಿ ಪ್ರಾಪ್ತಿಯಾಯಿತು. ಆ ಕ್ಷಣದಲ್ಲಿ ಅಲ್ಲೇ ಪಕ್ಕದಲ್ಲಿ ಒಂದು ಕಾಲ್ದಾರಿ ಇತ್ತು. ಆ ದಾರಿಯಾಗಿ ಅದೆಷ್ಟೋ ಜನ ಸಾಲು ಸಾಲಾಗಿ ಬರ್ತಾ ಇದ್ರು. ಆ ಜನರಿಗೆ ಇಲ್ಲಿ ಈ ಹೊಂಡದಲ್ಲಿ ಯಾರೋ ಆರ್ತನಾದವನ್ನ ಕೂಗುವಂಥ ಶಬ್ದ ಕೇಳಿತು. ಅವರು ನೇರವಾಗಿ ಬಂದು ಬದಿಯಲ್ಲಿ ಆ ಹೊಂಡವನ್ನು ಬಗ್ಗಿ ನೋಡ್ತಾ ಇದ್ದಾರೆ. ಆಗ ಆ ತಾಮಲಿಂದ ಅದು ಯಾರು ಬರ್ತಾ ಇರೋದು ಅಂತ ಹೇಳಿದರೆ, ತಾಮಲಿಂದಾಪುರದಲ್ಲಿ ಒಬ್ಬ ಗಾಣಿಗ ಇದ್ದ. ಗಾಣಿಗ ಅಂತ ಹೇಳಿದರೆ ಗಾಣದಿಂದ ಎಣ್ಣೆ ತೆಗೆಯುವವರು. ಈಗಿನವರಿಗೆ ಗಾಣಿಗ ಅಂತ ಹೇಳಿದರೆ ಗೊತ್ತಾಗಲಿಕ್ಕಿಲ್ಲ, ಅದೊಂದು ಕುಲದ ಹೆಸರು. ಆ ಎಣ್ಣೆಯನ್ನು ತೈಲಕರು ಅಂತ ಹೇಳ್ತಾರೆ. ಅವರು ಮಲಯಾಳದಲ್ಲಿ ಪಾಟಾಳಿಗಳು ಅಂತ ಕೂಡ ಹೇಳ್ತಾರೆ. ಆ ವರ್ಗದವರು ಅಂತ ಹೇಳಿದರೆ ಅದು ಎಣ್ಣೆಯನ್ನು ಗಾಣದಿಂದ, ನಮಗೆ ನಮ್ಮ ಮಕ್ಕಳ ಹತ್ರ ಎಣ್ಣೆ ಎಲ್ಲಿಂದ ಸಿಗ್ತದೆ ಅಂತ ಹೇಳಿದರೆ ಎಣ್ಣೆ ಪ್ಯಾಕೆಟ್ ಹಿಡಿದಿಕ್ಕೊಂಡು ಅಂತ ಹೇಳಿ ಯಾರು ಅಲ್ಲ, ಹೆಚ್ಚು ಕೇಳಿದರೆ ಅಂಗಡಿ ಹಿಡಿದಿಕ್ಕೊಂಡು ಅಂತ ಹೇಳಿ ಯಾರು. ಆ ಅಂಗಡಿಗೆ ಹೇಗೆ ಬರ್ತದೆ ಅಂತ ನಮ್ಮ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ. ಎಣ್ಣೆ ಹೇಳಿದರೆ ಎಂಥದ್ದು ಅಂತಲೇ ಗೊತ್ತಿರಲಿಕ್ಕಿಲ್ಲ, ಅಂಥ ಸ್ಥಿತಿ ಆಗಿದೆ. ಆದರೆ ಗಾಣದಿಂದ ಎಣ್ಣೆಯನ್ನು ತೆಗೆಯುವಂಥ ಕಸುಬನ್ನು ಮಾಡುವವರು ಗಾಣಿಗರು. ಅಂತ ಒಬ್ಬ ಗಾಣಿಗ ವೃತ್ತಿ ಮಾಡುವ ತಾಮಲಿಂದಾಪುರದಲ್ಲಿ ತನ್ನ ಮಗಳನ್ನು ಉಜ್ಜಯಿನಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಮಗಳು ಗರ್ಭಿಣಿಯಾಗಿದ್ಲು. ಗರ್ಭಿಣಿಗೆ ಸೀಮಂತ ಮಾಡಿ ತನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ರು ಅವರೆಲ್ಲ ಸೇರಿ. ಹಾಗೆ ಬರ್ತಾ ಇರುವವರು ಒಬ್ಬೊಬ್ಬರೇ ಇಲ್ಲಿ ಯಾರೋ ಒಬ್ಬ ಕೂಗುತ್ತಾ ಇದ್ದಾನೆ, ಆರ್ತನಾದ ಮಾಡ್ತಾನೆ ಅಂತ ಹೇಳ್ಕೊಂಡು ಆ ಮುಳ್ಳುಗಳ ಪೊದೆಗಳಿರುವಂಥ ಬದಿಗೆ ಬಂದು ನೋಡ್ತಾ ಇದ್ದರೆ ಈ ಪಲ್ಲಕ್ಕಿಯನ್ನು ಹೊತ್ತುಕೊಂಡು, ಪಲ್ಲಕ್ಕಿಯಲ್ಲಿ ಆಗೆಲ್ಲ ವಾಹನ ಇಲ್ಲ, ಎಲ್ಲ ನಡ್ಕೊಂಡೇ ಹೋಗುವುದು, ಅಥವಾ ವಾಹನದ ಅತ್ಯವಶ್ಯ ಇದ್ದರೆ ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಹೋಗುವುದು. ಹಾಗೆ ಈ ಗರ್ಭಿಣಿಯಾದಂಥ ಮಗಳನ್ನು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಅವರು ಬರ್ತಾ ಇದ್ದರು. ಪಲ್ಲಕ್ಕಿ ಹೊರುವವರಿಗೂ ನಡೆದು ಆಯಾಸ ಆಗಿತ್ತು. ಅಲ್ಲೇ ಪಲ್ಲಕ್ಕಿಯನ್ನು ಒಮ್ಮೆ ನೆಲದಲ್ಲಿ ಇಡ್ತಾರೆ. ಅವರು ಬಂದು ಈ ಬದಿಗೆ ಬಂದು ನೋಡ್ತಾರೆ. ಪಲ್ಲಕ್ಕಿ ಒಳಗೆ ಕೂತಂಥ ಆ ಗರ್ಭಿಣಿ ಮಗಳು, ಅವಳು ಕೂತು ಅವಳಿಗೂ ಕಾಲು ನೋವಾಗ್ತಾ ಇತ್ತು. ಈಗ ನಿಮಗೆಲ್ಲ ಕೂತು ತುಂಬ ಹೊತ್ತಾ ಇತ್ತಲ್ಲ, ಕಾಲು ನೋವಾಗ್ತದಲ್ಲ, ಹಾಗೆ ಅವರಿಗೂ ಕೂಡ ಕಾಲು ನೋವಾಯಿತು. ಅವರು ಕೂಡ ಮೆಲ್ಲ ಇಳಿದು ಹೊರಗೆ ಬರ್ತಾಳೆ. ಎಲ್ಲರೂ ಅಲ್ಲಿ ಏನು ನೋಡ್ತಾರೆ ಅಂತ ಅವಳು ಕೂಡ ಮೆಲ್ಲಗೆ ಅಲ್ಲಿಗೆ ಬರ್ತಾಳೆ. ಅವಳು ನೋಡಿದಾಗ ಒಬ್ಬಾತ ವ್ಯಕ್ತಿ ಕೈಕಾಲುಗಳಿಲ್ಲದೆ ಅಲ್ಲಿ ಆ ನರಿ ನಾಯಿಗಳು ತೋಳಗಳು ಬಂದು ಅವನನ್ನು ಕುಕ್ಕಿ ಕಚ್ಚಿ ತಿನ್ನುವ ದೃಶ್ಯ ನೋಡುವಾಗ ಅವಳಿಗೆ ಒಮ್ಮೆ ಪ್ರಜ್ಞೆ ತಪ್ಪುವ ಸ್ಥಿತಿ ಬಂತು. ಆದರೂ ಕೂಡ ಸವರಿಸಿಕೊಳ್ತಾಳೆ. ಆ ವ್ಯಕ್ತಿಯನ್ನು ಕಂಡು ಅವ ಕೂಗ್ತಾ ಇದ್ದಾನೆ, ನೀರು ಕೊಡಿ, ನನ್ನನ್ನು ಕಾಪಾಡಿ, ನನ್ನನ್ನು ರಕ್ಷಿಸಿ ಎಂಬುದಾಗಿ ಕೂಗ್ತಾ ಇದ್ದಾನೆ. ಯಾರು ಪ್ರತಿಯೊಬ್ಬರು ಕೂಡ ನೋಡುವುದಷ್ಟೇ, ಯಾರೂ ಸಹಾಯ ಮಾಡಲಿಕ್ಕೆ ಹೋಗುವುದಿಲ್ಲ. ಕೂಡಲೇ ಅವಳ ಮನಸ್ಸು ಕರಗಿತು. ತನ್ನ ಪಲ್ಲಕ್ಕಿಯಲ್ಲಿ ಒಂದು ನೀರಿನ ಹೂಜಿ ಇತ್ತು. ಆ ಹೂಜಿಯನ್ನೇ, ನೀರಿನ ಪಾತ್ರವನ್ನು ಎತ್ತಿಕೊಂಡು ಬರ್ತಾಳೆ. ಮೇಲಿನಿಂದ ನೀರನ್ನು ಸುರಿಯುತ್ತಾಳೆ. ಆ ಹೊಂಡದಲ್ಲಿದ್ದಂಥ ಆ ವ್ಯಕ್ತಿಯ ತಲೆಗೆ ನೀರು ಬೀಳ್ತದೆ. ಅವನ ಕೂದಲುಗಳೆಲ್ಲ ಮುಖವನ್ನು ಮುಚ್ಚಿಕೊಂಡಿತ್ತು. ಆ ಕೂದಲುಗಳ ಎಡೆಯಿಂದ ಬರ್ತಾ ಇರುವಂಥ ನೀರನ್ನು ಅವ ನಾಲಿಗೆಯಿಂದ ಚಪ್ಪರಿಸ್ತಾ ಕುಡಿತಾನೆ. ಆಗ ಅವನ ನಾಲಿಗೆಯಲ್ಲಿ ಒಂದು ಶಬ್ದ ಬರ್ತದೆ, ಯಾರಪ್ಪ ಇಂಥ ಪುಣ್ಯವಂತರು, ಇಂಥ ಜೀವ ಹೋಗುವ ಸ್ಥಿತಿಯಲ್ಲಿದ್ದಂಥ ನನಗೆ ನೀರು ಕೊಟ್ಟಂಥ ಪುಣ್ಯಾತ್ಮರು ಯಾರು ಅಂತ ಅವ ಸ್ವಲ್ಪ ತಲೆ ಎತ್ತಿ ಹೀಗೆ ಹೇಳಬೇಕಿದ್ರೆ ಇವಳು ಕೂಡಲೇ ಹೇಳ್ತಾಳೆ, ನಾನು ಉಜ್ಜಯಿನಿಯ ವಿಕ್ರಮಾದಿತ್ಯನ ಪ್ರಜೆ, ನಾನು ವಿಕ್ರಮಾದಿತ್ಯ ಚಕ್ರವರ್ತಿಗಳು ನಮಗೆ ಹೇಳಿದ ಪಾಠ, ಕಷ್ಟದಲ್ಲಿದ್ದವರಿಗೆ ರಕ್ಷಣೆಯನ್ನು ಕೊಡಬೇಕಾದ ನಮ್ಮ ಕರ್ತವ್ಯ, ಅದು ನಾವು ನಿತ್ಯವೂ ಕೂಡ ಮಾಡುವಂಥ ಪ್ರತಿಜ್ಞೆ. ಆದ್ದರಿಂದ ನಾನು ನಿನಗೆ ಈ ಸಹಾಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಓ ನೀನು ವಿಕ್ರಮಾದಿತ್ಯನ ಉಜ್ಜಯಿನಿಯ ಪ್ರಜೆಯ ಅಂತ ಹೇಳ್ಕೊಂಡು ಮತ್ತೊಂದು ಉದ್ಗಾರ ಈ ವಿಕ್ರಮಾದಿತ್ಯನ ಬಾಯಿಯಿಂದ ಬರ್ತದೆ. ಆ ಶಬ್ದವನ್ನು ಕೇಳಿದ ಕೂಡಲೇ ಇವಳಿಗೆಲ್ಲೋ ಒಂದು ಆ ಶಬ್ದ ಕೇಳಿದ ಹಾಗೆ, ಎಲ್ಲಿ ಕೇಳಿದ್ದು ಅಂತ ಆಲೋಚನೆ ಮಾಡ್ತಾಳೆ. ಪುನರಪಿ ದಿಟ್ಟಿಸಿ ನೋಡ್ತಾಳೆ. ಆಗ ತಕ್ಷಣ ಅವಳಿಗೆ ಗುರುತು ಸಿಗ್ತದೆ, ಇದು ಯಾರು? ನಮ್ಮ ದೇಶದ ರಾಜ ವಿಕ್ರಮಾದಿತ್ಯ. ದೇವರೇ, ಎಷ್ಟೋ ದಿವಸ ಆಯಿತು ನಮ್ಮ ರಾಜ್ಯದಲ್ಲಿ ರಾಜ ಕಾಣುವುದಿಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆ ಹುಡುಕುತ್ತಾ ಇದ್ದಾರೆ. ಆದರೆ ಈಗ ಈ ಸ್ಥಿತಿಯಲ್ಲಿ, ಇಂಥ ಒಂದು ದಯನೀಯವಾದಂಥ ಸ್ಥಿತಿಯಲ್ಲಿ ತಮ್ಮ ರಾಜನನ್ನು ಅವಳು ಕಾಣ್ತಾಳೆ. ಅವಳಿಗೆ ದುಃಖ ಕಟ್ಟೆ ಹಿಡಿದು ಬರ್ತದೆ. ಕೂಗುತ್ತಾಳೆ, ಅಪ್ಪನ ಹತ್ರ ಹೇಳ್ತಾಳೆ, ಅಪ್ಪ ಇದು ಯಾರು ಗೊತ್ತುಂಟ? ನಮ್ಮ ದೇಶದ ರಾಜ ವಿಕ್ರಮಾದಿತ್ಯ, ಅವರಿಗೆ ಇಂಥ ಸ್ಥಿತಿ ಬಂದಿದೆ. ಕೂಡಲೇ ಎಲ್ಲರೂ ಅವರನ್ನು ಸಹಾಯ ಮಾಡಿ, ಅವರನ್ನು ರಕ್ಷಣೆ ಮಾಡಿ, ಆ ಹೊಂಡದಿಂದ ಮೇಲೆತ್ತಿ ಅವರನ್ನು ಹೇಗಾದರೂ ಉಳಿಸಬೇಕು ಅಂತ ಹೇಳಿದರೆ, ಆ ಮಗಳನ್ನು ಉದ್ವೇಗದಿಂದ, ಭಾವೋದ್ವೇಗದಿಂದ ಒಮ್ಮಿಂದೊಮ್ಮೆ ಒಬ್ಬಿರೀತಿದ್ದಂಥ ಮಗಳನ್ನು ಕೂಡಲೇ ಹಿಡ್ಕೊಳ್ತಾಳೆ. ಅಪ್ಪ, ಬೇಡ ಮಗಳೇ, ನಿಂಗೆ ಗೊತ್ತಿಲ್ಲ, ನೀನು ಅಷ್ಟೆಲ್ಲ ಒಂದು ಮನಸ್ಸು ಕರಗುದು ಬೇಡ.
ಅವ ರಾಜನಿಂದ ಶಿಕ್ಷೆಗೊಳಪಟ್ಟವ, ಅವ ಮಹಾ ಕಳ್ಳನಂತೆ, ಅವ ದ್ರೋಹ ಮಾಡಿದವನಂತೆ, ಅವನಿಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ. ಇನ್ನು ರಾಜನೂ ಅಲ್ಲ ಯಾರೂ ಅಲ್ಲ, ಒಮ್ಮೆ ನಾವು ಇಲ್ಲಿಂದ ಹೋಗುವ. ಇನ್ನು ಅವನಿಗೆ ರಾಜನಿಂದ ಶಿಕ್ಷೆಗೊಳಪಟ್ಟ ಅವನಿಗೆ ನಾವು ಸಹಾಯ ಮಾಡಿದರೆ ರಾಜನ ಕೋಪ ನಮ್ಮ ಮೇಲೆ ಬರ್ತದೆ, ಬೇಡ ಒಮ್ಮೆ ಇಲ್ಲಿಂದ ಹೋಗುವ ಅಂತ ಹೇಳಿದರೆ ಅವಳು ದಿಟ್ಟವಾಗಿ ಹೇಳ್ತಾಳೆ, ಬೇಡ ಅಪ್ಪ, ಖಂಡಿತ ನನ್ನ ಹತ್ರ ನೀವು ಹೀಗೆ ಹೇಳುವುದು ಬೇಡ. ನಾನಾದರೂ ಉಜ್ಜಯಿನಿಯ ಪ್ರಜೆ, ನನ್ನ ರಾಜನನ್ನ ನಾನು ದೇವರನ್ನಾಗಿ ಕಾಣುವವಳು, ಅಂತಹ ಸಂಸ್ಕಾರ ನನ್ನಲ್ಲಿದೆ. ಹಾಗಿರುವಾಗ ನನಗೆ ಇಷ್ಟು ಸಮಯ ನೋಡಿ ನಾವೊಂದು ಕ್ಷೇಮದಿಂದ ನಿರ್ಭಯರಾಗಿ ನಾವೊಂದು ದೇಶದಲ್ಲಿ ಜೀವಿಸ್ತೇವೆ ಅಂತಿದ್ರೆ ನಮ್ಮ ರಾಜನ ಸಾಮರ್ಥ್ಯದಿಂದ. ರಾಜ ಯಾವತ್ತೂ ಕೂಡ ಅವನು ಯಾವುದೇ ಬಲಹೀನ ಅಂತಾದರೆ ಶತ್ರು ರಾಜ್ಯದವರು ನಮ್ಮ ಮೇಲೆ ದಂಡೆತ್ತಿ ಬರ್ತಾರೆ, ನಮ್ಮನ್ನು ಸರ್ವನಾಶ ಮಾಡ್ತಾರೆ. ಆದರೆ ನಾವಿವತ್ತು ನಿರ್ಭಯರಾಗಿ ಸ್ವತಂತ್ರರಾಗಿ ಜೀವಿಸಬೇಕು ಅಂತಿದ್ರೆ ನಮ್ಮನ್ನು ಆಳುವಂತ ಯಾವ ಆ ರಾಜನೇ ಕಾರಣ ಎಂಬುದಾಗಿ ಅವಳು ಮತ್ತಷ್ಟು ದಿಟ್ಟವಾಗಿ ಹೇಳ್ತಾಳೆ. ರಾಜ ಪ್ರತ್ಯಕ್ಷ ದೇವತಾ, ನಮಗೆ ರಕ್ಷಣೆ ಕೊಟ್ಟಂತ ರಾಜನಿಗೆ ಆ ರಾಜ ಕಷ್ಟದಲ್ಲಿದ್ದಾಗ ನಾವು ರಕ್ಷಣೆ ಕೊಡಲಿಲ್ಲ ಅಂತಿದ್ರೆ ನಾವು ಪ್ರಜೆಗಳೇ ಅಲ್ಲ. ಆದ್ದರಿಂದ ನನ್ನ ಜೀವ ಹೋದರೂ ತೊಂದರೆ ಇಲ್ಲ, ನಾನು ಬರುವುದಿಲ್ಲ. ಅವ ಸಾಯ್ತಾನ, ನಾನು ಇಲ್ಲಿ ಸಾಯ್ತೇನೆ ಅಂತ ಹೇಳಿದಾಗ, ಮಗಳು ಸಾಯ್ತಾಳೆ ಅಂತ ಹೇಳಿದಾಗ ತಂದೆಯ ಯಾವತ್ತೂ ಕೂಡ ಇನ್ನು ಎಷ್ಟೇ ತಂದೆಯಲ್ಲಿ ಧೈರ್ಯ ಇರಲಿ, ಎಷ್ಟೇ ತಂದೆಗೆ ಪರಾಕ್ರಮ ಇರಲಿ, ಆ ಮಗಳು ಸಾಯ್ತಾನೆ ಅಂತ ಹೇಳಿದರೆ ಅವನ ಪರಾಕ್ರಮ ಎಲ್ಲ ಉಡುಗಿ ಹೋಗ್ತದೆ. ಅವ ಕೂಡಲೇ ಆಯ್ತು, ಯೋ ದೇವರೇ, ಉಭಯ ಸಂಕಟ, ಏನು ಮಾಡುದು? ಒಂದು ಕಡೆಯಿಂದ ಇವನಿಗೆ ಸಹಾಯ ಮಾಡಿದರೆ ರಾಜನ ಕೋಪ ಬಂದರೆ ಏನು ಮಾಡುದು? ಅಲ್ಲ, ಮಗಳ ಮಾತನ್ನ ಕೇಳದಿದ್ರೆ ಮಗಳು ಸಾಯ್ತಾನೆ ಅಂತ ಹೇಳ್ತಾಳೆ, ಏನು ಮಾಡುದಪ್ಪ ಅಂತ ಚಿಂತೆ ಆಗ್ತದೆ. ನೋಡಿ, ಯಾವುದಕ್ಕೂ ಇಲ್ಲೇ ನಿತ್ತಕ್ಕೋ ಒಂದು ನಿಮಿಷ ಅಂತ ಹೇಳ್ಕೊಂಡು ಓಡೋಡಿಕೊಂಡು ರಾಜಸ್ಥಾನಕ್ಕೆ ಬರ್ತಾನೆ. ಅಲ್ಲಿ ಆ ಸ್ಥಾನಕ್ಕೆ ಬಂದಾಗ ರಾಜನನ್ನ ಕಾಣ್ತಾನೆ. ನಿಮ್ಮಿಂದ ಶಿಕ್ಷೆಗಳು ಪಟ್ಟಂತ ಆ ವ್ಯಕ್ತಿ ಅಲ್ಲಿ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದಾನೆ. ಅವನಿಗೆ ಒಂದು ಪ್ರಾಣದಾನ ಮಾಡುವಂಥ ಅವಕಾಶ ತಾವು ಕೊಟ್ಟರೆ ಒಂದು ಒಳ್ಳೆದಿತ್ತು ಅಂತ ಅವ ಕೈ ಮುಗಿದು ಕೇಳ್ತಾನೆ. ಆಗ ರಾಜ ಆಲೋಚನೆ ಮಾಡ್ತಾನೆ, ನೋಡು, ಅವ ಅನ್ನ ಕೊಟ್ಟ ಮನೆಗೆ ದ್ರೋಹ ಮಾಡಿದವ, ಆಶ್ರಯ ಕೊಟ್ಟ ಮನೆಗೆ ದ್ರೋಹ ಮಾಡಿದವ, ಅವನಿಗೆ ನಾನು ಸರಿಯಾದಂಥ ಶಿಕ್ಷೆ ಕೊಟ್ಟಿದ್ದೇನೆ. ಆದರೆ ಈಗಲೇ ಅವ ಸತ್ತು ಹೋದರೆ ಈ ವಿಚಾರ ಇಲ್ಲಿದ್ದವರಿಗೆ ಮಾತ್ರ ಗೊತ್ತಿರುವುದು, ಸ್ವಲ್ಪ ಸಮಯ ಕಳೆದರೆ ಅದು ಮರೆತೇ ಹೋಗ್ತದೆ. ಆದರೆ ಅವ ಈಗ ಸಾಯುವುದಕ್ಕಿಂತ ಅವ ಜೀವ ಇರುವಷ್ಟು ಕಾಲ ಬದುಕಿ ಇದ್ದ ಅಂತಾದರೆ, ಅವ ಜೀವ ಇರುವಷ್ಟು ಕಾಲ ಪ್ರತಿಯೊಬ್ಬರಿಗೂ ಗೊತ್ತಾಗ್ತದೆ ಅನ್ನ ಕೊಟ್ಟ ಮನೆಗೆ, ಆಶ್ರಯ ಕೊಟ್ಟ ಮನೆಗೆ ದ್ರೋಹ ಮಾಡಿದವನಿಗೆ ಯಾವ ಶಿಕ್ಷೆ ಅಂತ. ಆದ್ದರಿಂದ ಅವ ಸಾಯುವುದಕ್ಕಿಂತ ಬದುಕಿದರೆ ಒಳ್ಳೆಯದು. ಇನ್ನು ಹೇಗೂ ಕೂಡ ಅವ ಬದುಕಿದರೆ ಅವನ ಜನ್ಮದಿಂದ ಕದೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ ಸಾಯುವುದಕ್ಕೆ ಯಾಕೆ, ಬದುಕಿಕೊಳ್ಳಿ. ಆದರೆ ಅದು ನಿನಗೆ ಬಿಟ್ಟದ್ದು, ಅವ ಬದುಕಬೇಕಾ ಸಾಯಬೇಕಾ ನನಗಿಲ್ಲ, ನಾನು ಶಿಕ್ಷೆ ಕೊಟ್ಟಾಗಿದೆ, ನಿನಗೆ ಬೇಕಾದಾಗೆ ಮಾಡಬಹುದು ಅಂತ ಹೇಳ್ಕೊಂಡು ಅವ ಒಪ್ಪಿಗೆಯನ್ನು ಕೊಡ್ತಾನೆ. ನೋಡಿ, ದೇವರ ಒಂದು ಅನುಗ್ರಹ ಅಲ್ವಾ, ಇಲ್ಲದಿದ್ದರೆ ಅವ ಒಪ್ಪಿಗೆ ಕೊಡಬೇಕಾ? ಅವ ಒಪ್ಪಿಗೆ ಕೊಟ್ಟ. ಪುನಃ ಇವ ಓಡೋಡಿಕೊಂಡು ಬರ್ತಾನೆ. ಬಂದು ಅವರೆಲ್ಲ ಬಂಧುಗಳೆಲ್ಲ ಸೇರಿ ಅವನನ್ನು ಎತ್ತಿ ಮೇಲೆ ತರ್ತಾರೆ, ಅವನಿಗೆ ನೀರು ಕುಡಿಸ್ತಾರೆ, ಅವನಿಗೆ ಪ್ರಥಮ ಶುಶ್ರೂಷೆ ಮಾಡ್ತಾರೆ. ಇದೇ ಪಲ್ಲಕ್ಕಿಯಲ್ಲಿ ಅವನನ್ನು ಕುಳ್ಳಿಸಿಕೊಂಡು ವೈದ್ಯರ ಬಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವನಿಗೆ ಶುಶ್ರೂಷೆಯನ್ನು ಮಾಡಿ ಅವ ಪ್ರಾಣಾಪಾಯದಿಂದ ಪಾರಾಗಿ ಅವನ ಗಾಯಗಳು ಒಣಗಿ ಹೋಗ್ತದೆ, ಅವನು ಆರೋಗ್ಯಭರಿತನಾಗ್ತಾನೆ. ಆದರೆ ಕೈಕಾಲಿಲ್ಲ. ಕೂಡಲೇ ಈ ವೈದ್ಯರು ಹೇಳ್ತಾರೆ ಗಾಣಿಗರಲ್ಲಿ, ಇವನು ಗುಣಮುಖನಾಗಿದ್ದಾನೆ, ಇವನನ್ನು ನೀನು ಕರ್ಕೊಂಡು ಹೋಗುವುದು ಅಂತ. ಕರ್ಕೊಂಡು ಹೋಗುದು ಎಲ್ಲಿಗೆ ಅಂತ ಕರ್ಕೊಂಡು ಹೋಗುದು? ತಂದ ಗ್ರಾಚಾರ ಇವನೇ ಕಟ್ಟಿಕೊಂಡು ಹೋಗ್ಬೇಕಷ್ಟೇ, ಬೇರೆ ದಾರಿ ಇಲ್ಲ. ಆಯ್ತು, ನನ್ನ ಯೋಗ ಅಂತ ಹೇಳ್ಕೊಂಡು ಅವನನ್ನು ಕಟ್ಟಿಕೊಂಡು ಮನೆಗೆ ಬರ್ತಾನೆ. ಮನೆಯಲ್ಲಿ ಅವ ಮಾತ್ರ ಒಳ್ಳೆ ವ್ಯಕ್ತಿ, ಗಾಣಿಗ. ಏನೇ ಆಗಲಿ ಅವನಿಗೇನು ಬೇಸರ ಬಾರದ ಹಾಗೆ ಅವನಿಗೆ ಹೊತ್ತಿಗೆ ಊಟ ಎಲ್ಲ ಕೊಡ್ತಾ ಇದ್ದ. ಅಲ್ಲಿ ಅವ ಸ್ವಸ್ಥವಾಗಿ ಯಾವುದೇ ಒಂದು ಚಿಂತೆ ಇಲ್ಲದೆ ದಿನ ಕಳೆಯುತ್ತಾನೆ. ಆದರೆ ಕೆಲವು ದಿನ ಕಳೆದಾಗ ಅವನ ಮನಸ್ಸಲ್ಲಿ ಬರ್ತದೆ, ಈ ಗಾಣಿಗ ಇಷ್ಟೊಂದು ಒಳ್ಳೆ ವ್ಯಕ್ತಿ ಆದ ಕಾರಣ ಆಯಿತು, ನನಗೆ ಯಾವುದೇ ಒಂದು ಬೇಸರ ಇಲ್ಲದೆ ಅನ್ನ ಹಾಕ್ತಾನೆ. ಆದರೆ ನಾನು ಅವ ಅನ್ನ ಹಾಕುವುದನ್ನು ಉಂಟೇನೆ, ಪ್ರತಿಯಾಗಿ ಅವನಿಗೆ ನಾನೇನು ಕೊಡ್ಲಿಕ್ಕೆ ಆಗುವುದಿಲ್ಲ. ಆದರೆ ಅವನಿಗೆ ದುಡಿಯದೆ ತಿನ್ನುವಂಥ ಆ ಮನಸ್ಸು ಆಗುವುದಿಲ್ಲ. ಏನು ತಿನ್ನುವುದಿದ್ರು ಕೂಡ ದುಡಿದು ತಿನ್ನಬೇಕು. ನಾವು ಪ್ರತಿಯೊಬ್ಬರು ಕೂಡ ದುಡಿಯಬೇಕು, ತಿನ್ನಬೇಕು ಅಲ್ವಾ? ನಾವು ಹೊಟ್ಟೆ ತುಂಬಬೇಕಿದ್ರೆ ನಾವು ದುಡಿಬೇಕು. ಉತ್ತಮಂ ಸ್ವಾರ್ಜಿತಂ ವಿತ್ತಂ. ಯಾವತ್ತೂ ಕೂಡ ನಾವು ಸಂಪಾದನೆ ಮಾಡಿದಂಥ ಸಂಪತ್ತು ಅದು ಉತ್ತಮವಾದಂಥ ಸಂಪತ್ತು ಅಂತ. ಆದ್ದರಿಂದ ನಾನೀಗೇನು ಅನ್ನ ತಿಂತೇನೆ, ಆದರೆ ಅನ್ನ ತಿನ್ನುವುದು ಅವನ ಅನ್ನ, ಆ ಅನ್ನಕ್ಕೆ ಪ್ರತಿಯಾಗಿ ನಾನು ದುಡಿಯುವುದಿಲ್ಲ. ಆದ್ದರಿಂದ ನನಗೊಂದು ದುಡಿಮೆ ಬೇಕು ಅಂತ ಹೇಳ್ಕೊಂಡು ಆ ಗಾಣಿಗನಲ್ಲಿ ಕೇಳ್ತಾಳೆ, ನನಗೊಂದು ಕೆಲಸ ಕೊಡ್ತೀಯಾ ಅಂತ.
ಆಗ ಅವ ಹೇಳ್ತಾನೆ, ನಿನಗೆ ಎಂತ ಹುಚ್ಚ, ನಿನಗೆ ಎಂತ ಕೆಲಸ ಮಾಡ್ತಿ? ಕೈಕಾಲು ಇದ್ದವರೇ ಕೆಲಸ ಮಾಡುವುದಿಲ್ಲ, ಮಲಗಿ ನಿದ್ರೆ ಮಾಡ್ತಾರೆ, ನಿನಗೆ ಕೈಯೂ ಇಲ್ಲ ಕಾಲು ಇಲ್ಲ, ನೀನೆಂತ ಕೆಲಸ ಮಾಡುದು? ನಾನು ಯಾವತ್ತ ನಿನ್ನ ಹತ್ರ ಹೇಳಿದ್ದೇನಾ ನಿನಗೆ ಅನ್ನ ಹಾಕೋದಿಲ್ಲ ಅಂತ? ನೀನು ಯಾಕೆ ಈ ರೀತಿ ಚಿಂತೆ ಮಾಡುದು? ನೀನೇನು ಚಿಂತೆ ಮಾಡೋದು ಬೇಡ, ನಿನಗೆ ನಾನು ಅನ್ನ ಕಾಲ ಕಾಲಕ್ಕೆ ಹಾಕ್ತೇನೆ, ನೀನು ಹಾಯಾಗಿ ಊಟ ಮಾಡಿಕೊಂಡಿರು. ಅಲ್ಲ, ಅದು ಸಾಧ್ಯ ಇಲ್ಲ, ನನಗೆ ದುಡಿಬೇಕು, ಆ ಒಂದು ಅವಕಾಶ ಕೊಡು. ಅಲ್ಲ, ನೀನು ಎಂತ ದುಡಿಯುತ್ತಿ? ಕೈ ಕಾಲಿಲ್ಲ ನಿನಗೆ, ನೀ ಹೇಗೆ ದುಡಿಯೋದು? ಅಲ್ಲ, ಕೈ ಕಾಲು ನನಗೆ ಇಲ್ಲದಿದ್ರು ಕೊಡು. ನೋಡು, ನಿನ್ನ ಅಂಗಳದಲ್ಲಿ ಒಂದು ಗಾಣ ಇದೆ. ಗಾಣ ಅಂತ ಹೇಳಿದರೆ ಕೆಲವರಿಗೆ ಅರ್ಥ ಆಗ್ಬಹುದು, ಇಲ್ಲಿ ಮಕ್ಕಳಿಗೆ ಅರ್ಥ ಆಗಲಿಕ್ಕಿಲ್ಲ. ಆ ಗಾಣ ಅಂತ ಹೇಳಿದರೆ ಎಣ್ಣೆಯನ್ನ ಮಾಡಲಿಕ್ಕಿರುವಂಥ ಒಂದು ಯಂತ್ರ. ಆ ಯಂತ್ರ ತಿರುಗುವುದು ಹೇಗೆ ಅಂತೇಳಿ, ಈಗ ಎಲ್ಲ ವಿದ್ಯುತ್ ಚಾಲಿತವಾಗಿ ಅದನ್ನು ತಿರುಗಿಸ್ತಾರೆ, ಅದು ಚಲಿಸುವಂತೆ ಮಾಡ್ತಾರೆ. ಆದರೆ ಮೊದಲನ ಕಾಲದಲ್ಲಿ ಹಾಗಲ್ಲ, ಅದಕ್ಕೆ ಎತ್ತನ್ನು ಕಟ್ಟಿ ಯಾವ ರೀತಿ ಗದ್ದೆಯನ್ನು ಉಳ್ತಾರೋ, ಗದ್ದೆ ಉಳುದು ಅಂತ ಹೇಳಿದ್ರು ಈಗಿನ ಮಕ್ಕಳಿಗೆ ಗೊತ್ತಾಗಲಿಕ್ಕಿಲ್ಲ. ಎತ್ತುಗಳನ್ನು ಕಟ್ಟಿ ಗದ್ದೆ ಉಳ್ತಾರೆ ಅಂತ ಹೇಳಿದರೆ ಯಾವ ಮಕ್ಕಳಿಗೆ ಅದು ನೋಡ್ತಾರ? ಎಲ್ಲಿಯೂ ನೋಡಲಿಕ್ಕೆ ಸಿಗುವುದಿಲ್ಲ ಅಲ್ವಾ? ಅದೇ ರೀತಿ ಆ ಗಾಣವನ್ನು ತಿರುಗಿಸುವುದು ಕೂಡ ಎತ್ತು ತಿರುಗಿಸುವುದು. ಆ ಎತ್ತನ್ನು ಎಬ್ಬಲಿಕ್ಕೆ ಒಬ್ಬ ಇರ್ತಾನೆ. ಇವ ಹೇಳ್ತಾನೆ ವಿಕ್ರಮಾದಿತ್ಯ, ನೋಡು, ನಿನ್ನ ಆ ಗಾಣದಲ್ಲಿ ನನ್ನನ್ನು ಕೂತುಕೊಳ್ಳಿಸಿದರೆ ಸಾಕು, ಆ ಎತ್ತಿಗೆ ಏನು ಹೊಡೆಯದೆ ನನ್ನ ನಾಲಿಗೆಯಿಂದ ಶಬ್ದವನ್ನು ಹೊರಡಿಸಿ ಆ ಎತ್ತು ಚಲಿಸುವಂತೆ ಮಾಡ್ತೇನೆ, ಒಬ್ಬ ಮಾಡುವಂಥ ಕೆಲಸ ನಾನು ಕೂಡ ಮಾಡಬಲ್ಲೆ ಅಂತ. ಹಾಗೆ ಅವನ ಮಾತಿಗೆ ಒಪ್ಪಿ ಈ ಗಾಣಿಗೆ ಅವನಿಗೆ ಬೆಳಿಗ್ಗೆ ಆಹಾರ ಎಲ್ಲ ಕೊಟ್ಟು ಅವನನ್ನು ಎತ್ತಿ ಆ ಗಾಣದ ಮೇಲೆ ಕೂತುಕೊಳ್ಳಿಸ್ತಾರೆ. ಅಲ್ಲಿ ಅವನು ಯಥಾಯೋಗ್ಯಂ ಚಾಲಯಿತ್ವ, ಯೋಗ್ಯ ರೀತಿಯಲ್ಲಿ ಅವನನ್ನು ಆ ಎತ್ತುಗಳನ್ನು ಎಬ್ಬಿ ಆ ಯಂತ್ರವು ಚಲಿಸುವಂತೆ ಮಾಡ್ತಾನೆ. ಒಬ್ಬ ಮಾಡುವಂಥ ಕೆಲಸವನ್ನು ಅವನೂ ಮಾಡ್ತಾನೆ. ಆಗ ಗಾಣಿಗನಿಗೆ ಸಮಾಧಾನ ಆಗ್ತದೆ. ನಾನು ಸುಮ್ಮನೆ ಅವನಿಗೆ ತಿನ್ನಲಿಕ್ಕೆ ಕೊಡುವುದಲ್ಲ, ಆ ತಿನ್ನಲಿಕ್ಕೆ ಕೊಡುವಷ್ಟು ಅವ ದುಡಿಯುತ್ತಾನೆ, ಇವನಿಗೊಂದು ಸಮಾಧಾನ, ನಾನು ಸುಮ್ಮನೆ ತಿಂದದ್ದಲ್ಲ, ನಾನು ತಿಂದಕ್ಕೆ ತಕ್ಕ ನಾನು ದುಡಿಯುತ್ತೇನೆ ಅಂತ. ಹಾಗೆ ಎಲ್ಲರೂ ಸಮಾಧಾನದಲ್ಲಿದ್ದರು. ಹಾಗೆ ಆ ಒಂದು ಸಂಧ್ಯಾಕಾಲ, ಅಲ್ಲಿ ಸಾಯಂಕಾಲ ಆಯಿತು, ಪ್ರದೋಷ ತಿಥಿ, ತ್ರಯೋದಶಿ ತಿಥಿ ಇದ್ದಂಥ ಒಂದು ಪುಣ್ಯ ದಿನ. ಆ ದಿನ ಸಂಧ್ಯಾಕಾಲದಲ್ಲಿ ಇವನ ಮನಸ್ಸು ಶಾಂತತೆ ಇದ್ದಂಥ ಇವನ ಮನಸ್ಸಿನಿಂದ ಕೂಡಿದಂಥ ಒಂದು ಸಂದರ್ಭ. ಈಶ್ವರನ ಮೇಲೆ ಅನನ್ಯವಾದಂಥ ಭಕ್ತಿ ಇದ್ದಂಥ ವಿಕ್ರಮಾದಿತ್ಯ ಆ ಸಂಧ್ಯಾಕಾಲದಲ್ಲಿ ಸಂಗೀತ ಶಾಸ್ತ್ರದಲ್ಲಿ ಅನನ್ಯವಾದಂಥ ಪ್ರಾವೀಣ್ಯತೆಯನ್ನು ಹೊಂದಿದಂಥ ವಿಕ್ರಮಾದಿತ್ಯ ಆ ಕಾಲದಲ್ಲಿ ದೀಪಕ ಹೇಳುವಂಥ ರಾಗದಿಂದ ಒಂದು ಆಲಾಪನೆಯನ್ನು ಮಾಡ್ತಾನೆ, ಶಿವನ ಸ್ತುತಿಯನ್ನು ಮಾಡ್ತಾನೆ. ಆ ರಾಗವನ್ನು ಶಾಸ್ತ್ರೋಕ್ತವಾಗಿ ಆಲಾಪನೆ ಮಾಡಿದ್ದರಿಂದಾಗಿ ಅಲ್ಲಿ ಒಮ್ಮಿಂದೊಮ್ಮೆಗೆ ಆ ಶಬ್ದ ಎಲ್ಲೆಲ್ಲ ಕೇಳಿತೋ ಅಲ್ಲೆಲ್ಲ ದೀಪಗಳೆಲ್ಲ ತನ್ನಿಂತಾನೆ ಹೊತ್ತಿದವಂತೆ. ತನ್ನಿಂತಾನೆ ಎಲ್ಲೆಲ್ಲ ದೀಪ ಇಟ್ಟಿದೋ ಅಲ್ಲೆಲ್ಲ ತನ್ನಿಂತಾನೆ ದೀಪಗಳು ಹಚ್ಚಿಕೊಂಡವು. ಆಗ ಅಲ್ಲೇ ಪಕ್ಕದಲ್ಲಿ ಆ ಚಂದ್ರಕೇತು ರಾಜನ ಅರಮನೆ ಇತ್ತು. ಆ ಅರಮನೆಯಲ್ಲಿದ್ದಂಥ ದೀಪಗಳು ಕೂಡ ಉರಿಯಿತು. ಆಗ ಅಲ್ಲಿ ಪದ್ಮ ಹೇಳುವಂಥ ರಾಜಕುಮಾರಿ ಇದ್ಲು, ಚಂದ್ರಕೇತು ರಾಜನ ಮಗಳು. ಅವಳು ಈ ದೀಪ ಯಾರು ಉರಿಸಿದ್ದು ಅಂತ ನೋಡಬೇಕಿದ್ರೆ ಉರಿಸಿದವರು ಯಾರೂ ಇಲ್ಲ, ತನ್ನಿಂತಾನೆ ದೀಪ ಉರಿದಿದೆ ಅಂತ. ಆದರೆ ಯಾರು ಉರಿಸಿದ್ದು ಅಂತ ಕೇಳಿದರೆ ಆ ಸೇವಕರೆಲ್ಲ ಅಲ್ಲೆಲ್ಲ ಸುತ್ತಿ ನೋಡಿ ಬಂದು ಹೇಳಿದರು, ಅದು ಆ ಗಾಣಿಗನ ಮನೆಯಲ್ಲಿ ಕಳ್ಳ ಹಾಡು ಹೇಳಿದ್ದು, ಸಂಗೀತ ಹೇಳಿದ್ದು, ಅದರಿಂದ ಈ ದೀಪ ಉರಿದಿದೆ ಅಂತ ಹೇಳಿದರೆ ಅವಳಿಗೆ ಆಶ್ಚರ್ಯ ಆಗ್ತದೆ. ಒಂದು ರಾಗವನ್ನ ಆಲಾಪನೆ ಮಾಡುವುದರಿಂದ ದೀಪವನ್ನು ಉರಿಸುವಂಥ ಶಕ್ತಿ ಉಂಟು ಅಂತ ಒಬ್ಬನಲ್ಲಿ ಅಂಥ ಶಕ್ತಿ ಉಂಟು ಅಂತ ಆದರೆ ಅವನು ಎಷ್ಟೊಂದು ಯೋಗ್ಯತಾವಂತನಾಗಿರಬಹುದು. ಆದ್ದರಿಂದ ಅವನನ್ನೊಮ್ಮೆ ನೋಡಬೇಕು ಅಂತ ಹೇಳಿಕೊಂಡು ಕೂಡಲೇ ಸೇವಕರನ್ನು ಕಳಿಸ್ತಾನೆ. ಅಲ್ಲಿ ಅವನನ್ನು ತನ್ನ ಅಂತಃಪುರಕ್ಕೆ ಪಲ್ಲಕ್ಕಿಯಲ್ಲಿ ಕೊಳ್ಳಿರಿಸಿ ಕರೆತರ್ತಾನೆ. ಆ ಯೋಗ್ಯತಾವಂತನನ್ನು ಕಂಡಾಗ ಅವಳಿಗೆ ಆಶ್ಚರ್ಯ ಆಗ್ತದೆ. ಎಂಥ ಒಂದು ಯೋಗ್ಯತಾವಂತ, ಒಂದು ಶಾಸ್ತ್ರೋಕ್ತವಾಗಿ ಒಂದು ರಾಗವನ್ನು ಆಲಾಪನೆ ಮಾಡುವುದರಿಂದ ಒಂದು ವ್ಯಕ್ತಿ ಒಂದು ದೀಪವನ್ನು ಉರಿಸುವಂಥ ಶಕ್ತಿ ಉಂಟು ಅಂತ ಆದರೆ ಅಂಥ ಯೋಗ್ಯತೆ ಇರುವಂಥ ವ್ಯಕ್ತಿಯನ್ನು ನನ್ನ ಅಪ್ಪ ಯಾರದೋ ಮಾತು ಕೇಳಿ, ಆ ವ್ಯಾಪಾರಿಯ ಮಾತು ಕೇಳಿ ಇವನ ಕೈಕಾಲು ಕಡಿದು ಇವನ ಜೀವನವನ್ನೇ ವ್ಯರ್ಥ ಮಾಡಿದರಲ್ಲ, ದುಃಖಿಸ್ತಾಳೆ, ಕ್ಷಮೆಯನ್ನ ಕೇಳ್ತಾಳೆ. ಅವನಲ್ಲಿ ಹೇಳ್ತಾಳೆ, ನಿಮ್ಮಲ್ಲಿರುವಂಥ ಸಂಗೀತ ಶಾಸ್ತ್ರವನ್ನು ನನಗೆ ಅನುಗ್ರಹಿಸಿಕೊಡಬೇಕು ಅಂತ ಹೇಳಿದಾಗ, ನಿಮ್ಮ ಶಿಷ್ಯೆಯಾಗಿ ನಾನಿರ್ತೇನೆ ಅಂತ ಹೇಳಿದಾಗ ಆ ವಿಕ್ರಮಾದಿತ್ಯ ಅವಳಿಗೆ ಸಂಗೀತವನ್ನು ಉಪದೇಶ ಮಾಡ್ತಾಳೆ. ಅವನಿಂದ ಸಂಗೀತವನ್ನು ಕಲಿಯುವಂಥ ವಿಚಾರ ಚಂದ್ರಕೇತು ರಾಜನಿಗೆ ಕೂಡಲೇ ಗೊತ್ತಾಗ್ತದೆ. ಅವ ಅತ್ಯಂತ ಕೋಪದಿಂದ ನೇರವಾಗಿ ಅಂತಃಪುರಕ್ಕೆ ಬರ್ತಾನೆ. ಮಗಳಲ್ಲಿ ಕೇಳ್ತಾಳೆ, ಏನು ಅನಾಚಾರವನ್ನು ಮಾಡ್ತಾ ಇದ್ದೀನಿ ನೀನು? ನಿನಗೆ ಸಂಗೀತ ಕಲಿಬೇಕಿದ್ರೆ ನಾನು ವ್ಯವಸ್ಥೆ ಮಾಡುವುದಿಲ್ವಾ ಬೇರೆ ಗುರುಗಳನ್ನು? ಈ ಕಳ್ಳನನ್ನು ಅಂತಃಪುರಕ್ಕೆ ಕಳಿಸಿ ನೀನು ಸಂಗೀತ ಕಲಿಬೇಕಿತ್ತ ಅಂತ ಹೇಳಿದಾಗ, ಅನಾಚಾರವನ್ನು ಮಾಡಿದೆ ಅಂತ ತಂದೆಯ ನಾಲಿಗೆಯಿಂದ ಬಂದಾಗ ಮಗಳಿಗೆ ಒಮ್ಮಿಂದೊಮ್ಮೆ ಕೋಪ ಬರ್ತದೆ. ಅಪ್ಪ,
ನಾನು ಅನಾಚಾರ ಮಾಡಲಿಲ್ಲ ಅಪ್ಪ, ನೀನೇ ಅನಾಚಾರ ಮಾಡಿದೆ. ನೋಡು, ಇಂಥ ಒಂದು ಯೋಗ್ಯತಾವಂತ, ಇಂಥ ಒಂದು ಶ್ರೇಷ್ಠ ವ್ಯಕ್ತಿ, ಕೇವಲ ಆ ವ್ಯಾಪಾರಿ ಹೇಳಿದ ಮಾತನ್ನ ಕೇಳಿ ನೀನೇನು ಅವನ ಕೈಯಲ್ಲಿ ಮುತ್ತಿನ ಮಾಲೆಯನ್ನು ನೋಡಿದ್ಯಾ? ಅವ ಕದ್ದಿದ್ದಾನೆ ಅಂತ ಅವ ಹೇಳಿದ ಮಾತ್ರಕ್ಕೆ ಇವನ ಕೈ ಕಾಲು ಕಡ್ದು ಈ ರೀತಿಯಾಗಿ ಇವನನ್ನ ಒಂದು ಜೀವಂತ ಶವ ಅವ. ಈಗ ಜೀವ ಇದೆ ಅಂತ ಬಿಟ್ಟರೆ ಅವನಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಸ್ಥಿತಿಯನ್ನು ನೀನು ಉಂಟು ಮಾಡಿದೆಯಲ್ಲ. ನಾನು ಅನಾಚಾರ ಮಾಡಿದ್ದ ಅಲ್ಲ, ನೀನೇ ಅನಾಚಾರ ಮಾಡಿದ್ದ ನೋಡು ಅಂತ ಮಗಳು ಹೇಳಬೇಕಿದ್ರೆ ಇವನಿಗೆ ಒಮ್ಮಿಂದೊಮ್ಮೆಗೆ ಎಲ್ಲಿಲ್ಲದ ಕೋಪ ಬರ್ತದೆ. ಯಾಕೆ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ನಾವಿಷ್ಟು ಪ್ರೀತಿಯಲ್ಲಿ ಸಾಕಿದ ನನ್ನ ಮಗಳು ನನಗೆ ಈ ರೀತಿ ಎದುರು ಉತ್ತರ ಕೊಟ್ಲು ಅಂತಾದರೆ ಆ ಮಗಳನ್ನು ನಾನು ಇನ್ನು ಉಳಿಸಬಹುದಾ? ಕೂಡಲೇ ಕೋಪ ಬರ್ತದೆ ಅವನಿಗೆ. ಕೂಡಲೇ ಕತ್ತಿಯನ್ನು ತೆಗೆದು ನಿನ್ನನ್ನು ಕೊಂದು ಬಿಡ್ತೇನೆ ಅಂತ ಹೇಳಿಕೊಂಡು ಮಗಳ ಜುಟ್ಟನ್ನು ಹಿಡಿದು ಆ ಮಗಳ ತಲೆಯನ್ನು ಕಡಿಲಿಕ್ಕೆ ಮುಂದಾಗ್ತಾನೆ. ಆಗ ವಿಕ್ರಮಾದಿತ್ಯ ಆ ದೃಶ್ಯವನ್ನು ಕಣ್ಣಾರೆ ನೋಡ್ತಾ ಇದ್ದಾನೆ. ತನ್ನ ಕಣ್ಣೆದುರು ತಾನು ಸ್ತ್ರೀಯರಿಗೆ ರಕ್ಷಣೆ ಕೊಡಬೇಕಾದವ, ಸ್ತ್ರೀಯರಿಗೆ ಯಾವುದೇ ದುಃಖ ಉಂಟಾಗದಂತೆ ಕಾಪಾಡುವಂಥ ಕರ್ತವ್ಯವನ್ನ ಹೊಂದಿದವ ನಾನು. ಆದರೆ ನನ್ನ ಕಣ್ಣೆದರೆ ನನಗೋಸ್ಕರ ಒಂದು ಸ್ತ್ರೀಯ ಹತ್ಯೆ ಆಗ್ತದೆ ಅಂತಿದ್ರೆ ಅದನ್ನು ತಡೆಯುವಂಥ ಶಕ್ತಿ ನನ್ನಲ್ಲಿದೆ ಇಲ್ಲದೆ ಹೋಯ್ತಲ್ಲ ಅಂತ ಕೈ ಕಾಲಿಲ್ಲ. ಹೇಗೆ ತಡೆಯುವುದು ಅವನನ್ನು? ಎಷ್ಟು ಒಬ್ಬಿರಿದರೂ ಕೂಡ ಬೇಡ ಬೇಡ ಚಂದ್ರಕೇತು ರಾಜ, ಆ ರೀತಿ ನೀನು ಮಹಾಪಾಪ ಮಾಡಬೇಡ ಅಂತ ಹೇಳಿದರೆ ಇವನ ಮಾತನ್ನು ಅವ ಕೇಳಿಸ್ತಾ ಇಲ್ಲ. ಕತ್ತಿ ತೆಗೆದು ಮುನ್ನುಗ್ಗುತ್ತಾ ಇದ್ದಾನೆ. ಕೂಡಲೇ ಅವನಿಗೆ ಬೇರೆ ದಾರಿ ಇಲ್ಲ. ದೇವರ ಸ್ಮರಣೆ ಬಂತು. ಆ ಶನಿದೇವರನ್ನ ಸ್ಮರಣೆ ಮಾಡ, ದೇವರೇ ಶನಿದೇವರೇ, ನಿನಗೆ ನಾನು ಮಾಡಿದಂಥ ಅಪಚಾರದಿಂದಾಗಿ ನನ್ನ ಮೇಲೆ ಕೋಪವನ್ನಗೊಂಡು ಎಷ್ಟೆಲ್ಲ ಕಷ್ಟವನ್ನು ಕೊಟ್ಟೆ. ಎಲ್ಲ ಕಷ್ಟವನ್ನು ಕೂಡ ನಾನು ಧೈರ್ಯದಿಂದ ಸ್ವೀಕಾರ ಮಾಡಿದ್ದೇನೆ. ಆದರೆ ದೇವರೇ, ಈಗ ಈ ಕ್ಷಣದಲ್ಲಿ ನನ್ನ ಕಣ್ಣೆದರೆ ಒಂದು ಸ್ತ್ರೀಯ ಹತ್ಯೆಯಾಗುವುದನ್ನು ನಾನು ಕಾಣಲಾರೆ ದೇವ. ಇಂಥ ಒಂದು ಮಹಾಪಾಪವನ್ನ ಕಾಣುವಂಥ ಒಂದು ಅವಕಾಶ ನನಗೆ ಉಂಟು ಮಾಡದಂತೆ ನನ್ನನ್ನು ಕಾಪಾಡು, ಈ ಸ್ತ್ರೀಯ ರಕ್ಷಣೆಯನ್ನ ಮಾಡು ಅಂತ ಹೇಳಿಕೊಂಡು ದೇವರನ್ನ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ತಾನೆ. ಆಂದ್ರೇಶಂ ಗ್ರಹ ಪಶ್ಚಿಮಂ ಕರಲಸತ್ತೋಣೀರ ಬಾಣಾಸನಂ ಕೋದಂಡಾಕೃತಿ ಮಂಡಲಂ ಘನನಿಭಂ ಗೃದ್ರಾಸನಂ ಕಾಶ್ಯಪಿಂ ನೀರಚ್ಛತ್ರ ವಿಭೂಷಣ ಧ್ವಜರತ ಛತ್ರ ಶ್ರೇಯಾ ಶೋಭಿತಂ ಮೇರೋಹ ದಿವ್ಯಗಿರೇ ಪ್ರದಕ್ಷಿಣಕರಂ ಸೇವಾಮಹೇತಂ ಶನಿಂ ಎಂಬುದಾಗಿ ಶನಿದೇವರನ್ನು ಅನನ್ಯವಾಗಿ ಭಕ್ತಿಯಿಂದ ಸ್ತುತಿಸ್ತಾನೆ. ಆಗ ಸರಿಯಾಗಿ ಆ ಶನಿದೇವರು ಆ ವಿಕ್ರಮಾದಿತ್ಯನ ಕೈಗೆ ಕುದುರೆಯ ಕಡಿವಾಣವನ್ನು ಕೊಟ್ಟು ಆ ಸಮಯಕ್ಕಾಗುವಾಗ ಸರಿಯಾಗಿ 7.5 ವರ್ಷಗಳು ಸಂದು ಹೋಗಿತ್ತಂತೆ. ಆ 7.5 ವರ್ಷಗಳು ಸಂದಂಥ ಕಾಲದಲ್ಲಿ ಇವನ ನಾಲಿಗೆಯಿಂದ ಆ ಶನಿದೇವರ ಸ್ತುತಿಯು ಬಂದಾಗ ಶನಿದೇವರು ಸುಪ್ರಸನ್ನನಾಗಿ ಒಮ್ಮಿಂದೊಮ್ಮೆಗೆ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆ ಶನಿದೇವರು ಪ್ರತ್ಯಕ್ಷರಾದಾಗ ಈ ಚಂದ್ರಕೇತು ರಾಜನ ಕೈಯಿಂದ ಆ ಮಗಳ ಜುಟ್ಟನ್ನು ಹಿಡಿದು ತಲೆ ಕಡಿತೇನಂತ ಕತ್ತಿ ಎತ್ತಿದ್ದಾನೆ. ಆ ಕ್ಷಣದಲ್ಲಿ ದೇವರು ಪ್ರತ್ಯಕ್ಷರಾಗಿದ್ದಾರೆ. ಕತ್ತಿ ಕೆಳಗೆ ಬೀಳ್ತದೆ. ಅಲ್ಲಿ ಆ ಶನಿದೇವರನ್ನು ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಕಾಣ್ತಾರೆ. ಮೊದಲು ಶನಿದೇವರನ್ನ ಕಂಡವ ಅಲ್ಲಿ ವಿಕ್ರಮಾದಿತ್ಯ. ಆಗ ಆ ವಿಕ್ರಮಾದಿತ್ಯನ ಸ್ವರೂಪ, ಶನಿದೇವರ ಸ್ವರೂಪ ಉಗ್ರವಾಗಿತ್ತು. ಆ ದಮನ ಮಾಡುವಂತ, ನಿಗ್ರಹ ಮಾಡುವಂತ ರೂಪದಲ್ಲಿ ದೇವರು ಬಂದಿದ್ರು. ಆದರೆ ಈಗ ಹಾಗಲ್ಲ, ಅಭಯವರದ ಹಸ್ತನಾಗಿ ಅನುಗ್ರಹಿಸುವಂತಹ ದೃಷ್ಟಿಯುಳ್ಳವನಾಗಿ ಮಂದಸ್ಮಿತ ಮುಖವುಳ್ಳವನಾಗಿ ಆ ಶನಿದೇವರು ಒಂದೊಂದೇ ಹೆಜ್ಜೆಯನ್ನಿಟ್ಟು ಮುಂದೆ ಬರ್ತಾ ಇದ್ರೆ ಆ ವಿಕ್ರಮಾದಿತ್ಯ ಧನ್ಯತಾ ಭಾವದಿಂದ ಅಲ್ಲೇ ತಾನು ಕೂತಲ್ಲಿಂದಲೇ ಬಗ್ಗಿ ಆ ತನ್ನ ಶಿರವನ್ನ ಶನಿದೇವರ ಪಾದದಲ್ಲಿ ಇಡ್ತಾನೆ. ಆಗ ಶನಿದೇವರು ಅತ್ಯಂತ ಪ್ರೀತಿಯಿಂದ ಅವನ ಕೂದಲನ್ನು ನೇವರಿಸ್ತಾನೆ. ಶನಿದೇವರ ಹಸ್ತ ಆ ವಿಕ್ರಮಾದಿತ್ಯನ ಶರೀರಕ್ಕೆ ಸ್ಪರ್ಶ ಆದ ಕೂಡಲೇ ಏನೋ ಒಂದು ಶಕ್ತಿ, ಚೈತನ್ಯ ದೇಹವನ್ನ ಪ್ರವೇಶಿಸಿದಂತೆ ಅವನಿಗೆ ಭಾಸವಾಗ್ತದೆ. ಕೂಡಲೇ ಕಣ್ತೆರೆಯುವಷ್ಟರಲ್ಲಿ, ಮುಚ್ಚಿದ ಕಣ್ಣು ತೆರೆಯುವಷ್ಟರಲ್ಲಿ ಅವನ ಕೈ ಕಾಲುಗಳು ಸೃಷ್ಟಿಯಾಗಿತ್ತಂತೆ. ಆವತ್ತು ಕಾಡಿನಲ್ಲಿ ಕಡಿದು ಬಿಸಾಡಿದ ಮೇಲೆ ಕೈ ಕಾಲುಗಳಿಲ್ಲ ಅವನಿಗೆ. ಆದರೆ ಶನಿದೇವರು ಬಂದು ಅವನನ್ನು ಸ್ಪರ್ಶ ಮಾಡಬೇಕಿದ್ರೆ ಪುನಃ ಕೈಕಾಲುಗಳ ಸೃಷ್ಟಿಯಾಯಿತು. ದೇವರು ಅನುಗ್ರಹಿಸಿದಂಥ ಕೈ ಅದನ್ನು ಕರಜೋಡಿಸಿ ಆ ದೇವರ ಪಾದಕ್ಕೆ, ಹಾಗೆ ಕೂತಲಿಂದ ಕಾಲುಗಳು ಕೂಡ ಸೃಷ್ಟಿಯಾಗಿದೆ. ಕೂತಲಿಂದ ಹೇಳ್ತಾನೆ, ಸಾಷ್ಟಾಂಗ ಶನಿದೇವರ ಪಾದಕ್ಕೆ ನಮಸ್ಕಾರ ಮಾಡ್ತಾನೆ. ಆಗ ಪ್ರೀತಿಯಿಂದ ಶನಿದೇವರು ಅವನನ್ನು ಹಿಡಿದೆಬ್ಬಿಸ್ತಾರೆ. ಆಗ ವಿಕ್ರಮಾದಿತ್ಯನಲ್ಲಿ ಕೇಳ್ತಾರೆ, ಏನು ವರ ಬೇಕು ನಿನಗೆ? ನಾನು ಕೊಟ್ಟಂಥ ಕಷ್ಟವನ್ನೆಲ್ಲ ನೀನು ಸಹಿಸಿದೆಯಲ್ಲ,
ನಾನು ಕೊಟ್ಟಂಥ ಪರೀಕ್ಷೆಯಿಂದಲ್ಲ ನೀನು ಉತ್ತೀರ್ಣನಾದೆ. ವಿಕ್ರಮಾದಿತ್ಯ, ಸುಪ್ರಸನ್ನನಾಗಿದ್ದೇನೆ, ಏನು ವರಬೇಕು ನಿನಗೆ ಅಂತ ಕೇಳಿದರೆ ಆಗ ವಿಕ್ರಮಾದಿತ್ಯ ಕೇಳ್ತಾನೆ, ದೇವರೇ ದೇವರೇ, ಉಜ್ಜಯಿನಿಯ ಚಕ್ರವರ್ತಿಯಾಗಿ ವಿಕ್ರಮಾದಿತ್ಯನಾಗಿ ಬೆರೆದಂಥ ನನಗೆ ನೀನು ಕೊಟ್ಟಂಥ ಶಿಕ್ಷೆಯನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ದೇವರೇ. ಎಷ್ಟೊಂದು ಕಷ್ಟಪಟ್ಟೆ ನಾನು. ಆದರೆ ನಾನೇನೋ ಕಷ್ಟಪಟ್ಟು ನೀನು ಕೊಟ್ಟಂಥ ಶಿಕ್ಷೆಯನ್ನು ಅನುಭವಿಸಿದೆ ದೇವರೇ. ಆದರೆ ಇಂಥ ಶಿಕ್ಷೆ ಇನ್ಯಾರಿಗೂ ನೀನು ಕೊಡಬಾರ್ದು ದೇವರೇ. ನನ್ನ ಪ್ರಾರ್ಥನೆ ಅಷ್ಟೇ, ಇನ್ಯಾರಿಗೂ ನೀನು ಇಂಥ ಶಿಕ್ಷೆಯನ್ನು, ಇಂಥ ಕಷ್ಟವನ್ನು ದಯಮಾಡಿ ಕೊಡಬೇಡ ದೇವರೇ, ಇದುವೇ ನನ್ನ ಪ್ರಾರ್ಥನೆ ಅಂತ ವಿಕ್ರಮಾದಿತ್ಯ ದೇವರಲ್ಲಿ ಪ್ರಾರ್ಥಿಸಿದ. ನೋಡಿ, ವಿಕ್ರಮಾದಿತ್ಯ ಮನಸ್ಸನ್ನು ನೀವು ಇಲ್ಲಿ ಆಲೋಚನೆ ಮಾಡಬಹುದು. ನಾವಾದರೆ ಈ 7.5 ವರ್ಷಗಳ ಕಾಲ ಕಷ್ಟಪಟ್ಟು ಜೀವನದಲ್ಲಿ ಒಂದು ದೇವರು ಕಣ್ಣ ಮುಂದೆ ಪ್ರತ್ಯಕ್ಷ ಆಗಬಹುದು ಅಂತ ಹೇಳಿದರೆ ಎಷ್ಟು ಜನ್ಮದ ಪುಣ್ಯದ ಫಲ. ಆ ದೇವರು ನಮ್ಮ ಕಣ್ಣೆ ಮುಂದೆ ಬಂದರೆ ನಾವು ಎಂತೆಲ್ಲ ದೇವರ ಹತ್ರ ಕೇಳಬಹುದಿತ್ತು ಅಲ್ವಾ? ನಾವಾದರೆ ಒಂದಷ್ಟು ನಮ್ಮ ಪಟ್ಟಿ ಇರ್ತಿತ್ತು, ನನಗೆ ಒಂದು ಹೊಸ ಮನೆ ಬೇಕು, ಒಂದು ಒಳ್ಳೆ ಚಂದದ ಹೆಂಡತಿ ಬೇಕು, ಹಾಗೆ ಅಲ್ಲ ಏನೆಲ್ಲ ದೇವರ ಹತ್ರ ಕೇಳ್ತಾ ಇದ್ದೆವು. ಆದರೆ ವಿಕ್ರಮಾದಿತ್ಯ ಅವನಿಗೋಸ್ಕರ ಏನನ್ನೂ ಕೇಳಲಿಲ್ಲ. ಆದರೆ ಜನರಿಗೆ ನನಗೆ ಕೊಟ್ಟಂತೆ ಇನ್ಯಾರಿಗೂ ಕಷ್ಟ ಕೊಡಬೇಡ ಅಂತ, ತನ್ನ ಪ್ರಜೆಗಳಿಗೆ ಕಷ್ಟ ಕೊಡಬೇಡ ಅಂತ ಅವ ಕೇಳಿದ. ಆ ಮಾತನ್ನು ಕೇಳುವಾಗ ದೇವರಿಗೆ ತುಂಬ ಸಂತೋಷ ಆಗ್ತದೆ. ದೇವರು ಹೇಳ್ತಾರೆ, ಎಂತಾಗಿದೆ ನಿನಗೆ, ನಾನು ಏನು ಕಷ್ಟ ಕೊಟ್ಟಿದ್ದೇನೆ ನಿನಗೆ? ನೀನೇನು ನಾನು ಕಷ್ಟ ಕೊಡಲಿಲ್ಲಪ್ಪ. ಸ್ವಲ್ಪ ಸಮಯ ರಾಜ್ಯವನ್ನು ಬಿಡಬೇಕಾಯಿತು, ಇನ್ನು ಸ್ವಲ್ಪ ಸಮಯ ದಿಕ್ಕದೆಸೆ ಇಲ್ಲದೆ ಅಂಡಲೇಬೇಕಾದಿತ್ತು, ಇನ್ನು ಕೆಲವು ಸಮಯ ಕಳ್ಳ ಅಂತ ನೀನು ಮಾಡದ ತಪ್ಪಿಗೆ ಕೆಲವರೆಲ್ಲ ನಿನ್ನನ್ನು ಕಳ್ಳ ಅಂತ ಹೇಳಿದರು, ಕೆಲವು ಸಮಯ ನಿನ್ನ ಕೈಕಾಲು ನಿನಗೆ ಇಲ್ಲದೆ ಆಯಿತು. ಆದರೆ ಈಗ ಎಂತಾಯಿತು ನೋಡು, ಯಥಾಪೂರ್ವಮ ಕಲ್ಪಯತಿ, ಎಲ್ಲವೂ ಕೂಡ ನಿನಗೆ ಮೊದಲು ನೀನು ಹೇಗಿದ್ದೋ ಎಲ್ಲವನ್ನೂ ಕೂಡ ನಿನಗೆ ಅನುಗ್ರಹಿಸಿದ್ದೇನೆ. ನಿನಗೆ ನಾನು ಏನು ಕಷ್ಟ ಕೊಡಲಿಲ್ಲ. ಎಷ್ಟೇ ಕಷ್ಟ ಕೊಟ್ಟರೂ ಕೂಡ ಆ ನನ್ನನ್ನು ಸ್ತುತಿ ಮಾಡಿದೆಯಲ್ಲ, ನನ್ನನ್ನು ಧ್ಯಾನ ಮಾಡಿದೆಯಲ್ಲ, ಅದರಿಂದ ದೊಡ್ಡ ಪುಣ್ಯ ಬೇರೆ ಇಲ್ಲ. ನಿನಗೆಲ್ಲವನ್ನು ನಾನು ಪುನಃ ಅನುಗ್ರಹಿಸಿದ್ದೇನೆ. ಆದರೆ ನಿನಗೆ ಮಾತ್ರ ಕಷ್ಟ ಕೊಟ್ಟೆ ಅಂತ ನೀನು ಯಾವತ್ತೂ ಚಿಂತೆ ಮಾಡಬೇಡ. ನಿನಗೆ ಮಾತ್ರ ಅಲ್ಲ, ನಾನು ಶಿವದೇವರಿಗೂ ಕಷ್ಟ ಕೊಟ್ಟಿದ್ದೇನೆ, ಎಲ್ಲ ದೇವಾದಿ ದೇವತೆಗಳಿಗೂ ಕಷ್ಟ ಕೊಟ್ಟವ ನಾನು, ಹಾಗೆ ರಾಕ್ಷಸರಿಗೂ ಕಷ್ಟ ಕೊಟ್ಟಿದ್ದೇನೆ. ಅಲ್ಲ, ನಮ್ಮ ಗುರುಗಳು ಬೃಹಸ್ಪತಿ ಆಚಾರ್ಯರು ಅವರಿಗೂ ನಾನು ಕಷ್ಟ ಕೊಟ್ಟವ. ಇನ್ನು ನೋಡು, ಪುರಾಣ ಕಾಲದಲ್ಲಿ ಹರಿಶ್ಚಂದ್ರ ಇದ್ದಾನಲ್ಲ, ಅವರಿಗೂ ನಾನೇ ಕಷ್ಟ ಕೊಟ್ಟವನಿಗೆ ಕಷ್ಟ ಬಂದಿದೆ. ಇನ್ನು ನಳದಮಯಂತಿ ಅವರು ಎಷ್ಟೋ ಕಾಲ ಬೇರ್ಪಟ್ಟು ದೂರ ದೂರ ಇದ್ದು ಪುನಃ ಅವರಿಗೆ ಪುನಃ ಸ್ವಯಂವರ ಆಗುವ ಹಾಗೆ ಮಾಡಿದವನು ಕೂಡ ನಾನೇ. ಪಾಂಡವರು ಕಷ್ಟಪಟ್ಟು ವನವಾಸವನ್ನು ಅನುಭವಿಸಿದ್ದು ಕೂಡ ಅದು ನನ್ನ ಅವಕೃಪೆಯ ಕಾಲದಲ್ಲೇ. ಇನ್ನು ಕೌರವರು ರಣರಂಗದಲ್ಲಿ ಸರ್ವನಾಶ ಆದ್ದು ಕೂಡ ಅದು ನನ್ನಿಂದಲೇ. ಅದೇ ರೀತಿ ರಾವಣನೂ ಕೂಡ ಅವನ ಅಂತ್ಯವನ್ನು ಕಂಡದ್ದು ನನ್ನ ಅವಕೃಪೆಯಿಂದಲೇ ಎಂಬುದಾಗಿ ಆ ಎಲ್ಲ ಕಥೆಗಳನ್ನು ಕೂಡ ಅವನಿಗೆ ಹೇಳಿ, ನಿನಗೆ ಮಾತ್ರ ನಾನು ಕಷ್ಟ ಕೊಟ್ಟದ್ದಲ್ಲ, ಈ ಜಗತ್ತಿನಲ್ಲಿದ್ದಂಥ ಎಲ್ಲ ಜೀವಿಗಳಿಗೂ ಕೂಡ ನಾನು ಕಷ್ಟವನ್ನು ಕೊಟ್ಟವನೇ. ಆದರೆ ಅದು ಎಷ್ಟೇ ಕಷ್ಟವನ್ನು ನಾನು ಕೊಟ್ಟಿದ್ರೂ ಕೂಡ ನನ್ನ ಸ್ತುತಿಯಿಂದಾಗಿ, ನನ್ನ ಆರಾಧನೆಯಿಂದಾಗಿ, ನನ್ನ ಭಜನೆಯಿಂದಾಗಿ ಅದೆಲ್ಲವನ್ನು ಕೂಡ ನಾನು ಪರಿಹಾರ ಮಾಡ್ತೇನೆ ಹೇಳುವಂಥ ಅಭಯ ನುಡಿಯನ್ನು ಅನುಗ್ರಹಿಸಿ ಅವರು ಮಾಯವಾಗಿ ಹೋಗ್ತಾರೆ. ಆಗ ಎಲ್ಲರೂ ಕೂಡ ಇದು ವಿಕ್ರಮಾದಿತ್ಯ ಅಂತ ಗೊತ್ತಾಗಿ ಅವನಲ್ಲಿ ತಪ್ಪನ್ನು ಕ್ಷಮೆಯಾಚಿಸಲು ಹತ್ತಿರ ಬಂದರೆ ಯಾರನ್ನು ಕೂಡ ಹತ್ತಿರ ಸೇರಿಸುವುದಿಲ್ಲ. ಎಲ್ಲರನ್ನೂ ಕರಕೊಂಡು, ಚಂದ್ರಕೇತು ರಾಜನನ್ನು ಕೂಡ ಕರಕೊಂಡು, ಎಲ್ಲಿ ತನಗೆ ಅಪವಾದ ಬಂದಿದೆ, ತನ್ನನ್ನು ಕಳ್ಳ ಎಂಬುದಾಗಿ ಎಲ್ಲಿ ಆ ಮಾತು ನನಗೆ ಬಂದಿದೆ, ಅಲ್ಲಿಗೆ ಆ ವ್ಯಾಪಾರಿಯ ಮನೆಗೆ, ಆ ಅತಿಥಿ ಗೃಹಕ್ಕೆ ಇವರನ್ನೆಲ್ಲ ಕರ್ಕೊಂಡು ಬರ್ತಾನೆ. ಆವತ್ತು ಯಾರೂ ಕಾಣದೇ ಇದ್ದಾಗ ವಿಕ್ರಮಾದಿತ್ಯ ಮಾತ್ರ ನೋಡ್ತಾ ಇದ್ದ ಹಾಗೆ ಆ ಚಿತ್ರದ ಹಂಸ ಆ ಮಾಲೆಯನ್ನು ನುಂಗಿತ್ತು. ಆದರೆ ಇವರೆಲ್ಲ ಬಂದು ಅಲ್ಲಿ ನಿಲ್ಲಬೇಕಿದ್ರೆ ಇವರೆಲ್ಲರ ಸಮಕ್ಷಮದಲ್ಲಿ ಆವತ್ತು ಯಾವ ರೀತಿಯಾಗಿ ಸಜೀವವಾಗಿ ಆ ಮಾಲೆಯನ್ನು ಆ ಚಿತ್ರದ ಹಂಸ ನುಂಗಿತ್ತೋ ಅದೇ ರೀತಿಯಾಗಿ ಪುನರಪಿ ಆ ಚಿತ್ರದ ಹಂಸ ಸಜೀವವಾಗಿ ಆವತ್ತು ತಾನು ನುಂಗಿದಂಥ ಮಾಲೆಯನ್ನು ಏಕೈಕಂ ವಮನಂ ಚಕ್ರೆ ಅದನ್ನೆಲ್ಲ ಒಂದೊಂದಾಗಿ ಉಗುಳಿತಂತೆ. ಆಗ ಎಲ್ಲರಿಗೂ ಗೊತ್ತಾಯಿತು ವಿಕ್ರಮಾದಿತ್ಯ ಸುಳ್ಳು ಹೇಳಲಿಲ್ಲ, ವಿಕ್ರಮಾದಿತ್ಯ ಸತ್ಯವನ್ನೇ ಹೇಳಿದ್ದಾನೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ ಅಂತ ಹೇಳುವಂಥ ವಿಚಾರ ಎಲ್ಲರಿಗೂ ಗೊತ್ತಾಯಿತು. ಚಂದ್ರಕೇತು ರಾಜ ಮಾತ್ರ ಭಯದಿಂದ ನಡುಗಿ ಹೋದ. ಚಂದ್ರಕೇತು ಸಾಮಂತ ರಾಜ, ವಿಕ್ರಮಾದಿತ್ಯ ಚಕ್ರವರ್ತಿಗೆ ಇಂಥ ಒಂದು ಅಪಚಾರವನ್ನು ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೇವಲ ಈ ವ್ಯಾಪಾರಿ ಹೇಳಿದ ಮಾತನ್ನು ನಂಬಿ ನಾನು ಇವನಿಗೆ ಶಿಕ್ಷೆ ಕೊಟ್ಟೆನಲ್ಲ, ನಾನು ಅಪರಾಧ ಮಾಡಿದೆ, ಇನ್ನು ಅವನು ನನ್ನನ್ನು ಶಿಕ್ಷಿಸಿದರೆ ಹೇಳುವಂಥ ಭಯದಿಂದ ಕೂಡಲೇ ತನ್ನ ಮಗಳನ್ನು ಕರೆದು
ಅವನಿಗೆ ಧಾರೆ ಎರೆದು ಕೊಡ್ತಾನೆ. ವಿಕ್ರಮಾದಿತ್ಯನಿಗೆ ತನ್ನ ತಪ್ಪನ್ನು ಮನ್ನಿಸಬೇಕು ಅಂತ ಪದ್ಮ ಹೇಳುವಂಥ ರಾಜಕುಮಾರಿಯನ್ನು ಅವನಿಗೆ ವಿವಾಹ ಮಾಡಿಕೊಡ್ತಾಳೆ. ಸಂತೋಷದಿಂದ ಅವಳನ್ನು ವಿವಾಹವಾಗ್ತಾನೆ. ಸಂತೋಷನ 1 ತಿಂಗಳುಗಳ ಕಾಲ ಅಲ್ಲಿ ಅವನು ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಒಂದು ದಿನ ಎಲ್ಲ ರಾಜ್ಯದ ಸಮಸ್ತ ಪ್ರಜೆಗಳನ್ನು ಕರೆದು ಒಂದು ಸಭಾ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ವೇದಿಕೆಯಲ್ಲಿ ಗಾಣಿಗನ ಕುಟುಂಬವನ್ನು ಅವರು ಗೌರವಿಸುವುದರ ಮೂಲಕ ಅವರಿಗೆ ಒಂದು ಗ್ರಾಮವನ್ನು ಉಂಬಳಿಯಾಗಿ ಕೊಟ್ಟು ಅವರಿಗೆ ಸಂತೋಷಪಡಿಸುವುದರ ಮೂಲಕ ಕೃತಜ್ಞತೆಯನ್ನು ವಿಕ್ರಮಾದಿತ್ಯ ಸೂಚಿಸ್ತಾನೆ. ನೋಡಿ, ಗಮನಿಸಿ, ಅವ ಉಪಕಾರವನ್ನು ಪಡೆದ ನನಗೆ ಆಪತ್ಕಾಲದಲ್ಲಿ ತನ್ನ ಜೀವ ಉಳಿಸಿದಂಥ, ತನಗೆ ಆಶ್ರಯ ಕೊಟ್ಟಂಥ, ತನ್ನ ಅನ್ನ ಕೊಟ್ಟಂಥ, ಪ್ರೀತಿಯಿಂದ ತನ್ನ ತಂದೆಯಂತೆ ತನ್ನನ್ನು ಕಾಪಾಡಿ ಸಲಹಿದಂಥ ಗಾಣಿಗನನ್ನು ಮರೆಯದೆ ಅವನಿಗೆ ವಿಶೇಷವಾದಂಥ ಗೌರವವನ್ನು ಕೊಡ್ತಾನೆ. ಆಮೇಲೆ ಸಂತೋಷದಿಂದ ಪುನಃ ಪದ್ಮ ಹೇಳುವಂಥ ತನ್ನ ಮಡದಿಯೊಂದಿಗೆ ಸೇರಿಕೊಂಡು ಉಜ್ಜಯಿನಿಯನ್ನು ಪ್ರವೇಶ ಮಾಡಿ ಅದೆಷ್ಟೋ ಕಾಲ ರಾಜ್ಯಭಾರ ಮಾಡ್ತಾನೆ. ಈ ವಿಚಾರವನ್ನು, ಈ ಪುಣ್ಯಕಥೆ ನಾರದ ಋಷಿಗಳು ಸತ್ಯೇಂದ್ರ ರಾಜನಿಗೆ ಕಾಡಿನಲ್ಲಿ ಹೇಳ್ತಾ ಇದ್ದದ್ದು. ಆ ಕಥೆಯನ್ನು ಕೇಳಿ ಸತ್ಯೇಂದ್ರ ರಾಜನಿಗೂ ಕೂಡ ಶನಿದೇವರಲ್ಲಿ ಭಕ್ತಿ ಬರಬೇಕಿದ್ರೆ ಆ ಸತ್ಯೇಂದ್ರ ರಾಜ ಹೇಳ್ತಾನೆ, ನನಗೊದಗಿ ಬಂದಂಥ ಕಷ್ಟ ಕೂಡ ಪರಿಹಾರ ಆಗಬೇಕಿದ್ರೆ ಶನಿದೇವರ ಅನುಗ್ರಹ ನನಗಾಗುವಂತೆ ನಾವು ಮಾಡಬೇಕು ಅಂತ ಹೇಳಿದಾಗ ಆ ನಾರದ ಋಷಿಗಳೇ ಪುರೋಹಿತರಾಗಿ ಕಾಡಿನಲ್ಲಿ ಸಿಕ್ಕುವಂಥ ಹೂ ಹಣ್ಣುಗಳನ್ನು ಕೊಯ್ಕೊಂಡು ಬಂದು ಅಲ್ಲೇ ಶನಿದೇವರ ಕಲ್ಪೋಕ್ತ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆಯಿಂದಾಗಿ ಆ ದೇವರು ಸಂತೋಷಗೊಂಡಾಗ ಸತ್ಯೇಂದ್ರ ರಾಜನ ಪ್ರಜೆಗಳು ಹಾಗೆ ಮಂತ್ರಿಗಳು ಅವನ ಪರಿವಾರದವರೆಲ್ಲ ಆ ರಾಜನನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ಆ ರಾಜನಿಗೆ ಕೈಮುಗಿದು ತಪ್ಪನ್ನು ಯಾಚಿಸಿ ಅವನನ್ನು ಸಮಾಧಾನಪಡಿಸಿ ಅವನನ್ನು ಪ್ರೀತಿಯಿಂದ ಗೌರವದಿಂದ ತಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಚೋಳ ದೇಶದಲ್ಲಿ ಅದೆಷ್ಟೋ ಕಾಲ ಆ ಸತ್ಯೇಂದ್ರ ಧರ್ಮನಿಷ್ಠನಾಗಿ ರಾಜ್ಯಭಾರವನ್ನು ಮಾಡ್ತಾನೆ. ನೋಡಿ, ಇಂಥ ಪುಣ್ಯಪ್ರದವಾದಂಥ ಕಥೆಯನ್ನು ಕೇವಲ ಆ ಕಥೆಯ ಹಂದನ ಮಾತ್ರ ನಾನು ಹೇಳಿದ್ದು, ಯಾವುದೇ ಉಪಕಥೆಗೆ ನಾನು ಹೋಗಲಿಲ್ಲ. ಈಗಲೇ 8 ಗಂಟೆಗೆ ಪೂಜೆ ಮುಗಿಸಬೇಕು ಅಂತ ಸಂಘಟಕರು ಹೇಳಿದ್ದಾರೆ. ಆದರೂ ತುಂಬ ತಡವಾದದ್ದಕ್ಕೆ ಎಲ್ಲ ಭಕ್ತ ಬಂಧುಗಳಲ್ಲಿ ಸಂಘಟಕರಲ್ಲಿ ಕ್ಷಮೆಯನ್ನು ಕೇಳ್ತಾ, ಆ ದೇವರ ಆ ಕಥೆಯನ್ನು ಎಲ್ಲಿಯೂ ಕೂಡ ನಮಗೆ ತುಂಡು ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅತ್ಯಂತ ಸರಳವಾಗಿ ಹೇಳಿದರೂ ಕೂಡ ಆ ಕಿಂಚಿತ್ತಾದರೂ ಕೂಡ ನಾವು ದೇವರಿಗೆ ಸಮರ್ಪಿಸುವಂಥದ್ದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ದೇವರಿಗೆ ಸಮರ್ಪಿಸುವಂಥದ್ದು ಒಂದು ಹೂ ಕೊಡುವಲ್ಲಿ ಹೂ ಎಸಳಾದರೂ ಕೂಡ ನಾವು ಭಕ್ತಿಯಿಂದ ಕೊಟ್ಟರೆ ಆ ದೇವರು ಅದನ್ನು ಅನಂತವಾಗಿ ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹಿಸ್ತಾರೆ. ಹಾಗೆ ಕೇಳಿದಂಥ ಈ ಪುಣ್ಯಕಥೆಯ ಪುಣ್ಯಫಲ ಈ ಪೂಜೆಯಲ್ಲಿ ಭಾಗಿಯಾದಂಥ ನಿಮಗೆಲ್ಲರಿಗೂ ದೇವರು ಅನುಗ್ರಹಿಸಲಿ. ನಿಮಗೆ ಜೀವಿತದಲ್ಲಿ ಒದಗಿ ಬಂದಂಥ ಎಲ್ಲ ಕಷ್ಟಗಳು ದೂರವಾಗಲಿ. ಭಗವಂತನ ಅನುಗ್ರಹ ನಿಮ್ಮ ಪಾರಿಗೆ ಶ್ರೀರಕ್ಷೆಯಾಗಿ ಸದಾಕಾಲ ಪ್ರಾಪ್ತಿಯಾಗಲಿ. ಮೇಲ್ಕಾಲದಲ್ಲಿ ಕ್ಷೇಮದಿಂದ ಜೀವನ ಮಾಡುವಂಥ ಎಲ್ಲ ಭಾಗ್ಯವನ್ನು ಸ್ವಾಮಿ ಶನೀಶ್ವರ ದೇವರು ಮಹಾಗಣಪತಿ ದೇವರು ಅನುಗ್ರಹಿಸಲಿ ಅಂತ ಹೇಳುವಂಥ ಪ್ರಾರ್ಥನೆಯೊಂದಿಗೆ ದೇವರ ಪುಣ್ಯಕಥೆ ಇಲ್ಲಿಗೆ ಸಂಪನ್ನವಾಯಿತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹೇಶಾಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವತ್ರ ಸರ್ವದಾ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಒಮ್ಮೆ ಕೂತವರು ಒಮ್ಮೆ ಎದ್ದು 1 ನಿಮಿಷ ಕಾಲು ಸರಿ ಮಾಡಿ ಪುನಃ ಕೂತ್ಕೊಳ್ಳಿ. ಪೂಜೆ ಆಗುವ ಕೂತ್ಕೊಳ್ಬೇಕು. ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿ. ಈಗ ಶನಿದೇವರ ಮಹಾಪೂಜೆಯ ಕಾಲ ಸನ್ನಿಹಿತವಾಗಿದೆ. ಹಿರಿಯರು ಹಾಗೆ ಸಮಿತಿಯ ಪ್ರಧಾನರು ದೇವರ ಬದಿಯಲ್ಲಿ ಬಂದು ನಿಂತು ಪೂಜೆಯಲ್ಲಿ ಭಾಗಿಯಾಗಬೇಕು. ಪೂಜೆಗೆ ಕೂತವರಿಗೆ ಅಡ್ಡ ಆಗದಂಥ ರೀತಿಯಲ್ಲಿ ಹಿರಿಯರು ಬರಬೇಕು. ಬಾಕಿದ್ದವರೆಲ್ಲ ಅಲ್ಲೇ ಕೂತು ಪೂಜೆಯನ್ನು ನೋಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಇಲ್ಲೇ ಬದಿಯಲ್ಲಿ ಹಿರಿಯರೆಲ್ಲ ಇಲ್ಲಿ ಬದಿಯಲ್ಲಿ ಬಂದು ನಿಂತು ಪೂಜೆ ನೋಡಬೇಕು. ಕಾಲು ನೋವು ಸರಿಯಾದರೆ ಪುನಃ ಒಮ್ಮೆ ಕಾಲು ಸರಿ ಮಾಡಿ ಕೂತುಕೊಳ್ಳಿ. ಒಳಗೆ 2 ಜನ ಅದನ್ನು ಬಡಿಯಿರಿ. ಎಲ್ಲರೂ ಶಬ್ದ ಗಂಟೆ ಮಾತ್ರ, ಒಳಗಿನ ಗಂಟೆ ಎಲ್ಲ ಬಡಿಯಿತು ಹೋಗಿ ಅಲ್ಲಿ ಬಡಿ. ಯಜ್ಞೇನ ಯಜ್ಞಮೇದಂತ ದೇವಾ ಓಂ
ಇಬ್ಬರು ಬಂದು ಆರತಿ ತಗೊಂಡು ಬರಬೇಕು. ಇಲ್ಲಿ 2 ಆರತಿ ಉಂಟು, ನೀವು ಆ ಬದಿಗೆ ಕೊಡಿ, ನೀವು ಈ ಆರತಿಯನ್ನು ಈ ಬದಿಗೆ ಕೊಡಿ, ಇಲ್ಲಿ ಇವರಿಗೆಲ್ಲ ಕೊಟ್ಟು ಆಚೆ ಕೊಡಿ, ಇಲ್ಲಿ ಕೊಡಿ. ಓ, ಯಾರು ಮುಂದೆ ಮುಂದೆ ಬರಬೇಡಿ, ನೀವು ನಿಂತಲ್ಲಿಗೆ ಆರತಿಯನ್ನು ತಗೊಂಡು ಬರ್ತಾರೆ. ಆರತಿ ಕೊಡೋರು ಆದಷ್ಟು ಬೇಗ ಬೇಗ ಮುಂದೆ ಹೋಗಿ, ಆರತಿ ಕೊಡೋರು ಸ್ವಲ್ಪ ಬೇಗ ಬೇಗ ಮುಂದೆ ಹೋಗಬೇಕು, ಕಾಯುವುದು ಬೇಡ, ತೋರಿಸಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಂ ಧ್ರುವಾದ್ಯೋ ಧ್ರುವ ಪೃಥ್ವೀ ಧ್ರುವ ಸಪರ್ವತಾಜಿಮೆ ಧ್ರುವಂ ವಿಶ್ವಮಿದಂ ಜಗದ್ಧ್ರುವೋ ರಾಜಾ ವಿಷಾಮಯಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಓಂ ಶ್ರಿಯೇ ಜಾತ ಶ್ರಿಯಾ ನಿರ್ಯಾಯ ಶ್ರಿಯಂ ವಜೋ ಜರದ್ರಭ್ಯೋ ದದಾತಿ ಶ್ರಿಯಂ ವಸಾ ನಾಮ ವೃತತ್ವಮಾ ಆಜನ್ಭವಂತಿ ಸತ್ಯಾ ಸಮಿತಾಮಿ ತದ್ರೌ ಕೃತವರ್ತಿ ಸಮ ಕರ್ಪೂರದೀಪಂ ಸಮತ್ತೈರವರ್ತಿ ಸಮಾಯುಕ್ತೋ ನೀರ್ಪೇನ ಚ ಸುಪೋಜಿತಃ ನೀರಾಜನೇನ ಸಂತುಷ್ಟೋ ಭವತ್ಯೇವ ಶನೈಶ್ಚರಃ. ಓಂ ಕರ್ಪೂರದೀಪಂ ಸಮನೋಹರಂ ಪ್ರಭೋ ದದಾಮಿ ದೇವ ವರಪ್ರಸೀದ ಭೋ ಪಾಪಾಂಧಕಾರಂ ತ್ವರಿತಂ ನಿವಾರಯ ಪ್ರಜ್ಞಾನದೀಪಂ ಮನಸ್ಸಿ ಪ್ರದೀಪಯ. ಶ್ರೀ ಶನೈಶ್ಚರ ಸ್ವಾಮಿನೇ ನಮಃ. ವೇದೋಕ್ತ ಕರ್ಪೂರ ಮಂಗಳ ನೀರಾಜನಂ ಸಮರ್ಪಯಾಮಿ. ಎಲ್ಲರೂ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ. ಓಂ ಯಜ್ಞೇನ ಯಜ್ಞಮೇಜಂ ತದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯ ಆಸನ್ ತೇಹನಾಕಂ ಮಹಿಮಾನಸಂತ ಯತ್ರ ಪೂರ್ವೇ ಸಾಧ್ಯ ಸಂತ ದೇವಾಃ ಯನ್ಮಜಾ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಪರಂ ಜರಂ ನಿವೇದಿತಂ ತನೈವೇದ್ಯಂ ತದ್ಗ್ರಹಾಣಾನುಕಂಪಯಾ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ತಥೈವ ಚ ಯತ್ಪೂಜಿತಂ ಮಜಾ ದೇವಾ ಪರಿಪೂರ್ಣಂ ತದಸ್ತುತೆ. ಕೋಣಸ್ಥ ಪಿಂಗರೋ ವಬ್ರಕೃಷ್ಣೋ ರೌದ್ರೋಂ ತಕೋಜಮಃ ಸೌರಿ ಶನೈಶ್ಚರೋ ವಂದ ಪಿಪ್ಪರಾದೇನ ಸಂಸ್ತತಃ ಸೂರ್ಯಪುತ್ರ ನಮಸ್ತಭ್ಯಂ ಸರ್ವಲೋಕಭಯಂಕರ ಆಯುರಾರೋಗ್ಯಮೈಶ್ವರ್ಯಂ ಸೌಭಾಗ್ಯಂ ದೇಹಿ ಮೇ ಪ್ರಭೋ. ಕೋಣೋಂತಕೋ ರೌದ್ರಯಮೋತ ವಬ್ರಕೃಷ್ಣಶನೆ ಪಿಂಗಲಮಂದಸೌರಿಃ ನಿತ್ಯಂ ಸ್ಮೃತೋ ಜೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ. ಸುರಾಸುರಾಕಂ ಪುರುಷೇ ರೋಗೇಂದ್ರ ಗಂಧರ್ವ ವಿದ್ಯಾಧರ ಪನ್ನಕಾಶ್ಚ ಪೇಡ್ಯಂತು ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ನರ ನರೇಂದ್ರ ಪಶವೋ ಮೃಗೇಂದ್ರ ವನ್ಯಾಶಯೀ ಕೀಟ ಪತಂಗ ಭೃಂಗಾಃ ಪೇಡ್ಯಂತು ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇಶಾಶ್ಚ ದುರ್ಗಾನಿ ವನಾನಿ ನಿಮೇಶ ಸೇನಾ ಪ್ರವರ್ತನಾನಿ ಪೇಡ್ಯಂತು ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀ ರವಿನಂದನಾಯ. ತಿಲೈರ್ಯವೈರ್ಮಾಶ ಗುಡ ಅನ್ನದಾನೇ ಲೋಹೇನ ನೀರಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈ ನಿಜವಾಸರೇ ಚ ತಸ್ಮೈ ನಮಃ ಶ್ರೀ ರವಿನಂದನಾಯ. ಪ್ರಯಾಗಕೂರೆ ಯಮುನಾ ತಟೇ ಚ ಸರಸ್ವತಿ ಪುಣ್ಯಚರೇ ಗುಹಾಯಾಂ ಯೋ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಃ ತಸ್ಮೈ ನಮಃ ಶ್ರೀ ರವಿನಂದನಾಯ. ಅನ್ಯಪ್ರದೇಶ ಸ್ವಗೃಹಂ ಪ್ರವಿಷ್ಟಃ ತದೀಯವಾರೇ ಸ ನರಸುಖೇ ಸ್ಯಾತ್ ಗೃಹಾದ್ಗತೋ ಯೋ ಅನಪನ ಪ್ರಯಾತಿ ತಸ್ಮೈ ನಮಃ ಶ್ರೀ ರವಿನಂದನಾಯ. ಸ್ರಷ್ಟಾ ಸ್ವಯಂಭೋ ಭುವನತ್ರಯಸ್ಯ ತ್ರಾತಾ ಹರಿ ಸಂಹರತೆ ಪಿನಾಕಿ ಏಕಸ್ತ್ರಿದಾರಿಜ್ಯಜಸ್ಸಾಮಮೂರ್ತಿಃ ತಸ್ಮೈ ನಮಃ ಶ್ರೀ ರವಿನಂದನಾಯ. ಶನ್ಯಷ್ಟಕಂ ಯ ಪ್ರಯತ ಪ್ರಭಾತೆ ನಿತ್ಯಂ ಸುಪುತ್ರೈಃ ಪಶುಪಾಂಧವೈಶ್ಚ ಪಟೇ ಸೌಖ್ಯಂ ಭುವಿ ಭೋಗಯುಕ್ತ ಪ್ರಾಪ್ನೋತಿ ನಿರ್ವಾಣ ಪದಂ ತದಂತೆ. ಕೋಣಸ್ಥ ಪಿಂಗರೋ ವಬ್ರಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿ ಶನೈಶ್ಚರೋ ವಂದ ಪಿಪ್ಪರಾದೇನ ಸಂಸ್ತತಃ. ಏತಾನಿ ದಶ ನಾಮಾನಿ ಪ್ರಾತರುತ್ತಾಯಃ ಪಠೇತ್ ಶನೈಶ್ಚರ ಕೃತಾಪೀಜ್ರ ನ ಕದಾಚಿತ್ ಭವಿಷ್ಯತಿ. ಇಂದ್ರನೀರನಿಭಂ ಮಂದಂ ಕಾಶ್ಯಪಂ ಚಿತ್ರಭೂಷಣಂ ಚಾಪಬಾಣಧರಂ ಚರ್ಮಶೂರಿನಂ ಗೃದ್ರವಾಹನಂ ಶನೈಶ್ಚರೋ ರಾಶಿತೋ ರಾಶಿಮೇತಿ ಶನೈರ್ಭೋಗೋ ಗಮನಂ ಚೇಷ್ಟಿತಂ ಚ ಸೂರ್ಯಾತ್ಮಜಂ ಕ್ರೋಧನಂ ಸುಪ್ರಸನ್ನಂ ಮಂದಂ ಸದಾ ಶರಣಮಹಂ ಪ್ರಪದ್ಯೆ. ಜಗದೀಶ್ವರನಾದಂಥ ಶ್ರೀ ಮಹಾಗಣೇಶನ ಪುಣ್ಯ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ಕೂಡ ಭಕ್ತಜನರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಹಾಗೆ ಸಾನ್ನಿಧ್ಯ ಬೆಳಗುವುದಕ್ಕೋಸ್ಕರವಾಗಿ ಶನೈಶ್ಚರ ಕಲ್ಪೋಕ್ತ ಪೂಜೆಯನ್ನು ಸಾಮೂಹಿಕವಾಗಿ ಶ್ರೀ ಸನ್ನಿಧಾನದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಗಣೇಶೋತ್ಸವಕ್ಕೆ ಮೊದಲಾಗಿ ನಾಳೆಯಿಂದ ಶ್ರೀ ಸನ್ನಿಧಾನದಲ್ಲಿ ಭಜನೋತ್ಸವ ಹಾಗೆ ನಾಡಿನಿಂದ ವಿಶೇಷವಾಗಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕ್ಷೇತ್ರದಲ್ಲಿ ಸಂಪನ್ನಗೊಳ್ಳಿಕ್ಕಿದೆ. ಪೂರ್ವಭಾವಿಯಾಗಿ ಈ ಶುಭ ದಿನ ನಾವೆಲ್ಲ ಸೇರಿಕೊಂಡು ಶನೈಶ್ಚರ ಕಲ್ಪೋಕ್ತ ಪೂಜೆ ಹೇಳುವಂಥ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿಕೊಂಡಿದ್ದೇವೆ. ಮಾಡಿದಂಥ ಈ ಪೂಜೆಯಲ್ಲಿ ನಮ್ಮಿಂದ ಯಾವುದೇ ವಿಧವಾದಂಥ ಲೋಪದೋಷ ತಪ್ಪುಗಳು ಬಂದಿದ್ದರೂ ಕೂಡ ಅದನ್ನೆಲ್ಲ ಭಗವಂತ ಮನ್ನಿಸಿ
ಸೇವೆಯನ್ನು ಪರಿಪೂರ್ಣವಾಗಿ ಸಂತೋಷದಿಂದ ತನ್ನ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಸಂತುಷ್ಟರಾಗಿ ಆ ದೇವರ ಪರಿಪೂರ್ಣವಾದಂಥ ಅನುಗ್ರಹದ್ವಾರ ಶ್ರೀ ಸನ್ನಿಧಾನದಲ್ಲಿ ಶ್ರೀ ಗಣೇಶನ ಸಾನ್ನಿಧ್ಯಕ್ಕೆ ಯಾವುದಾದರೂ ಪ್ರತಿಬಂಧಕವಾದಂಥ ದೋಷಗಳಿದ್ದರೆ ಅದನ್ನೆಲ್ಲ ದೂರ ಮಾಡಿ ಸಾನ್ನಿಧ್ಯ ಅಭಿವೃದ್ಧಿಯಾಗುವಂತೆ ದೇವರು ಅನುಗ್ರಹಿಸಿಕೊಡಬೇಕು. ಹಾಗೆ ಆ ದೇವರ ಪೂರ್ಣ ಅನುಗ್ರಹದ್ವಾರ ನಮ್ಮ ನಾಡಿಗೆ, ನಮ್ಮ ರಾಷ್ಟ್ರಕ್ಕೆ ಬರುವಂಥ ಯಾವುದೇ ವಿಧವಾದಂಥ ಕ್ಲೇಶ ದೋಷ ದುರಿತಗಳಿದ್ದರೂ, ಪ್ರಾಕೃತಿಕವಾದಂಥ ವಿಕೋಪಗಳಿದ್ದರೆ ಅದನ್ನೆಲ್ಲ ದೇವರು ಪರಿಹರಿಸಿ ಸರ್ವ ರಕ್ಷಣೆಯನ್ನು ದೇವರು ಅನುಗ್ರಹಿಸಿ ಸರ್ವ ಸಮೃದ್ಧಿಯನ್ನು ಅನುಗ್ರಹ ಮಾಡಿಕೊಡಬೇಕು. ಸಾಧುಗಳಿಗೂ ಗೋವುಗಳಿಗೂ ಸರ್ವ ರಕ್ಷಣೆಯನ್ನು ಭಗವಂತ ಅನುಗ್ರಹ ಮಾಡಿಕೊಡಬೇಕು. ಹಾಗೆ ವಿಶೇಷವಾಗಿ ಇವತ್ತಿನ ಈ ಪುಣ್ಯ ದಿನ ಯಾರೆಲ್ಲ ಈ ಶನೈಶ್ಚರ ಕಲ್ಪೋಕ್ತ ಪೂಜೆಯಲ್ಲಿ ಭಾಗಿಯಾಗಿದ್ದಾರೋ, ಆ ದೇವರನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ದಾರೋ ಅವರಿಗೆಲ್ಲರಿಗೂ ಕೂಡ ಆ ಶನಿದೇವರ ಪರಿಪೂರ್ಣವಾದಂಥ ಅನುಗ್ರಹದ್ವಾರ ಶನಿಚಾರ ದೋಷದಿಂದಾಗಿ ಅನುಭವಕ್ಕೆ ಬರಬಹುದಾದಂಥ ಬಂದಂಥ ಎಲ್ಲ ದೋಷ ದುರಿತಗಳನ್ನು ದೇವರು ದೂರ ಮಾಡಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು, ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ದೇವರು ಅನುಗ್ರಹಿಸಿ ಎಲ್ಲರ ಮನೆಗಳಲ್ಲಿಯೂ ಶಾಂತಿ, ನೆಮ್ಮದಿ, ಸಮಾಧಾನ, ಸಮೃದ್ಧಿಯನ್ನು ಅನುಗ್ರಹಿಸಿ ನಾವೆಲ್ಲ ಜೀವನಕ್ಕೋಸ್ಕರ ಮಾಡ್ತಾ ಇರುವಂಥ ವೃತ್ತಿ ಕ್ಷೇತ್ರ, ವ್ಯವಹಾರ ಕ್ಷೇತ್ರಗಳಲ್ಲಿ ವಿಶೇಷವಾದಂಥ ಅಭಿವೃದ್ಧಿಯನ್ನು, ಸಾಂಪತ್ತಿಕವಾದಂಥ ಎಲ್ಲ ಅನುಕೂಲತೆಯನ್ನು, ಮಾನಸಿಕವಾದಂಥ ನೆಮ್ಮದಿಯನ್ನು ದೇವರು ಅನುಗ್ರಹಿಸಿ ಏನೆಲ್ಲ ಈ ಭಗವತ್ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀರೋ ಎಲ್ಲವನ್ನು ದೇವರು ಸತ್ಯವಾಗಿ ದೇವರು ನೆರವೇರಿಸಿಕೊಟ್ಟು ಎಲ್ಲರಿಗೂ ಸರ್ವಾಪಚ್ಚಾಂತಿ ಪೂರ್ವಕ ದೀರ್ಘಾಯು ವಿಪುಲ ಪುತ್ರ ಪೌತ್ರಾದಿ ಅನವಚ್ಚಮ್ನ ಸ್ಥಿರಲಕ್ಷ್ಮಿ ಕೀರ್ತಿ ಲಾಭ ಶತ್ರು ಪರಾಜಯ ಹೇಳುವಂತೆ ಎಲ್ಲ ಅಭೀಷ್ಟಗಳನ್ನು ಅನುಗ್ರಹ ಮಾಡಿಕೊಟ್ಟು ಶನೀಶ್ಚರ ಪೂಜೆಯ ಕಲ್ಪೋಕ್ತವಾದಂಥ ಫಲಪ್ರಾಪ್ತಿಯಾಗುವುದರೊಂದಿಗೆ ದುಃಖ ಶೋಕಾದಿ ಶಮನಂ ಧನಧಾನ್ಯ ಪ್ರವರ್ಧನಂ ಸೌಭಾಗ್ಯ ಸಂತತಿಕರಂ ಸರ್ವತ್ರ ವಿಜಯಪ್ರದಂ ಹೇಳುವಂಥ ಆ ಭಗವಂತನ ಅನುಗ್ರಹ ನೋಡಿ ಸತ್ಯವಾಗಿ ನಮಗೆಲ್ಲರಿಗೂ ಪ್ರಾಪ್ತಿಯಾಗುವುದರ ಮೂಲಕ ಮೇಲ್ಕಾಲದಲ್ಲಿಕ್ಕಿಂತಲೂ ವಿಶೇಷವಾಗಿ ನಾವೆಲ್ಲ 10 ತಾಯಿಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಯಾವುದೇ ಭೇದ ಭಾವ ಭಿನ್ನಾಭಿಪ್ರಾಯ ನಮ್ಮೊಳಗೆ ಬಾರದೆ ನಾವು ಐಕ್ಯಮತ್ಯ ಸಾಮರಸ್ಯದೊಂದಿಗೆ ಭಗವತ್ ಸೇವೆಯನ್ನು ಅನನ್ಯವಾಗಿ ಮಾಡುವಂಥ ಎಲ್ಲ ಯೋಗ ಭಾಗ್ಯವನ್ನು, ಅದಕ್ಕೆ ಬೇಕಾದಂಥ ಆರೋಗ್ಯವನ್ನು, ಸಂಪತ್ತನ್ನು, ಸಮೃದ್ಧಿಯನ್ನು, ಶಾಂತಿಯನ್ನು, ಭಕ್ತಿಯನ್ನು, ಸೌಭಾಗ್ಯವನ್ನು ಸ್ವಾಮಿ ನಮ್ಮ ಪಾಲಿಗೆ ಅನುಗ್ರಹ ಮಾಡಿಕೊಡಬೇಕು. ಹಾಗೆ ವಿಶೇಷವಾಗಿ ನಾಳೆಯಿಂದ ಮುಂದೆ 4 ದಿನಗಳ ಪರ್ಯಂತ ಈ ಕ್ಷೇತ್ರದ ನಡೆಯುವಂಥ ಆ ಸಾರ್ವಜನಿಕ ಗಣೇಶೋತ್ಸವವನ್ನು ನಿರ್ವಿಘ್ನವಾಗಿ, ಸಾಂಗವಾಗಿ, ವೈಭವದಿಂದ ಯಾವುದೇ ವಿಧವಾದಂಥ ಕುಂದು ಕೊರತೆ ಬಾರದೆ ದೇವರು ನಡೆಸಿಕೊಟ್ಟು ಆ ಸತ್ಕರ್ಮದ ಸಂಪೂರ್ಣ ಸತ್ಫಲ ಶ್ರೀ ಕ್ಷೇತ್ರ ಸನ್ನಿಧಾನಕ್ಕೆ, ನಮ್ಮ ನಾಡಿಗೆ, ಸಮಸ್ತ ಭಕ್ತಬಂಧುಗಳಿಗೆ, ನಮ್ಮ ರಾಷ್ಟ್ರಕ್ಕೆ ಪ್ರಾಪ್ತಿಯಾಗುವಂತೆ ಭಗವಂತ ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ನಾವೆಲ್ಲ ಒಂದೇ ಮನಸ್ಸಿನಿಂದ ಸ್ವಾಮಿಯ ದಿವ್ಯ ಚರಣಾರವಿಂದಗಳಲ್ಲಿ ಶಿರಭಾಗಿ ಭಕ್ತಿಯಿಂದ ಮಾಡುವಂಥ ಪ್ರಾರ್ಥನೆ. ಓಂ ಆಂಧ್ರೇಶಂ ಗ್ರಹ ಪಶ್ಚಿಮಂ ಕರಲಸತ್ತೋಣೀರ ಬಾಣಾಸನಂ ಕೋದಂಡಾಕೃತಿ ಮಂಡಲಂ ಘನನಿಭಂ ಗೃದ್ರಾಸನಂ ಕಾಶ್ಯಪಿಂ ನೀನಚ್ಛತ್ರ ವಿಭೂಷಣ ಧ್ವಜರತಚ್ಛತ್ರಶ್ರಿಯ ಶೋಭಿತಂ ಮೇರೋಹ ದಿವ್ಯಗಿರೇಃ ಪ್ರದಕ್ಷಿಣಕರಂ ಸೇವಾಮಹೇತಂ ಶನಿಂ ಶಂ ಶನೈಶ್ಚರಾಯ ನಮಃ. ಮನಸೋದಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಶನೈಶ್ಚರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಹಾಗಣೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ. ಎಲ್ಲರೂ ನಿಂತಲ್ಲಿ ಸುತ್ತ ಬಂದು ನಮಸ್ಕಾರ ಮಾಡಿ. ಓಂ ಸೂರ್ಯಪುತ್ರಾಯ ವಿದ್ಮಹೆ ಶನೈಶ್ಚರಾಯ ಧೀಮಹಿ ತನ್ನೋ ಮಂದ ಪ್ರಚೋದಯಾತ್. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮಾ ಪಾಪಸಂಭವ ತ್ರಾಹಿ ಮಾಂ ಕೃಪಯಾ ದೇವ. ಶರಣಾಗತವತ್ಸರ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷ ಪುರುಷೋತ್ತಮ. ಎಲ್ಲರೂ ಅಲ್ಲೇ ಕೂತ್ಕೊಳ್ಳಿ. ಬ್ರಹ್ಮಾರ್ಪಣೆ ಆದ ಮೇಲೆ ಹೇಳೋದು. ಎಲ್ಲರೂ ಕೂತ್ಕೊಳ್ಳಿ.
ಪುನಃ ಪೂಜಾಂ ಕರಿಷ್ಯೆ. ಓಂ ಸುಶೀತಲಂ ಶುದ್ಧಜಲಂ ಗಂಧೋದಕಮಿಶ್ರಿತಂ ಮಜಾ ನಿವೇದಿತೋ ಭಕ್ತಿಯ ಅರ್ಘ್ಯೋಜಂ ಪ್ರತಿಗೃಷ್ಟಾಂ ಶನೀಶ್ವರ ಸ್ವಾಮಿನೇ ನಮಃ. ಪ್ರಸನ್ನಾದ್ಯಂ ಸಮರ್ಪಯಾಂ ಸುಶೀತಲಂ ಶುದ್ಧಜಲಂ ಗಂಧೋದಕಮಿಶ್ರಿತಂ ಮಜಾ ನಿವೇದಿತೋ ಭಕ್ತಿಯ ಅರ್ಘ್ಯೋಜಂ ಪ್ರತಿಗೃಷ್ಟಾಂ ಶನೀಶ್ವರ ಸ್ವಾಮಿನೇ ನಮಃ. ಪ್ರಸನ್ನಾದ್ಯಂ ಸಮರ್ಪಯ ಅಲ್ಲಿ ಶುರು ಮಾಡಿ. ಓಂ ಸುಶೀತಲಂ ಶುದ್ಧಜಲಂ ಗಂಧೋದಕಮಿಶ್ರಿತಂ ಮಜಾ ನಿವೇದಿತೋ ಭಕ್ತಿಯ ಅರ್ಘ್ಯೋಜಂ ಪ್ರತಿಗೃಷ್ಟಾಂ ಶನೀಶ್ವರ ಸ್ವಾಮಿನೇ ನಮಃ. ಪ್ರಸನ್ನಾದ್ಯಂ ಸಮರ್ಪಯಾಮಿ ಪೂಜಾಂ ಕರಿಷ್ಯೆ. ಓಂ ಕುಂಭೋಧರಾಯ ನಮಃ. ಪುನಃ ಪೂಜಾಂಕರಿ ಶನೈಶ್ವರ ಸ್ವಾಮಿನೇ ನಮಃ. ಓಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ ಆವಾಹನಂ ಸಮರ್ಪಯಾಮಿ ಪಾದಾರವಿಂದಯೋಃ ಪಾದ್ಯಂ ಸಮರ್ಪಯಾಮಸ್ತೆ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಉಪವೇತಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಕ್ಷತಾಂ ಸಮರ್ಪಯಾಮಿ ಪುಷ್ಪಾಣಿ ಸಮರ್ಪಯಾಮಿ ಧೂಪಮಾಘ್ರಾಪಯಾಮಿ ದೀಪಂ ದರ್ಶಯಾಮಿ ನೈವೇದ್ಯಾರ್ಥೆ ಅಮೃತೋಪಹಾರಮಹಾನೈವೇದ್ಯಂ ನಿವೇದಯಾಮಿ ತಾಂಬೂಲಂ ಸಮರ್ಪಯಾಮಿ ಮಂತ್ರಪುಷ್ಪಾಂಜಲಿಂ ಸಮರ್ಪಯಾಮಿ ಸಂಘಾರಾಧನಂ ಸಮರ್ಪಯಾಮಿ ನಮಸ್ಕಾರಂ ಸಮರ್ಪಯಾಮಿ ಸರ್ವಾಃ ಷೋಡಶೋಪಚಾರ ಪೂಜಾಃ ಸಮರ್ಪಯಾಮಿ. ಎಲ್ಲರೂ ಅಲ್ಲಿಂದಲೇ ಕೈ ಮುಗಿಯಿರಿ, ಅಲ್ಲಿಂದಲೇ ಕೈ ಮುಗಿಯಿರಿ. ಪುನಃ ಪೂಜಾಂ ಕರಿಷ್ಯೆ. ಧ್ಯಾನಾವಾಹನ ಸಮಸ್ತ ಷೋಡಶೋಪಚಾರ ಪೂಜಾ ಸಮರ್ಪಯಾಮಿ. ಅಲ್ಲಿರುವಂಥ ಅಕ್ಷತೆ ಕಾಳು ಹಾಗೂ ಹೂವನ್ನು ಎಲ್ಲ ಇನ್ನು ಉಳಿಸುವುದು ಬೇಡ, ಎಲ್ಲವನ್ನು ತೆಗೆದು ಬಲಕೈಯಲ್ಲಿಟ್ಕೊಳ್ಳಿ. ಎಲ್ಲರೂ ಕೂಡ ಎಲ್ಲವನ್ನು ಬಲಕೈಯಲ್ಲಿಟ್ಕೊಳ್ಳಿ. ಈಗ ಎಲ್ಲರೂ ಒಟ್ಟಿಗೆ ಬ್ರಹ್ಮಾರ್ಪಣ ಬಿಡುವಂಥದ್ದು. ಎಲ್ಲರೂ ಪ್ರಾರ್ಥಿಸಿಕೊಳ್ಳಿ. ಓಂ 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 ತತ್ಸತ್ಕಾಯೇ ನಮಾಚ ಮನಸೇಂದ್ರಿರ್ವಾ ಬುದ್ಧ್ಯಾತ್ಮನಾ ವಾ ಪ್ರದೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ವರ್ತಮಾನೆ ವ್ಯವಹಾರಿಕೆ ಪ್ರಭವಾದೆ ಷಷ್ಠಿ ಸಂವತ್ಸರಾಣಾಮಬ್ಧೆ ಕ್ರೋಧಿನಾಮ ಸಂವತ್ಸರಸ್ಯಾದ ದಕ್ಷಿಣಾಜನೆ ವರ್ಷಋತೋ ಸಿಂಹೇರ್ಕೆ ಭಾದ್ರಪದಮಾಸೆ ಶುಕ್ಲಪಕ್ಷೇದ್ಯತೆ ಜಾಜಾಂ ತಿಥೋ ಸೌಮ್ಯವಾಸರೆ ನಿಶೀತಕಾಲೆ. ನೀವೆಲ್ಲರೂ ಹೇಳಬೇಕು, ಆಚಾರ್ಯ ಮುಖೇನ ಕಾರಯಿತ ಸಮಸ್ತ ಭಕ್ತ ಜನಾನಮುದ್ದೇಶ್ಯ ಮಯಾ ಕೃತ ಶನೈಶ್ವರ ಕಲ್ಪೋಕ್ತ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾರಾಧನ ಕರ್ಮಣ ಭಗವಾನ್ ಸರ್ವಾತ್ಮಮಾಂಗಲ್ಯಮೂರ್ತಿ ಶ್ರೀ ಶನೈಶ್ವರ ಸ್ವಾಮಿನಃ ದಿವ್ಯ ಚರಣಾರವಿಂದಯೋ ಸಮ್ಯಕ್ ಸಮರ್ಪಯಾಮಿ. ಓಂ ತತ್ಸತೆ ಬ್ರಹ್ಮಾರ್ಪಣಂ ಭವತು. ಅದನ್ನೆಲ್ಲ ಹೂವನ್ನು ಆ ಸ್ವಸ್ತಿಕಕ್ಕೆ ಹಾಕಿ ಹಾಕಿ ಎಲ್ಲರೂ ಹಾಕಿ ಕೈ ಮುಗಿದುಕೊಳ್ಳಿ. ತಸ ಬ್ರಹ್ಮಾರ್ಪಣಂ ಭವತೋ ಕರ್ಮ ಕಾಲಮಧ್ಯೆ ಮಂತ್ರತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಜಪಮಹಂ ಕರಿಷ್ಯೆ. ಎಲ್ಲರೂ ಹೇಳಬೇಕು, ಎಲ್ಲರೂ ಹೇಳಬೇಕು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಹರಾಯ ನಮಃ, ಶಿವಾಯ ನಮಃ, ಶಂಕರಾಯ ನಮಃ. ತದ್ವಿಷ್ಣೋಃ ಪರಮಂ ಪದಂ ಸದಾ ಪಶ್ಯಂತಿ ಸೌರಜಾಃ ದಿವೀವ ಚಕ್ಷುರಾತಂ ತದ್ವಿಪ್ರಾಸವದ್ಯವೋ ಜಾಗ್ರವಂ ತಸ್ಸವಿಂದತೆ ವಿಷ್ಣೋರ್ಯತ್ಪರಮಂ ಪದಂ ಅಭ್ಯಾರ ಮಿತೋದ್ರೇಶ್ರುತಂ ಪುಷ್ಕರೇವ ತಪತಸ್ಯ ವಿಸರ್ಜನೆ ಆವಾಹಿತ ದೇವತಾಭ್ಯೋ ನಮಃ ಯಥಾಸ್ಥಾನಮತ್ವಾ ಸಜಾಮಿ. ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ, ಶಂ ಶನೈಶ್ಚರಾಯ ನಮಃ. ಶಮಗ್ರತ್ನಿಹೃದಯಾಯ ನಮಃ ಕೃತಶರದೇ ಸ್ವಶನ್ನಸ್ತವಶಕಾಯ ಸೂರ್ಯಕವಚಾಯಂ ಶಂವಾತೋ ವಾ ಪ್ರಭಾ ನೇತ್ರಾಭ್ಯಾಂ ಅಪಸೃತಾಸ್ತ್ರಾಯ ಫಟೆ. ಓಂ ಶಂ ಶನೈಶ್ಚರಾಯ ನಮಃ. ಯಾಂತು ದೇವಗಣ ಸರ್ವೇ ಪೂಜಾ ಮಾದಾಯ ಮತ್ಕೃತಾಷ್ಟಕಾಮ್ಯಾರ್ಥ ಪುನರಾಗಮನಾಜ ಚ ಆವಾಹಿತ ದೇವತಾಭ್ಯೋ ನಮಃ ಯಥಾಸ್ಥಾನಮುದ್ವಾಸಯಾಮಿ ಪ್ರಸೀದ ಪ್ರಸಾದಾಂ ದೇಹಿ. ಅದರಲ್ಲಿರುವ ಆ ಸ್ವಸ್ತಿಕದಲ್ಲಿರುವಂಥ ಹೂವನ್ನು, ಒಂದೊಂದು ಹೂ ಇದೆ, ಆ ಹೂವನ್ನು ಪ್ರಸಾದ ಅಂತ ತೆಗೆದು ತಲೆಯಲ್ಲಿ ಮುಡ್ಕೊಳ್ಳಿ. ತುಳಸಿ ಬೇಡ, ತುಳಸಿ ಗಂಡಸರು ತುಳಸಿ ತಗೊಳ್ಳಿ, ಹೆಂಗಸರು ಹೂ ತಗೊಳ್ಳಿ. ಆಮೇಲೆ ನೀವು ಹಾಗೆ ಕೂತ್ಕೊಳ್ಳಿ. ಆ ಸ್ವಸ್ತಿಕವನ್ನು ಕಾರ್ಯಕರ್ತರು ತೆಗಿಬಹುದು. ಅದರಲ್ಲಿರುವಂಥ ಕಾಣಿಕೆಯನ್ನು ಅಲ್ಲಿ ಡಬ್ಬಿಗೆ ಹಾಕಿದರೆ ಆಯಿತು. ಪ್ರಸಾದ ಇಲ್ಲೇ ಕೊಡ್ತಾರೆ, ಇವರು ಕೂತವ್ರಿಗೆ ಸುರಿ ಕೊಡುವ, ಮತ್ತೆ ಬಾಕಿದ್ದವರು ಬಂದರೆ ಸಾಕು. ಇಲ್ಲದ್ರೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಇಲ್ಲಿ ಟೇಬಲ್ ಇಡಬೇಕು, ಒಂದು ಟೇಬಲ್ ಇಲ್ಲಿಗೆ ಅರ್ಜೆಂಟ್. ಅಣ್ಣ ಒಂದು ಟೇಬಲ್ ಇಲ್ಲಿಗೆ ತರಬೇಕು.
ಪೂಜೆಗೆ ಕೂತವರು ಆಗಿನಾಗೆ ಸುರುವಿಗೆ ಸಾಲಾಗಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಆಮೇಲೆ ಪೂಜೆಯ ಪ್ರಸಾದ ಹಿಂಗೆ ಮಾಡಿ ಆಚೋಣ ಈಚೆಯಿಂದ ಆಚೋಣ ನಿಂತಾನೆ ನಾವಲ್ಲಿ ಟೇಬಲ್ ಇತ್ತು ಅಲ್ಲಿ ಕೂತ್ಕೊಂಡು ಅಲ್ಲಿ ಇರ್ತದೆ ಹಾಂ ಇಲ್ಲಿ ಟೇಬಲ್ ಇಲ್ಲಿ ಆಗಲಿಲ್ಲ ತಯಾರಾದಾಗ ನಾನು ಹೇಳ್ತೇವೆ. ಒಂದು ನಿಮಿಷ, ಯಾರು ಬರಬೇಡಿ, ಇಲ್ಲಿ ತಯಾರಾಗ್ತದಷ್ಟೇ, ಯಾರು ಗಡಿಬಿಡಿ ಮಾಡಿ. ಒಂದು ನಿಮಿಷ, ಈಗ ತಯಾರಾದಾಗ ಅಣ್ಣ ನನಗೆ 2 ಚೇರ್ ಬೇಕು, ಅಲ್ಲಿ ಚೇರ್ ಚೇರ್ ಇದು ಪೈಸೆ ಇದೆ. ಒಮ್ಮೆ ಶ್ರೀನಿವಾಸ ಭಟ್ರು ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ.
ಶ್ರೀ ಶನೀಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಾಳೆ ಸೂರ್ಯೋದಯ 6:21 ಸೂರ್ಯಾಸ್ತಮಾನ ಸಮಯ 6:38 ಭಜನೋತ್ಸವ. ಸಾಯಂಕಾಲ 5:30 ಶ್ರೀ ದುರ್ಗಾ ನಮಸ್ಕಾರ ಪೂಜೆ. 7-8 ತನಕ ಭರತನಾಟ್ಯ. ಭವ್ಯಶ್ರೀ ತನುಜಾಕ್ಷ ಆಚಾರ್ಯ ಪ್ರತಾಪನಗರ್ ಇವರ ನಿರ್ದೇಶನದಲ್ಲಿ ಶ್ರೀ ಕುಮಾರಸ್ವಾಮಿ ನಾಟ್ಯಾಲಯ ಪುತ್ತಿಗೆ ಇವರಿಂದ. ರಾತ್ರಿ 8 ಶಿವಶಕ್ತಿ ಕ್ರಿಕೆಟರ್ಸ್ ಪ್ರತಾಪನಗರ ಇವರ ವತಿಯಿಂದ ಸಾಮೂಹಿಕ ನೃತ್ಯ ಸ್ಪರ್ಧೆಯು ಜರಗಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಊರ ಪರವೂರ ಕಲಾಭಿಮಾನಿ ಬಂಧುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶ್ರೀ ಗೌರಿ ಗಣೇಶ ಭಜನಾ ಮಂದಿರದಲ್ಲಿ ತರಬೇತಿಗೊಂಡಂತಹ ಬಾಲ ಕಲಾವಿದರಿಂದ ಯಕ್ಷಗುರು ಯಕ್ಷಶ್ರೀ ಶ್ರೀ ರಾಮಸಾಲಿಯ ಮಂಗಲ್ಪಾಡಿ ಇವರ ನಿರ್ದೇಶನದಲ್ಲಿ ಸುದರ್ಶನ ಗರ್ವಭಂಗ ಹಾಗೂ ಶ್ರೀಕೃಷ್ಣ ಲೀಲೆ ಕಂಸವಧೆ ಎನ್ನುವಂತಹ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ. ಶ್ರೀ ಗೌರಿ ಗಣೇಶ ಅಧ್ಯಯನ ಕೇಂದ್ರ ಪ್ರತಾಪನಗರ ಮಂಗಲ್ಪಾಡಿ ಇವರಿಂದ ಇದೀಗ ಯಕ್ಷಗಾನ ಪ್ರಸಂಗ ಸುದರ್ಶನ ಗರ್ವಭಂಗ ಶ್ರೀಕೃಷ್ಣ ಲೀಲೆ ಕಂಸವಧೆ. ಹಿಮ್ಮೇಳದಲ್ಲಿ ಭಾಗವತರು ಹರೀಶ್ ಪಂಜತೊಟ್ಟಿ, ಸಂದೇಶ್ ಮಾಸ್ಟರ್ ಪಂಜತೊಟ್ಟಿ, ಶಿಶಿರ್ ಕೃಷ್ಣ ಬಲ್ಲಾಲ್, ಆನಂದ ಮಾಸ್ಟರ್ ಕೋಡಿಯಡ್ಕ, ಉಷಾ ಉದಯ್ ಶೆಟ್ಟಿ. ಚೆಂಡೆ ಚಿಪ್ಪಾರು ರಾಜಾರಾಮ್ ಬಲ್ಲಾಲ್, ಪವನ್ ರಾಜ್ ಕಲ್ಲೂರಾಯ, ಜಗದೀಶ್ ಮಂಗಲ್ಪಾಡಿ ಹಾಗೂ ಕೃಷ್ಣ ಮಂಗಲ್ಪಾಡಿ. ಚಕ್ರತಾಳ ರೋಷನ್ ಆರ್ ಸಾಲಿಯನ್. ಸುದರ್ಶನ ವಿಜಯದಲ್ಲಿ ಬಾಲ ಕಲಾವಿದರಾಗಿ ದೇವೇಂದ್ರ ಅಭಿನ್ ಶೆಟ್ಟಿ, ದೇವೇಂದ್ರ ಬಲಗಳು, ದೀಕ್ಷಿತ್ ಐಲ, ಚಿರಾಗ್ ಕೃಷ್ಣನಗರ, ನಿಧಿ ಲೋಕನಾಥ್ ಶೆಟ್ಟಿ, ದೀಕ್ಷಾ ಐಲ್, ಆಪ್ತಿ ಟಿಎಸ್, ಮಾಯಾಂಕ್ ಎನ್, ದಿಯಾ ಹರಿಪ್ರಸಾದ್, ಕೃತಿಕ್ ಆಚಾರ್ಯ, ಭುವಿ ರಂಜಿತ್ ಶೆಟ್ಟಿ, ಎಕೆ ದೀಕ್ಷಾ. ಶತ್ರು ಪ್ರಸೂದನಾಗಿ ಶೋಭಿತ್ ರೈ, ಮಂತ್ರಿ ಯಶಸ್ ಶೆಟ್ಟಿ. ರಕ್ಕಸ ಬಲಗಳು ಕೃಷ್ಣ ಠಾಕೂರ್, ಅಶ್ವಿನ್ ಕೃಷ್ಣನಗರ, ಶರತ್ ಆಚಾರ್ಯ, ಮಂಥನ್ ಜಿ, ಚಿಂತನ್ ಯೋಗೀಶ್ ರಾವ್. ಕೃತಾರ್ಥ್ ರೈ, ಹೃತಿಕ್ ಆಚಾರ್ಯ, ಚಿನ್ಮಯ್ ಯೋಗೀಶ್ ರಾವ್, ಶಿಖರ್ ಕೃಷ್ಣ ಬಲ್ಲಾಳ್. ಈಶ್ವರನಾಗಿ ತನ್ಮಯ್, ದೇವೇಂದ್ರ ದೂತ ಹಾಗೂ ಎರಡನೇ ವಿಜಯ, ಕೃಷ್ಣ ರಕ್ಷಾ ಐಲ. ವಿಷ್ಣು ತನ್ವಿ ಶೆಟ್ಟಿಗಾರ್. ಸುದರ್ಶನ ಮಿಥಿಲಾ ಆರ್ ನಾಯಕ್. ಲಕ್ಷ್ಮಿ ಗಣ್ಯಶ್ರೀ ಟಿ. ಕೃಷ್ಣಲೀಲೆ ಕಂಸವಧೆ ಪ್ರಸಂಗದಲ್ಲಿ ಘೋರ ಪೂತನಿಯಾಗಿ ನಿಯಂ ಗಿರೀಶ್ ಶೆಟ್ಟಿ, ಮಾಯಾಪೂತನಿ ವರ್ಷ, ಪಂಡಿತ ಗಣೇಶ್, ಬಾಲಕೃಷ್ಣನಾಗಿ ರಿಶ್ವಿ ರೈ, ಯಶೋದೆ ವೃಷ್ಟಿ ರೈ. ಶಕಟಾಸುರ ಪ್ರಥಮ್ ಜೆ ಶೆಟ್ಟಿ, ದೇನುಕ ರಾಜೇಶ್ ಕೆ, ವಾತಾಸುರ ಪ್ರಮತ್ ಜೆ ಶೆಟ್ಟಿ, ಕೇಶಿ ಶ್ರೀವತ್ಸ, ಒಂದನೇ ಕೃಷ್ಣ ಗುರುಕಿರಣ್ ಕೆ, ಒಂದನೇ ವಿಜಯ ಸ್ಕಂದ ಹೊಳ್ಳ. ಗೋಪಾಲಕರು ಪ್ರಹಾನ್ ಶೆಟ್ಟಿ, ತನುಷ್. ಎರಡನೇ ಕೃಷ್ಣ ರಕ್ಷಿತಾ ಭಂಡಾರಿ, ಮೂರನೇ ಕೃಷ್ಣ ಮೇಘನಾ ಪ್ರತಾಪನಗರ, ಬಲರಾಮ ಮೇಘಶ್ರೀ. ಕಂಸ ಪ್ರೇಕ್ಷಾ ಗೋಪಾಲಕೃಷ್ಣ. ಇದೀಗ ಶ್ರೀ ಗೌರಿ ಗಣೇಶ ಯಕ್ಷಗಾನ ಅಧ್ಯಯನ ಕೇಂದ್ರ ಪ್ರತಾಪನಗರ ಮಂಗಲ್ಪಾಡಿ ಇವರಿಂದ ಯಕ್ಷಗುರು ಶ್ರೀ ರಾಮಸಾಲಿಯನ್ ಮಂಗಲ್ಪಾಡಿ ಇವರ ನಿರ್ದೇಶನದಲ್ಲಿ ಯಕ್ಷಗಾನ ಸುದರ್ಶನ ಗರ್ವಭಂಗ ಶ್ರೀಕೃಷ್ಣ ಲೀಲೆ ಕಂಸವಧೆ. ಹಲೋ 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 ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಅಲ್ಲಿ ಚೂರು ಕಮ್ಮಿ ಅಂತ ಹಲೋ 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 ಸ್ವಲ್ಪ ಬೇಸ್ ಕುಡಿಯಲಿ ಬೇಸ್ ಬೇಸ್ ಹಾಲು 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 ಅಂಬುರುಗದಲ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಲ್ ಅಂಬಿಕಾ ಸುದೆ ವಿಘ್ನರಾಜನು ಬಿರಿದು ಸಂತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜೆಗೆ ಪೊಡ ಮಡುತ್ತ ವರ್ಣಿಪೆನಿ ಗತಾಮೃತ
ಇರುವಂತಹ ಸ್ಥಳ ದೇವೇಂದ್ರ ಎಂದು ತಿಳಿದುಕೊಂಡಿದ್ದೇವೆ. ಹೊರಟು ಬಂದಂತಹ ಕಾರ್ಯ ಧರಣಿ ಪಾಲಕ
ಸುಮನಾಸರು
ಮೂರು ಮೂರ್ತಿಗಳಮ್ಮನು ಸುರೋದೇನು ಕಲ್ಪತರು ಯಮುದ ಯಮುದೆ ಯಮುದ ಯಮುದೆ ಯಮುದೆ ಯಮುದೆ
ಹರಿಪತಿ ಕೇಳಿದ್ದ ಸುರಪತಿ ಸುರರ ಪರಿಪರಿಗೆ ಪೊಗಳುತ್ತ ಇರುತ್ತಿರಲು ಮುನ್ನೋರವು ಲಾಲಿಸು ಕರ್ಪೂರ ಅನ್ವಯದಿ ಬಳಿಯರ ಕಸಗುಲೋದ್ಧಾರಕ ಇರುವಂತಹ ಸ್ಥಳ ಶತ್ರುಪ್ರಸೂದನೆಂದು ಬಂದಂತಹ ಕಾರ್ಯ ಶತ್ರು ಪ್ರಸೂದನನು ಚಲಿಸಿರಲು ಮಗಳು ಹದಿಪುರದಳು ಹರುಷದಿಂದೋಲಗುವಿನಿಯತಿ ಮಂತ್ರಿಯೊಡನೆಂದ ಓಂ ನಮೋ ಪರಮೇಶ್ವರ ಕಾಪಾಡುದಂತೆ ಕಾಪಾಡು ಎಂದಿನಂತೆ ಇಂದು ಕೂಡ ನಿತ್ಯ ವಿಧಿಗಳನ್ನು ತೀರಿಸಿ ಪ್ರಭು ಶಂಕರನನ್ನು ಧ್ಯಾನಿಸಿ ಓಲಕ ಸ್ಥಾನವನ್ನು ಪ್ರವೇಶಿಸಿದ್ದೇನೆ. ಮಹಾಲೋಹವತಿ ಪಟ್ಟಣದ ಸಿಂಹಾವಿಷ್ಟರವನ್ನೇರಿದ್ದೇನೆ. ಮಧ್ಯದಲ್ಲಿ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ಯಾಕೆಂದರೆ ನನ್ನನ್ನು ಕಂಡ ತಕ್ಷಣ ಎಲ್ಲರೂ ಹೆದರಿ ಎದೆ ಹಿಡಿದು ಸಾಯುತ್ತಾರೆ. ಇನ್ನು ಯುದ್ಧದ ಮಾತಲ್ಲಿ ಆದರೂ ಇದ್ದಾರಲ್ಲ ನಮ್ಮ ದಾಯಾದಿಗಳು ಕಿರಿಯವರಾಗಿಯೂ ಸ್ವರ್ಗವನ್ನು ಆಳುತ್ತಿದ್ದಾರೆ. ಇದು ಸರಿಯಲ್ಲ. ಇಂದಲ್ಲ ನಾಳೆ ನಾನು ಸ್ವರ್ಗಾಧಿಪತಿಯಾಗಲೇಬೇಕು. ಅದಕ್ಕಾಗಿ ಯುದ್ಧದ ಚಿಂತನೆಯಲ್ಲಿದ್ದೇನೆ. ಈ ವಿಚಾರವನ್ನು ನಾನೊಬ್ಬನೇ ಕೈಗೊಳ್ಳುವುದು ಸರಿಯಲ್ಲ. ಇದಕ್ಕಾಗಿ ನನಗೊಬ್ಬ ಮಂತ್ರೀಶನಿದ್ದಾನೆ, ಅವನಲ್ಲೇ ಕೇಳುತ್ತೇನೆ. ಯಾರಲ್ಲಿ ಮಂತ್ರೀಶ?
ಏನು ಕನಸಿದ ಹದನವೆಂಬುದಾಯ್ ಮಾನದಿದಿ ಎನ್ನುವುದು ಈ ಕ್ಷಣ ಸಾನುರಾಗದಿ ನಡೆಸುವೆನು ಅನುಮಾನ ಬೇಡಿ ಇದ್ದಕ್ಕಿದ್ದಂತೆ ಮಂತ್ರಿ ಮತ್ತಗಾಸುರ ಸವಿದಳಿ ಎಂಬ ಖರೆ ಆಯ್ತಲ್ಲ. ಕರೆಸಿದ ಕಾರಣವೇನಯ್ಯ? ತಿಳಿಸಯ್ಯ, ತಿಳಿಸು. ಮಂತ್ರಿ ಶೇಖರ, ಸ್ವರ್ಗವನ್ನು ಮುತ್ತಬೇಕಾಗಿದೆ. ನಿಮ್ಮ ಅಭಿಪ್ರಾಯವೇನು? ತಿಳಿಸಯ್ಯ, ತಿಳಿಸು. ಆದರುಂದನುಮಾನ ಇರುವುದು ನನ್ನಲ್ಲಿ ಆದರೂ ತನುಮಾನ ಇರುವುದು ನನ್ನಲ್ಲಿ ಆದರಿಸುತ್ತಲೇ ನೀ ಕೇಳು ಮಾಧವನಿರುವನು ಸುರರ ಪಕ್ಷದೊಳಲ್ಲಿ ಮಾಧವನಿರುವನು ಸುರರ ಪಕ್ಷದೊಳಲ್ಲಿ ಅದನ ಬೇರಿಯುವುದು ನೀ ಕೇಳು ಅದರ ಮನ ಇರುವುದು ನನ್ನಲ್ಲಿ ಆದರಿಸುವುದಲ್ಲಿ ನೀ ಕೇಳೋ ತೆರಳುತ್ತ ನೀನಿಂದು ಕಾನನವನ್ನು ಸೇರಿ ತೆರಳುತ್ತ ನೀನಿಂದು ಕಾನನವನ್ನು ಸೇರಿ ಹರನ ನೀ ತಪದೊಳು ಬರದೊಳು ಒಲಿಸುತ್ತಾಯೇ ತೆರಳುತ್ತ ನೀನಿಂದು ಕಾನನವನ್ನು ಸೇರಿ ಹರನಲಿದ ಬದಲು ಬರಗೊಳಿಸುತ್ತಾಯ ಆದರೂ ಧನುಮಾನ ಇರುವುದು ನನ್ನಲ್ಲಿ ಆರಿಸುತ್ತಲೇ ನೀ ಕೇಳು ಲಾಯಿಸಬೇಕು. ಆ ಶ್ರೀಹರಿಯ ರಕ್ಷಾ ಕವಚವಿದೆ ಅವರಿಗೆ. ಅದಕ್ಕಾಗಿ ನೀನು ಈಗಿಂದೀಗಲೇ ಘೋರ ಖಾಂತಾರವನ್ನು ಪ್ರವೇಶಿಸಿ ಪ್ರಭು ಪರಶುರಾಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರಬಲವನ್ನು ಪಡೆದುಕೋ. ಆ ಬಳಿಕ ನಾವು ಸ್ವರ್ಗವನ್ನು ಉತ್ತಾನ. ಮಂತ್ರಿ ಶೇಖರ, ನೀನಾಡಿದ ಮಾತು ನಿಜ. ಈಗಿಂದೀಗಲೇ ಘೋರ ಕಾನನವನ್ನು ಸೇರಿ ತಪಸ್ಸನ್ನಾಚರಿಸಿ ವರಬಲವನ್ನು ಪಡೆದು ಬರುತ್ತೇನೆ. ಅಷ್ಟರವರೆಗೆ ಪುರದ ರಕ್ಷಣೆ ನಿನಗೆ. ಹಾಗೆ ಇಳೆಯದಿ ಪಾಲ್ ಕೇಳಿಂತು ಕೋಳನು ತಳುವದ ಸಮಯದಲ್ಲಿ ಬಂದನು ತಳುವದ ಸಮಯದಲ್ಲಿ ಬಂದನು ನಲವಿನಿಂದು ತರಗಿ ಕಂಡನು ಬಳಿಕ ನನವಾಯ್ ಬರಬರುತ್ತಾ ಘೋರ ಕಾನನವನ್ನು ಸೇರಿದೆ. ಇಲ್ಲೇ ಸುತ್ತಲೂ ಪಂಚಾಗ್ನಿಯನ್ನು ನಿರ್ಮಿಸಿ ತಪಸ್ಸನ್ನು ಆಚರಿಸುತ್ತೇನಂತೆ. ಕಾಲಕಂದರ ಕಾಲ ಕಾಲ ದಿಶಾಪಥ
ಪಾಲನಯನ ಶಂಕರ ಪಾಲನೇಂದ್ರ ಗುಂಡಮಾನ ಸದಾಶಿವ ಪಾಲನೇತ್ರ ಗುಂಡಮಾಲ ಸದಾಶಿವ ಶೂಲಿಗಿರೀಶ ಪಾರ್ವತಿ ರಮಣ ಪರಶಿವ ಈಶ್ವರ ಮೈದೋರು ತಂದೆ ಮೈದೋರು ಮೆಚ್ಚಿಗೆಯ ದುದುಮನೆಗೆ ತವ ಸ್ವಚ್ಛತೆಯ ಗೀತ ಬಗೆ ಮೆಚ್ಚಿಗೆಯ ತುದು ಮನಗೆ ತವ ಸ್ವಚ್ಛತೆಯ ದೀದ ಬಗೆಯೇ ತವ ಸ್ವಚ್ಛತೆಯ ದೀದ ಬಗೆಯೇ ಉಚ್ಚರಿಸಲು ಮನದಿಚ್ಛೆಯ ಎನ್ನುಡ ಉಚ್ಚಾರಿಸಲು ಮನದಿಚ್ಛೆಯ ಎನ್ನುಡ ಇಚ್ಛೆಯವೆದು ನಾನೀಚನ ಕೊಡುವೆನು ಮೆಚ್ಚಿಗೆಯಾದುದು ನನಗೆ ತವ ಸ್ವಚ್ಛತೆಯ ದೀದ ಬಗೆ ಮಗನೇ ಕಠಿಣ ತಪಸ್ಸನ್ನು ಆಚರಿಸಿದೆಯಾ? ಅದು ನೀ ತಪಸ್ಸಿನ ತಾಪದಿಂದಾಗಿ ಸಕಲ ಲೋಕ ಕಂಪಿಸುತ್ತಿವೆ. ನಾಶವನ್ನು ತಪ್ಪಿಸುವುದಕ್ಕಾಗಿ ಪ್ರತ್ಯಕ್ಷನಾಗಿದ್ದೇನೆ. ದೇಹವನ್ನು ದಂಡಿಸಿ ನನ್ನನ್ನು ಕಳಿಸಲು ಕಾರಣವೇನು? ನಿನ್ನ ಮನದ ಅಭಿಷ್ಟೆಯನ್ನು ಕೇಳಿಕೋ, ಅನುಗ್ರಹಿಸುತ್ತೇನೆ. ದುರುದನಿಗೆ ಸರಿಪಟರೊಳು ಮೇಲಿನ್ನು ಮೆರೆವಯೋ ನಿಜರಿಂದಲು ಮೇಲಿನ್ನು ಮೆರೆವಯೋ ನಿಜರಿಂದಲು ದುರದಿಸ ಬಡಸದೆ ನಗೆ ದುರದಿಸ ಬಡಸದೆ ನಗೆ ಹರಿಬ್ರಹ್ಮ ಗಿರಿದು ಬದಿ ನಿಮಳಗೆ ದುರದೊಳಗಿ ಸರಿಪಟರಳು ದೇವ ನನಗೆ ಯಾರಿಂದಲೂ ಮರಣವೇ ಬಾರದಂತ ವರವನ್ನು ಅನುಗ್ರಹಿಸು. ಭಕ್ತ, ಅದಾಗದು ಬ್ರಹ್ಮನ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ದಿನ ಮರಣ ಸಂಭವಿಸಲೇಬೇಕು. ಅದು ಪ್ರಕೃತಿಯ ನಿಯಮ. ಅದನ್ನು ಮೇಲೆ ನಡೆಯಲು ನನಗೆ ಅಧಿಕಾರವಿಲ್ಲ. ಹಾಗಾದರೆ ನಾನು ಮಾಡಿದ ಈ ತಪಸ್ಸು ವ್ಯರ್ಥವಾಯಿತು. ನನ್ನ ಮನಸ್ಸಿನ ಇಚ್ಛೆಯನ್ನು ಈಡೇರಿಸಿದೇವಾ? ಶತ್ರುಘ್ನ, ನಿನ್ನ ಮನದ ಅಭಿಷ್ಟೆಯನ್ನು ಅರ್ಥೈಸಿಕೊಂಡೆ ಅದನ್ನು ಪೂರೈಸಿಕೊಡುತ್ತೇನೆ. ನಿನಗೆ ಮರಣ ಬಾರದ ವರವನ್ನು ನೀಡಬಲ್ಲೆ. ಆದರೆ ಒಂದು ಮಾತು ನೆನಪಿರಲಿ, ಒಂದು ಕೈಯಾಯುಧ ಯಾರಿಂದಲೂ ಪ್ರಯೋಗಿಸಲ್ಪಡದೆ ತಾನಾಗಿ ಅರಿದು ನಿನ್ನೆದುರು ಬೆಳತಿ ನಿಂತಾಗ ನಿನಗೆ ಮರಣ ನಿಶ್ಚಯ. ಅದಕ್ಕಾಗಿ ಸ್ವೀಕರಿಸು. ಧನ್ಯನಾದ ದೇವ. ನಿನಗೆ ಶ್ರೇಯಸ್ಸಾಗಲಿ. ಕೇಳಿದ ದಾನ ಹೊರಪುರಗೆ ಇದು ಹೇಳಿದ ಮಂತ್ರಿಗೆ ಹೌದದಿ ಮಾದಿಲ್ಲ. ನನ್ನ ತಪಸ್ಸಿಗೆ ಒಳ್ಳಿದ ಪರಶಿವನು ನನಗೆ ವರವನ್ನಿಟ್ಟಿದ್ದಾನೆ.
ನಿಂತಿದ್ದಾನೆ. ಮತ್ತೆ ಯಾವುದೇ ಒಂದು ಅಸ್ತ್ರ ಜೀವ ತಳೆದು ಬರುವುದುಂಟೆ. ಇದರ ಅರ್ಥವೇನು? ನನಗೆ ಮರಣವೇ ಇಲ್ಲವೇ? ಈ ವಿಚಾರವನ್ನು ನಮ್ಮವರಿಗೆ ತಿಳಿಸಬೇಕಾಗಿದೆ. ನಮ್ಮ ಪುರವನ್ನು ಹೇಳುತ್ತೇನೆ. ಯಾರಲ್ಲಿ ಮಂತ್ರಿ ಸೇನಾಧಿಪತಿಗಳು ಬರಲಿ ಸಭೆಗೆ. ಏತಗೆ ಕರೆದೆಯನ್ನ
ಜಾತದ ಮೇಲೆ ಮುನ್ನ ಆತುರ ಚಿಂತೆಯಾಗಿ ಹನುಮಂತನು ನೋಡಿ ಹೀವಾಗಿ ಕಾರಣವೇನು ಕಳಿಸಿದ ಕಾರಣವೇನು ಕೊಡುಗರು ಒಬ್ಬನೆಯೋ ಶರಣೆಲ್ಲ ಮುಡಿದು ಅವರಿಗೆ ಹೋಲಿದ ನೆಲೆಯು ಇದ್ದಕ್ಕಿದ್ದಂತೆ ರಾಕ್ಷಸ ವೀರರು ಸಭೆಗೆ ಬರಲಿ ಎಂಬ ದೀರ್ಘ ಸ್ವರದಲ್ಲಿ ಕರೆದೆಯಲ್ಲ, ಯಾಕೆ ಕರೆದೆ? ಕರೆದಿದ ಕಾರಣವೇನು ತಿಳಿಸು. ರಾಕ್ಷಸೇಂದ್ರ, ಇದ್ದಕ್ಕಿದ್ದಂತೆ ರಾಕ್ಷಸ ವೀರರು ಆ ಸಭೆಗೆ ಬರಲಿ ಎಂಬ ಕರೆದ ಇತ್ತಲ್ಲ, ಕರೆದಿದ ಕಾರಣವೇನು ತಿಳಿಸಲ್ಲ, ತಿಳಿಸು. ಕೇಳಿರಿ ಬಳುಮಟ್ಟರೆಂದು ಕೇಳಿರಿ ಕೇಳಿರಿ ಬಳುಮಟ್ಟರೆಂದು ಕಾಳಗದಲ್ಲಿ ಸುರರನ್ನು ಸೋಲಿಸುತ್ತಲಿ ನಾಟವನು ವಶಗೊಳಿಸುತ್ತಲಿ ನಿನ್ನು ರಾಕ್ಷಸ ವೀರರೇ, ಘೋರ ತಪಸ್ಸನ್ನಾಚರಿಸಿ ಪ್ರಭು ಶಂಕರನನ್ನು ಧ್ಯಾನದ ಮೂಲಕ ಮೆಚ್ಚಿಸಿ ವರಬಲವನ್ನು ಪಡೆದು ಬಂದಿದ್ದೇನೆ. ಸ್ವರ್ಗವನ್ನು ಮುತ್ತಬೇಕಾಗಿದೆ. ನಿಮ್ಮ ಅಭಿಪ್ರಾಯವೇನು? ತಿಳಿದಯ್ಯ, ತಿಳಿಸು. ಬಿಡು ಬಿಡು ದುಗುಡು ಕೊಡು ಎನಗಪ್ಪಣೆ ಹರಿಯನ್ನು ಶಿರವನ್ನು ತಲವರಿಸಿದವರಿ ಹೊಳೆದು ಕಳುಹಿಸಿದ ಆ ದೇವತೆಗಳನ್ನು ಪಡೆದು ಸ್ವರ್ಗಲೋಕವನ್ನು ನಿಮಗೆ ಕೊಡುತ್ತೇನೆ. ಬಿಡಿಸಿದ್ದೆ ರಾಕ್ಷಸೇಂದ್ರ, ಬಲಾಢ್ಯರಾದ ನಮಗೆ ಆ ಊರು ದೇವತೆಗಳು ಲೆಕ್ಕವೇ ಇಲ್ಲ. ನನಗೆ ಅಪ್ಪಣೆಯನ್ನು ನೀಡು. ಈಗಲೇ ಸ್ವರ್ಗಲೋಕಕ್ಕೆ ಮುಟ್ಟಿ ಸ್ವಾಧೀನಪಡಿಸುತ್ತೇನೆ. ನೀಡಪ್ಪಣೆ. ಮದವನ್ನು ಮರಿದು ನಾವು ಹೋದನೆಯು ಒಡೆಯ, ಆ ಕಪಟಿ ದೇವತೆಗಳು ತಕ್ಕ ಪಾಠ ಕಲಿಸಬೇಕು. ನೀನು ನನಗೆ ಅಪ್ಪಣೆ ಕೊಡು. ಈಗಲೇ ಸ್ವರ್ಗಕ್ಕೆ ದಾಳಿ ಇಟ್ಟು ಆ ದೇವತೆಗಳನ್ನು ಹೊಡೆದು ಬಿಡಿಸುತ್ತೇನೆ. ಮಹಾಪ್ರಭು, ಆ ದೇವತೆಗಳು ಮೋಸದಿಂದ ಈ ಸ್ವರ್ಗವನ್ನು ಆಳುತ್ತಿದ್ದಾರೆ. ಅವರನ್ನು ಸಾಧಿ ಮಾಡಿದ್ದು
ಧರಿಸಿದ ಒಡೆಯ ಶತ್ರುಘ್ನರ, ನಮ್ಮ ಪಾಲಾಗಬೇಕಾದ ಸ್ವರ್ಗವನ್ನು ಆ ಕಪಟಿ ದೇವತೆಗಳು ಆಡುತ್ತಿದ್ದಾರೆ. ಈ ಕೂಡಲೇ ಸ್ವರ್ಗಕ್ಕೆ ದಾಳಿ ಮಾಡಿ ದೇವತೆಗಳನ್ನು ಬಾಕು ಪಡೆದು ಸ್ವರ್ಗವನ್ನು ಪಡೆಯೋಣ. ಹಾಗಾದರೆ ತಡ ಮಾಡುವುದಲ್ಲ, ಈಗಿಂದೀಗಲೇ ಸ್ವರ್ಗವನ್ನು ಮುಟ್ಟೋಣ. ಹಾಗೆ ಆಗಲಿ. ಯಾರು ನೀನು? ನಾನು ನಿಮ್ಮ ಆವ ಬುದ್ಧಿ. ಯಾರು? ಸರಿ ಹೇಳು. ಆಗಲ್ಲ ಬುದ್ಧಿ, ಅದು ನೀವು ನನಗೆ ವಾಲಕದಲ್ಲಿ ನಾವು ಕೊಡಿಸಿದ್ದು. ಸರಿ, ಈಗ ಬಂದದೇನು ಅದೇ ಹೇಳು. ಬುದ್ಧಿ ರಾಡಿಸಬೇಕು, ಬುದ್ಧಿ ರಾಡಿಸಬೇಕು. ಲಾಲಿಸಬೇಕು ಜೀಗ ಲಾಲಿಸಬೇಕು ಜೀಯ ಬೇಕು ಜೀಯ ನಿಜಗರಾಯ ಹೇಳುವೆ ನುಡಿಯ ನಮ್ಮೊಡಿಯ ಕುಳಕಳರು ಕಳಜಾಲವನಿರಿಗಿಸಿ ಕಳಗಗೆನು ದರಿ ಮೇಲೆ ತಂದರು ಲಾಲಿಸಬೇಕು ಜೀಯ ಬುದ್ಧಿ ರಾಡಿಸಬೇಕು, ಬುದ್ಧಿ ರಾಡಿಸಬೇಕು. ನಾನು ನಿಮ್ಮ ಅಪ್ಪನನ್ನು ತಲೆಯನ್ನು ಹೊತ್ತುಕೊಂಡು ಕಾವಲಿನಲ್ಲಿ ಕೂತಿದ್ದೆ. ಕಾವಲಲ್ಲಿ ಹೋದ್ರೆ ಸುಟ್ಟೋಗ್ಬೋದು. ಸುಟ್ಟಿಲ್ಲ ಬುದ್ಧಿ, ಸ್ವಲ್ಪ ಬಿಸಿ ಆಯ್ತು. ಯಾಕೋ? ಬುದ್ಧಿ ಬಂದರು, ಬುದ್ಧಿ ಬಂದರು. ಸೇವೆ, ಸುಕ್ಕುಡಿ, ರೊಕ್ಕಸರ ದಂಡೆ ಬಂದಿದೆ, ಬುದ್ಧಿ ಬಂದಿದೆ. ನೀನು ಅವರನ್ನು ವಿಚಾರಿಸಲಿಲ್ಲ? ಏಪೆ, ವಿಚಾರಿಸದೆ ಬಿಡ್ತಾನಾ? ಏನ್ ಮಗ ಮುಚ್ಚಿರೋಳೆ? ಏನ್ ಪಾಸಿ ತಗೊಂಡವಳೆ? ಏನಾದ್ರು ಕಣ್ಣು ಬಿಟ್ಟು ನೋಡ್ತಿ? ತಮ್ಮಯ್ಯ ಬುದ್ಧಿ, ನಿಮ್ಮ ನಲ್ಲ ಬುದ್ಧಿ. ಮತ್ತೆ ಯಾರನ್ನು? ಅಲ್ಲಿ ಬಂದವರು ಯಾರು ಗೊತ್ತೇ? ಯಾರು? ಸತ್ತರು ಪ್ರಸಾದರಂತೆ. ಅವನೊಂದಿಗೆ ಸೀಮಾ ನಾಯ್ಕನೂ ಬಂದಿದ್ದಾನೆ. ಸೇನಾ ನಾಯಕ ಮಂತ್ರಿಯೂ ಬಂದಿದ್ದಾನೆ. ಮಂತ್ರಿಯೂ ಬಂದಿದ್ದಾನೆ. ಹೀಗೂ ಉಂಟೆ. ಅವರಿಗೆ ನಿಮ್ಮ ಪತ್ತೆಯನ್ನು ಬಿಟ್ಟುಕೊಡಬೇಕಂತೆ. ಇಲ್ಲವಾದರೆ ನಿಮ್ಮನ್ನು ಇದನ್ನೆಲ್ಲ ಕೇಳಿ ಸುಮ್ಮನೆ ಇದ್ದೇನೋ? ಇಲ್ಲ ಬುದ್ಧಿ, ಸುಮ್ಮನಿರಲಿಲ್ಲ. ನನಗೆ ಬಂತು ಸಿಟ್ಟು. ಶುರುವಾಯ್ತು ಪೆಟ್ಟು. ಬುದ್ಧಿ, ಅವರು ನನಗಡೆದರು, ನನಗೆ ಅವರು ಹೊಡೆದರು. ಅವರು ನನಗಡೆದರು, ನನಗೆ ಅವರು ಹೊಡೆದರು. ಪೆಟ್ಟೆಗಿಟ್ಟು, ಪೆಟ್ಟೆಗಿಟ್ಟು, ಪೆಟ್ಟೆಗಿಟ್ಟು. ಆಂಟಿ ಮೇಲು. ಓ! ಅದು ಬಿಡು, ನೀನೇ ನೋಡಿರೋದು. ಹೊಡೆದಿದ್ದಾನೆ ಬುದ್ಧಿ, ಹೊಡೆದಿದ್ದಾನೆ. ಯಾರು ಹೇಳಿದ್ದು? ಯಾವ ಮಕ್ಕ ಎಂದು ಹೊಡೆದಿದ್ದೆ ನಾನು. ಹೊಡೆದಿದ್ದೇನೆ. ಏನನ್ನು ನೋಡಿರೋದು? ಬುದ್ಧಿ, ಅವರು ಹೊಡೆದದ್ದು ಪೆಟ್ಟು ಬುದ್ಧಿ. ನಾನು ಹೊಡೆದದ್ದು ಬಾಪೆ. ನಡೀಲಿಲ್ಲ. ಕೇಳಿದ್ರೆ ನೀವೆಲ್ಲ ಧನ ಹೇಳಿದ್ರೆ ನೀವೆಲ್ಲ ಧಾರವಾಹಿಯ ಧಾರವಾಹಿಷ್ಟ ಬಂದರು ಕೂಡಲವರ ಧೂಲ ನಿಮ್ಮ ಕಾಲಗಕ್ಕೆ ದೇವತೆಗಳೇ, ಕೇಳಿದಿರಲ್ಲ ದೂತನಾಡಿದ ವಿಚಾರಗಳನ್ನು. ರಾಕ್ಷಸರು ನಾಗಲೋಕಕ್ಕೆ ದಾಳಿ ಮಾಡಿದರಂತೆ. ಸಾಗಲಿ ನಮ್ಮ ಸೇನೆ ರಣಾಂಗಣಕ್ಕೆ.
ಸವರಿ ಪಡೆವ ಬಗೆಗೆ ನಡೆ ತಂದಿಗೆ ಪೆಡೆದಿರಿ ಪೊರಿವಿನು ಅಡಿಕಳಗೆಳಗಿರಿಯೇ
ಮಾತವೇರಿ ಪರಿವರ ಶೌರ್ಯವನ್ನಾರಿ ಕಲಹಕ್ಕೆಂದು ಬಂದ ನಿನ್ನ ಪಡುವುದೆದುರು ಮನದ ಮಗಳದ ನಡುವಾತ್ಮ ಪುರವನ್ನು ಬೈದುದಲ್ಲಿ ದೊಗಿದರುದಲ್ಲಿ ಹೊಲಮನೆಗಿದನು ಪೂರ್ವದಲ್ಲಿ ನಮ್ಮ ಕೈಯಲ್ಲಿ ಪೆಟ್ಟು ತಿಂದು ಹೋಗಿ ಆ ಕಬಡ್ಡಿ ಹಾರಿಗೆ ದೂರ ಇಡುತ್ತೀವಿ. ನಿಮ್ಮನ್ನು ಓಡಿ ಹೋಗಲು ಬಿಡಲಾರೆ. ಬಾ ಮುಂದೆ. ನಿನ್ನ ಜಂಬವನ್ನು ಕಟ್ಟಿಡು. ಸ್ವರ್ಗವನ್ನು ಪಾದ ಕಪ್ಪಿಸಿ ಶರಣಾಗು. ಇಲ್ಲದಾದರೆ ಸೊಟ್ಟ ಬಂದಂತೆ
ಸುರನ ಚೌಚ ಅರಿತು ಬಲ್ಲೆ ಅರಿತು ಬಲ್ಲೆ ಸ್ವರ್ಗ ನಾನಾಳುವೆ ನೋಡಲು ಶೀಘ್ರ ಏನಲ್ಲ ಐರಾವತವನ್ನು ಏರಿಕೊಂಡು ವಜ್ರಾಯುಧ ದಾರಿಯಾಗಿ ನನ್ನೆದುರಲ್ಲಿ ನಿಂತವ ಯಾರು? ಸುರಪಾಂಡೆ. ಹೌದು, ಲೇಸ ಆಯ್ತು. ಸ್ವರ್ಗವನ್ನು ಒಪ್ಪಿಸಿ ಶರಣಕ್ಕೆ ಬಾಗಿದರೆ ಲೇಸು, ಇಲ್ಲವಾದರೆ ನಿನ್ನ ಶಿರ ಕಾಡಿರೇನು. ವೀರರನುದನದಿ ಗೆಲುವ ಶೂರತನವು ಎಲ್ಲೊಲಿಗ ತೋರಿದ ಏನಲ್ಲ ಸ್ವರ್ಗದಾಸೆಯಿಂದ ಬಂದವರು ಗತಿ ಏನಾಗಿದೆ ಎಂದು ಬಲ್ಲೆಯ? ಯಮಪುರದಲ್ಲಿ ಕೊಳೆಯುತ್ತಿದ್ದಾರೆ. ಒಬ್ಬನಿಗೆ ಕಾಲಿಲ್ಲ, ಒಬ್ಬನಿಗೆ ಕೈ ಇಲ್ಲ, ಕೆಲವರಂತೂ ಸತ್ತೇ ಹೋಗಿದ್ದಾರೆ. ನಿನಗೆ ಆ ಗತಿ ಬರಬೇಕಾದ್ರೆ ಬಾ ಮುಂದೆ. ನಿನ್ನಲ್ಲಿ ಮಾತೇನು? ಮುಂದಾಗು ಸಮರಕ್ಕೆ.
ಸುಳಿ ಷಂಡ ನಿಕ್ಷಣ ರಾಕ್ಷಸ ವೀರರೇ, ಸ್ವರ್ಗ ಸ್ವಾಧೀನವಾಯಿತು. ಸಕಲ ಆಡಳಿತ ನಮ್ಮದೇ. ಜಾತನದಿಂದ ರಕ್ಷಿಸಿ ನಮ್ಮನ್ನು ವಿರೋಧಿಸಿದವರ ತಲೆಯನ್ನು ಕಡೀರಿ. ಯಾಗ ಯಜ್ಞಾದಿಗಳನ್ನು ಹಾಳು ಮಾಡಿ ಬ್ರಾಹ್ಮಣರನ್ನು ಶಿಕ್ಷಿಸಿ. ಯಾರಲ್ಲಿ ಸೂರ್ಯಚಂದ್ರರು ನನ್ನ ಅಪ್ಪಣೆ ಇಲ್ಲದೆ ಇಂತಿಂದಿತ್ತ ಹತ್ತಿಂದಿತ್ತ ಎಲ್ಲಿಯಾದರೂ ಚಲಿಸಿದರೆ ನಿಮಗೂ ಜಾತನ. ಸ್ವಲ್ಪ ವಿಶ್ರಾಂತಿ ಪಡೆಯಬೇಕಾಗಿದೆ. ನಮ್ಮ ಪುರವನ್ನು ಸೇರಿಕೊಳ್ಳೋಣ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವಿದ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಕ್ಷೀರ ವಾರಿದಿಯೊಳಗೆ ವಾರಿದಿ ಸೂತಿ ಸಹಿತಾಯ ಮಾರಮಣ ನಿರುತೀರ್ಥ ಭೋಲಿ ವಿಭವದನೆ ಹರಿಸಿ ಮತ್ಸ್ಯವರಾಹವರ ಕೂರ್ಮ ರೂಪವನು ಧರಿಸಿ ಮತ್ಸ್ಯವರಾಹವರ ಕೂರ್ಮ ರೂಪವನು ದುರುಳರನ್ನು ಸಂಹರಿಸಿ ಶಿರವರನ್ನು ದೊಯ್ಯಿರಿ ದುರುಳರನ್ನು ಸಂಹರಿಸಿ ಶಿರವರನ್ನು ದಯದಿ ಸೃಷ್ಟಿ ಸ್ಥಿತಿ ಹಾಗೂ ಲಯ ಕಾರ್ಯಗಳನ್ನು ಆ ಆದಿ
ಏನ ಬನ್ನಿ ಪೇ ಪತಿಯೇ ಏನ ಬಣ್ಣಿಪೆ ಪತಿಯೇ ಗೈದದಟನ ನೇನ ಬಣ್ಣಿಪೆ ಪತಿಯೇ ಗೈದದಟನ ನೇನ ಬಣ್ಣಿಪೆ ಪತಿಯೇ 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 ಏನೆನ್ನುವ ಗೆಲ್ವಾನೆನ್ನುತ್ತ ಏನೆನ್ನುವ ಗೆಲ್ವಾನೆನ್ನುತ್ತ ತ್ರೈಕ್ಷೋಣಿಯಲಿಗೆ ನೆಗಾನೆ ತ್ರೈಕ್ಷೋಣಿಯಲಿಗೆ ನೆಗಾನೆ ತಮ್ಮ ಪ್ರವೀಣತೆಗೆ ಶಿವನಾನೆ ತಮ್ಮ ಪ್ರವೀಣತೆಗೆ ಶಿವನಾನೆ ನಿಮ್ಮಯ ರಾಣಿಗೆನಿಸಿದ ನಾನೇ ಧನ್ಯಳು ನಿಮ್ಮಯ ರಾಣಿ ಎನಿಸಿದ ನಾನೇ ಧನ್ಯಳು 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 ತಮ್ಮ ಪ್ರವೀಣತೆಗೆ ಶಿವನಾನೆ ನಿಮ್ಮಯ ರಾಣಿಯಾಗಿಯ ನಾನೇ ಧನ್ಯಳು
ಮತ್ಸ್ಯಾವತಾರದಿಂದ ಹರಿದೆ ತಮನ ಮತ್ಸ್ಯಾವತಾರದಿಂದ ಹರಿದೆ ತಮನ ಸೋಮನ ಹೇ ರಮಣ ಕುಂದಕುಟಲರದನ ಮತ್ಸ್ಯಾವತಾರದಿಂದ ತರಿದೆ ಕಮಲ ಮಂದರಾದ್ರಿಯ ಕುಂದ ಎತ್ತುತ್ತ ಮಂದರಾದ್ರಿಯ ಕುಂದ ಎತ್ತುತ್ತ 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 ಅಂದಿ ನರಹರಿ ಅಂದಿ ನರಹರಿ ಅಂದ ರೂಪವ ಅಂದಿ ನರಹರಿ ಅಂದ ನರಹರಿ ಅಂದ ರೂಪವ ಹೊಂದಿ ಕಶ್ಯಪನಂದ ನರಗತಿಯಂದಿಳಿದುವುದು ಎಂದೆನಿಸಿ ಪೊಂದಿ ಕಶ್ಯಪನಂದ ನರಕದಿರಿದುವುದು ಎಂದೆನಿಸಿ ಮದದಿಂದ ಮೆರಿವ ಮದಾಂತ ಬಲಿ ಸುಂದರಿಗೆ ಪದದಿಂದ ಒತ್ತಿ ಮದದಿಂದ ಮೆರಿವ ಮದಾಂತ ಬಲಿಯವ ಸುಂದರಿಗೆ ಪದದಿಂದ ಒತ್ತಿ 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 ಸುರೇಂದ್ರ ಸುಮನಸ ವೃಂದ ಪೊರೆದುದ ನಿನ್ನೆಡಿಸಿ ಮುದದಿಂದ ಹೊಗಳಿದೆ ಏನಾ ಬಣ್ಣೀಪೆ ಪತಿಯೇ ಏನೆನುವೆಗಿರುವಾನನು ತತ್ರೆ ಶೋಣಿಯಲಿಯನಗಾನೆ ತಮ್ಮ ಪ್ರವೀಣದಿ ಶಿವನಾಗಿ ನಿಮ್ಮಯ ರಾಣಿ ಎನಿಸಿದ ನಾನೇ ತನ್ನೆರಡು ಕುಂದಾಲ್ ಕುಟ್ನರ ಕದನಾಯ ರಮಣ ರಮಣ ಸದಸಿದಲೋಚನೆಯ ತೆರೆಯದ ಶಾಯಿದುದುರೇ ಸಿರಿಯರಸನ ಕರುದುಳಿಯುವ ಸುದರ್ಶನ ಕೇಳುತ್ತಾಗ ಕಿರುನಗೆಯ ಬೀರುತ್ತ ಎತ್ತಿಳಿದು ಕರ ಮುಗಿಯನ್ನು
ಲಾಲಿಪುದೆಲೆ ತಾಯಿಯೇ ಎನ್ನರಿಕೆಯ ನೊಂದಾಗ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಲಾಲಿಪುದೆಲೆ ತಾಯಿ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ನಿಮ್ಮ ಲೋಲನ ಪೊಗಳುತ್ತ ಇರುವುದು ಸಹಜ ಲಕ್ಷ್ಮೀ ದೇವಿ ಘೋರದಾನವರಲ್ಲ ಭವನಕ್ಕೆ ಬಂದರಿಯೇ ಘೋರದಾನವರಲ್ಲ ಭವನಕ್ಕೆ ಬಂದರೆ ಲಕ್ಷ್ಮೀ ದೇವಿಯೇ ನಾನು ಸೇರಿಕೊಳ್ಳುವುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ನಾನು ಸೇರಿಕೊಳ್ಳುವುದರಿಂದ ಸರ್ವಕ್ಕೂ ಕಾರಣ ಲಕ್ಷ್ಮೀ ದೇವಿ ಲಾಲಿಪುದೆಲೆ ತಾಯಿ ಎನ್ನರಿಕೆಯ ನೊಂದ ಲಕ್ಷ್ಮೀ ದೇವಿ ದೇವಿ ನಾನಾಡುವ ಮಾತುಗಳನ್ನು ಸ್ವಲ್ಪ ಕಿವಿಗೊಟ್ಟು ಕೇಳಬೇಕು. ನೀನು ಅಷ್ಟು ಹೊತ್ತಿನಿಂದ ನಿನ್ನ ಗಂಡನನ್ನು ಹೊಗಳುತ್ತಾ ಇರುವೆ. ಹೌದು, ನಾನು ನೋಡುತ್ತಾ ಇದ್ದೇನೆ. ಅವ ಏನು ಘನ ಕಾರ್ಯ ಮಾಡಿದನೆಂಬುದಕ್ಕಾಗಿ ನೀನು ಹೊಗಳುವುದು ಅಥವಾ ಬಾಯಿ ಮಾತಿಗೆ ನನಗೆ ಅರ್ಥವಾಗುತ್ತಿಲ್ಲ. ಆದರೆ ಒಂದು ವಿಚಾರವನ್ನು ಹೇಳುತ್ತೇನೆ. ಏನು? ಘೋರದಾನವರೆಲ್ಲ ಪವರಕ್ಕೆ ಬಂದಾಗ ನಾನು ಸೇರಿಕೊಂಡುದರ ಕಾರಣ ಅದು ಸರ್ವಕ್ಕೂ ಕಾರಣ. ಹಾಗಾಗಿ ಅವನನ್ನು ಹೊಗಳುವುದನ್ನು ಬಿಟ್ಟು ನನ್ನನ್ನು ಹೊಗಳು. ಸುದರ್ಶನ, ಮುಚ್ಚಲೋ ಬಾಯಿ ಕಿತ್ತಲೆ ನುಡಿಯನು ಕೊಚ್ಚದಿರನ್ನೊಡನೆ ಅಚ್ಯುತಗಿಂತನಿ ಹೆಚ್ಚಿನ ವೀರನು ಹೆಚ್ಚಿಗಾಯಿತು ಕಂಡುವುದ ಕಂಡುದ ನುಡಿದರೆ ಕೆಂಡ
ಸಿಟ್ಟು ಸಿಟ್ಟು ಲಕ್ಷ್ಮೀ ದೇವಿ ಕಂಡುದ ನೋಡಿದರೆ ಕಂಡುದ ನುಡಿದರೆ ದಂತಹ ಸಿಟ್ಟು ಸಿಟ್ಟು ಲಕ್ಷ್ಮೀ ದೇವಿ ಕಂಡುದ ನೋಡಿದರೆ ಕಂಡುದ ನೋಡಿದರೆ ಕಂಡುದ ನೋಡಿದರೆ ಕೆಂಡದಂತಹ ಸಿಟ್ಟು ಕೆಂಡದಂತಹ ಸಿಟ್ಟು ಸಿಟ್ಟು ಲಕ್ಷ್ಮೀ ದೇವಿ ದೇವಿ ನಿಮ್ಮ ಗಂಡ ನಿಮ್ಮ ಗಂಡ ನಿಮ್ಮ ಗಂಡ ನಾ ಅಲ್ಲದಿದ್ದರೆ ತಂಡ ನಾ ಅಲ್ಲದಿದ್ದರೆ ತಂಡ ತಂಡ ಖಂಡಿತ ಲಕ್ಷ್ಮೀ ದೇವಿ ಹೇ ಲಕ್ಷ್ಮೀ ದೇವಿ ಕಂಡುದ ನುಡಿದರೆ ಕೆಂಡಾದಂತ ಸಿಟ್ಟು ಖಂಡನ ನಿಲ್ಲಿದಿದ್ದರೆ ದಂಡ ಖಂಡಿತ ಕಂಡುದ ನುಡಿದರೆ ಕಂಡುದ ನುಡಿದರೆ ಕೆಂಡಾದಂತಹ ಸಿಟ್ಟು ಸಿಟ್ಟು ಲಕ್ಷ್ಮೀ ದೇವಿ ಅಮ್ಮ ಮತ್ಸ್ಯನಾಗಿ ರೆಕ್ಕೆಯುಳ್ಳ ಮತ್ಸ್ಯನ ರೆಕ್ಕೆಯುಳ್ಳ ಮತ್ಸ್ಯನ
ಅಮ್ಮ ಆ ಮತ್ಸ್ಯನ ಕೂರ್ಮನಾಯ್ ಚಿಪ್ಪಿನೊಳ್ ಕೂರ್ಮನಾಯ್ ಚಿಪ್ಪಿನೊಳ್ ದಂತದೊಳು ಅಮ್ಮ ಮತ್ಸ್ಯನರಿ ಕೇಳ್ ಕೂರ್ಮನ ಚಿಪ್ಪಿನು ದಂತದೊಳು ಮತ್ತೆ ಮನೋಜ ಹರಿ ಉಗುರುಗಳೊಳಗಿದ್ದು ನಾ ನಿತ್ಯ ಸಹಾಯವನು ಅಮ್ಮ ಮನುಜ ಹರಿಯು ಗುರುಗಳೊಳಗಿತು ಇತೆ ಸಹಾಯವನು ಮಧ್ಯಾಹ್ನ ಕೂರ್ಮನ ಕೂರ್ಮನ ಚಿಪ್ಪಿನೊಳ್ ಪೃಥ್ವಿಧಾರಣ ದಂತದೊಳು ದಂತದೊಳು ವಧಿಸಿದಾಗ ಅವನು ಯಾವ ರೀತಿ ವಧಿಸಿದ? ಹೇಗೆ ನೀನೇ ಹೇಳು ನೋಡೋಣ. ಅವನ ಬಲವಾದ ರೆಕ್ಕೆಯಿಂದ ಬಡಿ
ನಯ ಮಾತು ನಾ ಮೆಚ್ಚುತ್ತ ಯೋಚಿಸುವುದೆಂದು ನಯ ಮಾತು ನಾ ಮೆಚ್ಚುತ್ತ ಯೋಚಿಸುವುದೆಂದು ನಾ ಮೆಚ್ಚುತ್ತ ಯೋಚಿಸುವುದೆಂದು ಹೆಚ್ಚಿದ ದೈತ್ಯರ ಕೊಚ್ಚುತ ಸಮರದಿ ಹೆಚ್ಚಿದ ದೈತ್ಯರ ಕೊಚ್ಚುತ ಸಮರದಿ ಉಚ್ಚರಿಸಲು ನನಗೆ ಜನನೇ ನಿಶ್ಚಯ ನಿರ್ಣಯ ಮಾತು ನಾ ಮೆಚ್ಚುತ್ತ ಯೋಚಿಸುವುದೆಂದು ಸುದರ್ಶನನೆಂದರೆ ಏನು? ಒಳ್ಳೆಯ ದರ್ಶನವನ್ನೇ ನೀಡುವವ. ಈಗ ಮಾತ್ರ ನಿನ್ನನ್ನು ಈ ರೂಪದಲ್ಲಿ ನೋಡಿ ನಿನ್ನ ಮಾತುಗಳನ್ನು ಕೇಳಿದಾಗ ನನ್ನ ಅಜ್ಞಾನವೆಲ್ಲ ನಾಶವಾಗಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಯಿತು. ಯಾಕೆ ಬಂದೆಯಾ? ಯಾಕೆ ಇಷ್ಟು ಕಾಲ ನಿನ್ನ ಸಹವಾಸದಲ್ಲಿದ್ದರೂ ನನಗೆ ಏನನ್ನೂ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ಹಾದಿಯಲ್ಲಿ ಮತ್ಸ್ಯನಾಗಿ ಪ್ರವಾಸನನ್ನು ವಧಿಸುವ ಸಂದರ್ಭದಲ್ಲಿ ನಾನು ಮತ್ಸ್ಯ, ನೀನು ರೆಕ್ಕೆ, ಒಪ್ಪಿಕೊಳ್ಳಿಕೆಯನ್ನು ನಿನಗೇನು ಸೊಕ್ಕೆ, ನೀನು ಕೂರ್ಮ, ನಾನು ಕೂರ್ಮ, ನೀನು ಚಿಪ್ಪು, ಅವಳುಂಟಲ್ಲ ಬರೇ ಬೆಪ್ಪು, ಅವಳು ಹೇಳಿದ್ದೆಲ್ಲ ತಪ್ಪು, ನೀನು ಅದು ಎಂತಹ ಹಂದಿ, ಇವಳಿಗೆಲ್ಲಾದ್ರೂ ದೊಡ್ಡ ನಾನು ಹಂದಿ, ನೀನು ಗಾಡೆ, ನೀ ಸ್ವಲ್ಪ ಗೋಡೆ, ಮಾತಾಡ್ತಾಳೆ ಅಡ್ಡ ಗೋಡೆ, ಇನ್ನು ನರಸಿಂಹಾವತಾರ, ನಾನು ನರಸಿಂಹ, ನೀನು ನನ್ನ ನಖ, ಯಾಕೆಂದರೆ ನೀನು ನನ್ನ ಸಖ, ಅದರಿಂದ ಲೋಕಕ್ಕೆ ಆಯಿತು ಸುಖ, ನೋಡಿದೆಯ ನನ್ನ ಹೆಂಡತಿಯ ಮುಖ, ಇನ್ನು ವಾಮನಾವತಾರ, ನಾನು ವಾಮನ, ನೀನು ಪಾದ, ಪಾದದಿಂದಾಗಿ ಬಳಿ ಪಾತಾಳಕ್ಕೆ ಹೋದ, ಅದರಿಂದ ಲೋಕಕ್ಕೆ ಆಯಿತು ಮೋದ, ತಾಳೆಲ್ಲ ಇವಳು ವಾದ. ಅಯ್ಯ ದರ್ಶನ, ನನಗೆ ಬಹಳ ಸಂತೋಷವಾಯಿತು. ನಾನು ಮತ್ತು ನೀನು ಎಷ್ಟು ಕಾಲದಿಂದ ಜೊತೆಗಿದ್ದೇವೆ. ಇವಳು ಹೀಗೆ ಮುಂದೊಂದ್ಸಲ ನಗಾಳೆ ಮಾಡ್ತಾಳೆ. ನಾನು ಯಾರ ಹತ್ರವಾದರೂ ವ್ಯವಹಾರ ಸಂಬಂಧ ಮಾತನಾಡುತ್ತಿದ್ದರೆ ಮಧ್ಯದಲ್ಲಿ ಬಂದು ಇದು ಹೀಗೆ ಇದು ಹೀಗೆ ಎಂದು ಉದಾಹರಣೆ ಬೇಕಾ? ಈ ಹೆಂಗಸರು ಮಾಡುವ ಉಪದ್ರ ಉಂಟಲ್ಲ, ಗಂಡಸರಿಗೆ ಸಹಿಸಲಿಕ್ಕೆ ಆಗುತ್ತಿಲ್ಲ. ಒಮ್ಮೊಮ್ಮೆ ಬರ್ತಾಳಲ್ಲ ಮಾತಿಗೆ ಸಿಟ್ಟು ಬರುವುದು. ಎಲ್ಲಿಂದ ಎಲ್ಲಿಯವರೆಗೆ ಅಂದ್ರೆ ಒಂದು ಪೆಟ್ಟು ಕೊಟ್ಟು ಅಪ್ಪನ ಮನೆಗೆ ಕಳಿಸುವಷ್ಟು ಹೋಗ್ತಾರೆ. ಆದರೂ ನನಗೆ ಉಪಾಯ, ನಾನೇನು ದೇವರ ಹಾಗಾಗಿ ನನಗೆ ಕಣ್ಣು ಅಯ್ಯ ಸುದರ್ಶನ, ನಾನು ಮತ್ತು ನೀನು ಒಂದು. ನನ್ನ ಮುಖವನ್ನು ನೋಡಿ ಆದರೂ ಇವಳನ್ನು ಕ್ಷಮಿಸಿವೆ. ನೀನೇ ಶ್ರೇಷ್ಠನಯ್ಯ, ನೀನೇ ಶ್ರೇಷ್ಠ. ಹಬ್ಬ ಸಾರ್ಥಕವಾಯಿತು. ಹರಿ, ನಿನಗಾದರೂ ತಿಳಿಯಿತಲ್ಲ ನನ್ನ ಯೋಗ್ಯತೆ. ಅದನ್ನು ಸ್ವಲ್ಪ ಹೇಳುವಾಗ ಸರಿ, ನಿನ್ನ ಕರವನ್ನು ನಾನು ಏರಲಾರೆ. ಇವತ್ತಿನ ಮುಂದೆ ನಾನು ಸ್ವತಂತ್ರ. ನಿನ್ನ ಕರವನ್ನು ಏರಲಾರೆ. ನಿನಗೇನಾದರೂ ಘನ ಕಾರ್ಯವಿದ್ದರೆ ನನ್ನಲ್ಲಿ ತಿಳಿಸು. ಬಂದು ನಿನ್ನ ಮಾನವನ್ನು ಉಳಿಸುತ್ತೇನೆ. ಇನ್ನು ನಾನು ತೆರಳುತ್ತೇನಂತೆ. ನೀ ನೊಂದುಕೊಳ್ಳಬೇಡ.
ಕೇಳಯ್ಯ ಲಕ್ಷ್ಮೀ ಲೋಲ ದೇವರ ದೇವ ಬೇಳುವೆ ಕಷ್ಟಗಳ ದೇವರ ದೇವ ಬೇಳುವೆ ಕಷ್ಟಗಳ ಕೋಣ ಶತ್ರು ಪ್ರದೂದನನು ಆ ಬಾಲಿನಿ ತನ್ನ ಮರದ ಬಲದೊಳು ಕೇಳಯ್ಯ ಲಕ್ಷ್ಮೀ ಲೋಲ ದೇವರ ದೇವ ಬೇಳುವೆ ಕಷ್ಟಗಳ ಜಯ 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 ಹೇಳಿರೈ ಸುರಪಾಲ ನಳಿನದರೇರಿ ನೀ ಬಂದಿರಿ ಹೇಳಿರೈ ಸುರಪಾಲ ನಳಿನ ಜಾಯ ಹೇಳಿ ನೀ ಬಂದಿರಿ ಕಳನೆ ಮಲಾಲಯಕಿನ ಕುಟ್ಟಿ ಕಳುಹುವೆ ತಾಳಿನೋ ಹೇಳಿರಿ ಆದಷ್ಟು ಬೇಗನೆ ಆ ದ್ರೋಣನನ್ನು ವಧಿಸಿ ನಿಮಗೆ ಕ್ಷೇಮವನ್ನು ಒದಗಿಸುತ್ತೇನೆ. ನಿಶ್ಚಿಂತೆಯಿಂದ ಧರಣಿ. ಅಳುವ ಸುಮನಸರಿಗೆ ಅಭಯವನ್ನು ಕೊಟ್ಟದ್ದಾಯಿತು. ಆದಷ್ಟು ಬೇಗನೆ ದ್ರೋಣನ ವಧೆಯಾಗಬೇಕಾಗಿದೆ. ಹಾಗೆ ಸುದರ್ಶನನ ಗರ್ವಭಂಗವೂ ಆಗಬೇಕಾಗಿದೆ. ಹಾಗಾಗಿ ಇಂದಿನ ಯುದ್ಧಕ್ಕೆ ಸುದರ್ಶನನನ್ನು ಬಿಟ್ಟು ಶ್ರಾಜ್ಞ ಧನಸ್ಸನ್ನು ಧರಿಸಿ ಕರುಣನ ಬೆನ್ನೇರಿ ತೆರಳುತ್ತೇನಂತೆ. ಬಂದು ಸೇರಿದ ಸ್ಥಳವೇ ಮಹಲೋಹೋತಿ ಪಟ್ಟಣದ ಹೆಬ್ಬಾಗಿಲು. ದುರುಳನಿಗೆ ಯುದ್ಧಕ್ಕೆ ಆಹ್ವಾನ ಎಂಬಂತೆ ಪಾಂಚಜನ್ಯವನ್ನು ಜೋರಾಗಿ ಮೊಳಗಿಸುತ್ತೇನೆ.
ತಾಳುವೆ ಎಲ್ಲ ಮಾಸಿವರ್ಣ ಇಲ್ಲಲ್ಲಿ ಕರುವಿನ ಕೂಗಿಗೆ ದನ ಓಡೋಡಿ ಬರುವಂತೆ ಆ ದೇವತೆಗಳ ಕರೆಗೆ ಹೂ ಕೊಟ್ಟು ಬರುವವನು ನೀನು. ನಿನ್ನನ್ನೇ ಕಾಯುತ್ತಿದ್ದೆ. ನಿನ್ನಲ್ಲಿ ಹೆಚ್ಚು ಮಾತೇನು? ಮುಂದಾಗು ಸಮರಕ್ಕೆ. ಸ್ವರ್ಗವನ್ನು ಗೆದ್ದಿದ್ದೇನೆ ಎಂಬ ಅಹಂಕಾರ ನಿನಗಿರಬಹುದು. ಆದರೆ ದೇವತೆಗಳ ಸೋಲು ಕ್ಷಣಿಕವಾದುದು. ಅವರ ದೇವಲೋಕವನ್ನು ಮರಳಿ ಒಪ್ಪಿಸುವುದಕ್ಕಾಗಿ ಬಂದಿದ್ದೇನೆ. ಶರಣಾದರೆ ಪೊರೆಯುವೆ, ಬದುಕಿಕೋ. ಇಲ್ಲವಾದರೆ ನಿನ್ನ ಶಿರ ಕಡಿದೇನು ಜತನ. ನಿನ್ನಲ್ಲಿ ಮಾತಾಡು. ಮುಂದಾಗು ಸಮರಕ್ಕೆ. ದೇವತೆಗಳ ರಕ್ಷಣೆಗಾಗಿ ಬಂದ ಆ ಕಬಡ್ಡಿ ಹರಿಯು ಓಡಿ ಹೋದ. ಇನ್ನು ಮುಂದೆ ಯಾರು ಬರುತ್ತೇನೆಂದು ನೋಡಿಕೊಳ್ಳುತ್ತೇನೆ. ನನ್ನ ಪುರವನ್ನು ಸೇರಿಕೊಳ್ಳುತ್ತೇನೆ. ಅಯ್ಯಯ್ಯೋ, ಏನಾಗಿ ಹೋಯಿತು? ಶತ್ರುಘ್ನನೊಂದಿಗೆ ನಡೆದ ಯುದ್ಧದಲ್ಲಿ ಸೋತಿದ್ದೆ. ಯಾಕೆ? ಸುದರ್ಶನನ ಗರ್ವಭಂಗವಾಗಬೇಕಾಗಿದೆ. ಹಾಗಾಗಿ ಅಳುವಂತೆ ನಟಿಸುತ್ತೇನೆ. ಏನ ಮಾಡಲಿ ಶಕ್ತಿ ಕಲನಗೋ ನರಿಗದೆ ಹೋದೆಂದು ಮಾನವೆಲ್ಲವೂ ಹೋಯ್ತು ದಾನವಗಳು ತಾನಿತ್ತು ಹಾನಿ ಸರಿಗೆ ಏನ ಮಾಡಲಿ ಏನ ಅಯ್ಯಯ್ಯೋ, ಏನಾಗಿ ಹೋಯಿತು? ಧನುಜರೊಂದಿಗೆ ಯುದ್ಧದಲ್ಲಿ ಸೋತಿದ್ದೇನಂತ ಮಾನ
ಕೊಟ್ಟೆಯಲ್ಲ, ಯಾರು ನೀನು? ನನ್ನಿಂದ ಏನೇ ಆಗಬೇಕು ತಿಳಿಸು. ಏನಲ್ಲ ಹರಿಯನ್ನು ಸೋಲಿಸಿದೆ ಎಂಬ ಮಾತ್ರಕ್ಕೆ ಬೀಗದಿರು ಬೀಗದಿರು. ಇದು ಹರಿಯ ಆಯುಧವಾದ ಸುದರ್ಶನನೇ ಬಂದಿದ್ದೇನೆ. ಇದಕ್ಕೇನೆನ್ನುವಿ? ಯಾರ ಸುದರ್ಶನ? ಸಾಕು ಮಾಡು ಸಾಕು ಮಾಡು. ಹುಡುಗ ಬುದ್ಧಿ ಎಡವಿ ಬಿದ್ದಿ ಎಂಬ ಮಾತಿನಂತೆ ಪ್ರಾಣದ ಮೇಲೆ ಆಸಿದ್ದರೆ ಹೊರಟು ಹೋಗು, ಇಲ್ಲವಾದರೆ ನಿನ್ನನ್ನು ಕೊಂದು ಬಿಟ್ಟೆನು. ಗರುವರಿ ಸಿರಿವರಗಿಂತ ಘನದುರ ವಿಕ್ರಮಿ ತಾನೆನುತ ಘನದುರ ವಿಕ್ರಮಿ ತಾನೆನುತ ಅಹಂಕಾರದಿ ಹರಿ ತಂದನು ಪೊರದೆಡೆ ಗಗನ ಶತ್ರುಘ್ನಸುತನನ್ನು ಸೋಲಿಸದ್ದಾಯಿತು. ಈ ವಿಚಾರವನ್ನು ಹರಿಯಲ್ಲಿ ತಿಳಿಸುತ್ತೇನೆ.
ವೀರಬಾಲಿ ಪದಬನಿಯರದಿ ದೂರ ನಿಂದಿಗೆ ಏಕೆ ದೂರ ನಿಂದಿಗೆ ಏಕೆ ಎನ್ನೊಳು ಕೋಪದಿ ಮೌನ ಬಲಿಯರೆ ಎನ್ನೊಳು ಭೂರಿ ಕೋಪದಿ ಮೌನವಿರುವರೆ ಏನಯ್ಯ ಇದು ಹೊಸ ಪರಿ? ಯಾವಾಗಲೂ ನನ್ನ ಕರವನ್ನೇರಿ ವಿಜೃಂಭಿಸುತ್ತಿದ್ದವ ಇಂದು ದೂರ ನಿಂತಿದ್ದೀಯಲ್ಲ, ಕಾರಣವೇನೆಂದು ಅರ್ಥವಾಗಲಿಲ್ಲ. ಬಾರಯ್ಯ, ನನ್ನ ಕರವನ್ನೇರಿಕೋ. ಆಲದೆಯೊಳು ಮಲಗಿ ತೇರುವ ಕಾಲ ಆಲದೆಯೊಳು ಮಲಗಿ ತೇಲುವ ಕಾಲ ಮಧು ಕೈದವರು ಜನಿಸುತ್ತಾಯ ಮಧು ಕೈದವರು ಜನಿಸುತ್ತಾಯ ನಲಿಗೋದ್ಭವನು ಹೀರಿಸೆ ಅಲಗಿನವು ಕಾಲ ಕಾಳಗೆ ವಿದು ಹರಿವರಲಿ ಸೋಲು ನಿನ್ನಯ ಪಾಲಿಗಡಸಲು ಸೋಲು ನಿನ್ನಯ ಪಾಲಿಗಡಸಲು ಮೇಲಿನನ್ನು ಕಳುಗೆ ನಾನವರನ್ನು ಹರಿದಿಯೇನು ನಾನವರನ್ನು ಹರಿದಿಯೇನು ಹರಿದಿಯೇನು ತರಿದಿಯೇನು ಅಮ್ಮನಾಲದೆಯೊಳು ಮಲಗಿ ಅಂದು ಆಲದೆಲೆಯೊಳು ಮಲಗಿ ತೇಲುವ ಕಾಲದಲ್ಲಿ ನಿನ್ನ ಕರ್ಣ ಕಿಲ್ಬಿಷದಿಂದ ಘೋರ ದಾನವರಾದ ಮಧುಕೈಟಬ್ಬರು ಜನಿಸಿದರು. ಅವರು ಬ್ರಹ್ಮನನ್ನು ನಿನ್ನನ್ನು ಬಿಡಿಸಿದರು. ಅದರಲ್ಲಿ ನೀನು ಯುದ್ಧ ಮಾಡಿದೆ. ಆ ಯುದ್ಧದಲ್ಲಿ ಗೆದ್ದೆ. ಹಾಗಾಗಿ ಮಾತೆ ನನ್ನನ್ನು ಬ್ರಹ್ಮನ ಮೂಲಕ ನಿನ್ನ ಬಳಿ ಕಳುಹಿಸಿದಳು. ಹಾಗಾದ ಕಾರಣ ಮಧುಕೈಟಬ್ಬರ ವಧೆಯನ್ನು ನಾನು ಮಾಡಿದೆ. ಯಾವುದೇ ಪ್ರಸಂಗದಲ್ಲೂ ನೀನು ಶ್ರೇಷ್ಠರಲ್ಲ, ನಾನೇ ಶ್ರೇಷ್ಠ. ಇದಕ್ಕೇನೆನ್ನುವಿ? ಎಲ್ಲ ಸುದರ್ಶನ. ಸುದರ್ಶನ ತಿಳಿದೆ ಒಳವಧಾನರನ್ನು ಧೈರ್ಯ ಒಲವು ಧೈರ್ಯರು ನಾಲಿಗೆ ಗಳರಿ ಎಲ್ಲ ಸುದರ್ಶನ, ಏನು ನನ್ನನ್ನು ಈ ರೀತಿ ಮೂದಲಿಸಿ ಮಾತನಾಡುತ್ತಿರುವೆಯಾ? ಶತ್ರು ಪ್ರಸೂದನಿಗೆ ಆಯುಧದಿಂದಲೇ ಸಾವು ಎಂಬ ಬಲವಿತ್ತು. ಹಾಗಾಗಿ ನಾನು ಸೋತಂತೆ ನಟಿಸಿದೆ. ಈಗ ನಿನ್ನ ರಾಜಸ ಗುಣದ ಪ್ರದರ್ಶನ ಮಾಡುತ್ತಿರುವ
ಎನ್ನ ನುಡಿಯ ಕೇಳಿ ಹರಿಯು ಪೊರೆದನ ನುಡಿಯ ಕೇಳಿ ಸುದರ್ಶನ ಸುಜ್ಞಾನ ಮೂಡನು ಸುದರ್ಶನಗಿ ಸುಜ್ಞಾನ ಮೂಡನು ಕರವ ಜೋಡಿಸಿ ಚರಣಕ್ಕೆ ರಘುತ ನುತಿಸಿದನು ಹರಿಯ 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 ಶರಣ ರಕ್ಷಕ ಮೋಕ್ಷದಾಯಕ ದುರುಳ ಶಿಕ್ಷಕ ಪಕ್ಷಿವಾಹನ ನರಹರಿಯೇ ಪ್ರಹ್ಲಾದ ರಕ್ಷಕ ಕ್ಷಮಿಸು 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 ನೀನೆನ್ನ ಹರಿಯೇ ಕ್ಷಮಿಸು 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 ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಎನ್ನೊಳೆ ತಕ್ಕಿ ಭೇದ ನಿನ್ನೊಳಿಲ್ಲವೋ ವಾದ ನಿನ್ನೊಳೆ ತಕ್ಕಿ ಭೇದ ನಿನ್ನೊಳಿಲ್ಲವೋ ವಾದ ಮುನ್ನ ನಂಬಿದೆ ಪಾದ ಇನಿದು ಕವಿಗೆ ಹೋದ ಮನ್ನಿಸೆನ್ನ ಪರಾಧವ ಮಾಧವ ಮಗನಾಗಿ ಗುರು ದತ್ತಾತ್ರೇಯನಾಗಿ ಬಂದು ನಿನಗೆ ಸಮಸ್ತ ವಿದ್ಯೆಗಳನ್ನು ಬೋಧಿಸಿ ನಿನ್ನನ್ನು ವಿದ್ಯಾಸಂಪನ್ನನಾಗಿಸುತ್ತೇನೆ. ನೀನು ಧರೆಯಲ್ಲಿ ವೀರನಾಗಿ ಮೆರೆಯುವೆ. ಕತವೀರ್ಯ ಹಾಗೂ ರಾಕಾವತಿ ದೇವಿಯರ ಮಗನಾಗಿ ಕಾರ್ತವೀರ್ಯನಾಗಿ ಬಾಳು. ಮತ್ತೆ ಭಾರ್ಗವರಾಮನಾಗಿ ಮೋಕ್ಷವಾಗಲ ನಿನಗಿತ್ತೋ ಮಾತಾ ಪೇತರ ಚಿತ್ತ ಶಾಂತಿಗೆ ದುಷ್ಟ ಶಕ್ತಿಯರನ್ನು ಕೊಲ್ಲೆ ಚಿತ್ತ ಶಾಂತಿಗೆ ದುಷ್ಟ ಶಕ್ತಿಯರನ್ನು ಕೊಲ್ಲೆ ಭಕ್ತವ ತರಿಸಲಿಯೇ ಭಕ್ತ ಚತುರ್ಭುಜಗಳನ್ನು ಸಹಸ್ರಭುಜಗಳನ್ನಾಗಿಸಿ ಕಾಯುತ್ತಿರುತ್ತೇನೆ. ಆಗಲೇ ಪ್ರಭು ಸುದರ್ಶನನ ಗರ್ಭಭಂಗವಾಯಿತು.
ಮಾಡಿಕೊಳ್ಳಬಹುದು. ಸತ್ಯ ಇಲ್ಲ ಅಂತಾರೆ. ಅವನ ಜೊತೆ ಬೇರೆ ಯಾರು ಇಲ್ಲವೇ? ಶಕಟ ದ್ವಿಮುಖ ಗಂಡಸರ ಹೆಸರು ಮಾತ್ರ ನಿಮಗೆ ಗೊತ್ತೇ? ಹೆಣ್ಣು ಮಗಳು ಬಳಿದ್ದಾಳೆ ಗೊತ್ತೇ ನಿಮಗೆ? ಕೂತನಿ ಏನಯ್ಯ ಕೂತನಿ ಏನು? ನಿಮ್ಮ ಮೂಗಿನ ಹೊಳ್ಳೆಯಿಂದ ಬಿಟ್ಟಿದ್ದಾಳು. ಏಕವಚನದಿಂದ ಕರೆಯುತ್ತಿದ್ದೀರಲ್ಲ, ಬಹುವಚನದಿಂದ ಕರೆಯಬೇಕು. ಅಷ್ಟು ಗೊತ್ತಿಲ್ಲವೇ ನಿಮಗೆ? ಕೂತನಿ ದೇವಿ ಎಂದು ಕರೆಯಿರಿ. ಹೋಗಲಿ ಕೂತನಿ ಅಮ್ಮ ಎಂದು ಕರೆಯಿರಿ. ಇರಳಂತೆ ಕೂತನಿ ಅಕ್ಕ ಎಂದು ಕರೆಯಿರಿ. ಅಧಿಕ ಪ್ರಸಂಗಿ. ಇದು ನೀವಾ? ನೀವು ನಮ್ಮ ಪರಿಚಯದವರಲ್ಲವೇ? ಆಸ್ಥಾನದ ಸಂಗೀತಗಾರರು ಅಲ್ಲವೇ? ಇರಳಂತೆ ಈಗ ನಾನು ಹೊರಡದ್ದೆಲ್ಲಿಗೆ ಗೊತ್ತಾ? ಒಡೆಯ ಕಂಸನ ದೇವವನು ಈಗ ನಾನು ಹೊರಡದ್ದೆಲ್ಲಿಗೆ ಗೊತ್ತಾ? ನನ್ನನ್ನ ಕಂಸನನ್ನು ಕೊಲ್ಲುವ ಸಲುವಾಗಿ ಆ ಕಪಟಿ ಹರಿಯು ನಂದಗೋಕುಲದಲ್ಲಿ ಹುಟ್ಟಿ ಬೆಳೆಯುತ್ತಿದ್ದಾನಂತೆ. ಆತನನ್ನು ಕೊಲ್ಲಲು ಅಣ್ಣನ ಆಜ್ಞೆಯಾಗಿದೆ. ಹೇಗೆ ವಿಷದ ಹಾಲುಣಿಸಿ ಆರ್ಭಟನಿಗೆ ವಿಷವನ್ನುಣಿಸಿ ನಗರಿಯಲ್ಲಿರುವ ವಿಷಕನ್ಯೆ ನಾನು. ನನ್ನ ಹಾಲು ಕುಡಿದ ಯಾವುದೇ ಮಗು ಕ್ಷಣ ಮಾತ್ರದಲ್ಲಿ ದೊಡ್ಡ. ಆ ಕೃಷ್ಣ ಇನ್ನೂ ಎಲೆ ಮಗುವಂತೆ. ಹೌದು, ಈಗ ಆ ಮಗು ನನಗೆ ಎಲ್ಲಿ ಸಿಗಬಹುದು? ಎಲ್ಲಿ? ಎಲ್ಲಿರುವನು ಹೊಲ
ಹುಡುಗಿ ಮಗುವನ್ನು ಹಿಡಿದು ಬಿಡಲೆ ಕೂಡದು ಕೂಡದು. ನನ್ನ ಈ ರೂಪವನ್ನು ಕಂಡರೆ ಹೆದರಿಕೊಂಡಳು ಆ ಹುಡುಗಿ. ಹೀಗೆ ಮಾಡಿದರೆ ಹೇಗೆ? ಕುಣಿಸಿ ಮಾಯಕದಿಂದ ತನುವನು ಮನಸಿ ಜನ ಸತಿಯಂತೆ ಮಗುವೇ. ಹಾಗಾದರೆ ಹೀಗೆ ಹೋಗುವುದಲ್ಲ. ನಾನು ಈ ಕ್ಷಣದಲ್ಲಿ ಸುಂದರ ಹೆಣ್ಣಿನ ರೂಪವನ್ನು ಧರಿಸಿಕೊಳ್ಳುತ್ತೇನಂತೆ.
ನಾನು ಈ ಸುಂದರಾಂಗದ ರೂಪವನ್ನು ಕಳೆದವಳಿದ್ದೇನೆ. ನಡೆಯಲ್ಲಿ ಅಂಶಗಮನೆಯಾದೆ. ನಡುಬಳುಕುತ್ತಾ ನಡೆದಾಗ ನನ್ನನ್ನು ಕಂಡು ಮರುಳಾಗದವರು ಯಾರುಂಟು ಹೇಳಿ? ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಬೇಕೆನಿಸುವ ರೂಪ ನನ್ನದಲ್ಲವೇ? ನೋಡಿ ನೋಡಿ ಎಲ್ಲರೂ ನನ್ನನ್ನೇ ನೋಡುತ್ತಿದ್ದಾರೆ. ಹೆಂಗಸರು ಕೆಲವರಿದ್ದಾರೆ ನೋಡಿ, ಸೀರೆಯನ್ನು ಉಡುವುದಲ್ಲ, ಒಟ್ಟು ಸುತ್ತುವುದು. ಆದರೆ ನಾನು ಆಗಲ್ಲ. ಒಬ್ಬ ಹೊರಡನಾಗಿ ನೆರಿಗೆ ಹಿಡಿದಿದ್ದೇನೆ, ಅಂದವಾಗಿ ಹುಟ್ಟಿದ್ದೇನೆ. ಭ್ರೂ ಮಧ್ಯೆ ಸುಂದರ ತಿಲಕ, ತಿಟ್ಟಿ ತೀಡಿದ ಹುಬ್ಬು, ಗಾಳಿಗೆ ಕಾಪಿನಿಂದ ಕಂಗೊಳಿಸಿ ಕಣ್ಣುಗಳು. ಹೀಗೆ ದೇಹದ ಹಲವಾರು ಭಾಗಗಳನ್ನು ಅಲಂಕರಿಸಿಕೊಂಡಿದ್ದೇನೆ. ಅದಕ್ಕಾಗಿ ಅಂತಃಪುರವನ್ನು ಸೇರುತ್ತೇನಂತೆ. ವಾರಿದಾಕ್ಷಿ ಯಶೋದೆ ಚೆಲ್ವ ಕುಮಾರನನು ತೊಡೆಯೊಳಗೆ ಇರಿಸುತ್ತಾಗ, ಚೆಲ್ವ ಕುಮಾರನನು ತೊಡೆಯೊಳಗೆ ಇರಿಸುತ್ತಾಗ, ಸಾರ ತೆರೆದು ಮುದ್ದಿಸುತ್ತಿರೆ, ಸಾರ ತೆರೆದು ಮುದ್ದಿಸುತ್ತಿರೆ, ಕಂಡು ಬೆರಗಾಗಿ, ಕಂಡು ಬೆರಗಾಗಿ. ಕಂದ ಕೃಷ್ಣ, ಅಮ್ಮ, ನನ್ನ ಚಿನ್ನ ನೀನು. ನೀನು ಜನಿಸಿ ಬಂದ ಮೇಲೆ ಈ ನಂದ ಗೋಕುಲದಲ್ಲಿ ಅದೇನು ಸಂಭ್ರಮ, ಅದೇನು ಉಲ್ಲಾಸ. ಹೌದೇ? ಹೌದಪ್ಪ, ದೇವರ ದಯೆಯಿಂದ ನೀನು ಹುಟ್ಟಿದೆ ಕಂದ. ಯಾರಿಗುಂಟು ಈ ಭಾಗ್ಯ? ನನಗೆ ಮುದ್ದಾದ ತುಂಟನಾದ ಈ ಬಾಲಕನೇ ಬೇಕಪ್ಪ. ಕಂದ ಕೃಷ್ಣ, ಏನು ಹೆದರಬೇಡ, ಹೀಗೆ ಬಾ ಕಂದ. ಅಮ್ಮ, ವಂದಿಸಿಕೊಂಡಿದ್ದೇನಮ್ಮ. ಎದ್ದೇಳಮ್ಮ. ಯಾರಮ್ಮ ನೀನು? ಎತ್ತನಿಂದ ಈ ತಂದೆ ಮತ್ತ ಗಜಗಮನಿ,
ಆಲಯವೆನ್ನದು ದೂರವಾಗಿರುವುದೋ ಆಲಯವೆನ್ನದು ದೂರವಾಗಿರುವುದೋ ಪಾಲಿಪರಿಲ್ಲದೆ ಬಂದೆ ನಾನೊಲಿದು ಲಾಲಿಸಿ ಕೇಳೆಂಬ ಮಾತ ಯಶೋದ ಅಮ್ಮ 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 ಹೇಳು ತಾಯಿ, ನನ್ನದು ಬಹಳ ವೃತ್ತಿಯಿಂದ ಕೂಡಿದ ಕಥೆಯಮ್ಮ. ಬಹಳ ಎಳವೆಯಲ್ಲಿ ಎತ್ತವರನ್ನು ಕಳೆದುಕೊಂಡ ಅಂಕವಾಗಿ ನಾನಮ್ಮ. ಹೌದೇ? ನಂತರ ಊರಿನವರೆಲ್ಲ ಸೇರಿ ಒಂದು ಮದುವೆ ಮಾಡಿದರಮ್ಮ. ಹ, ನೋಡಲಿಕ್ಕೆ ಗಂಡ ಚೆನ್ನಾಗಿಯೇ ಇದ್ದಾನೆ. ಆಮೇಲೆ ಶುರುವಾಯಿತು ಪ್ರಾರಬ್ಧ. ಏನಾಯಿತು? ದಿನ ಕುಡಿದು ಬರುವುದಮ್ಮ, ನನಗೆ ಹೊಡೆಯುವುದು. ಒಂದು ದಿನ ಒಂದು ಮಗು ಆಯ್ತಮ್ಮ. ಆ ಮಗುವನ್ನು ಅವ ಸಾಯಿಸೇ ಬಿಟ್ಟನಮ್ಮ. ಅಯ್ಯಯ್ಯೋ, ನನ್ನ ಪಾಲಿಗೆ ಆಘಾತದಂತ ಆ ಊರನ್ನೇ ಬಿಟ್ಟು ಬಂದೆನಮ್ಮ. ಹಾಗೆಂತ ಬರೀ ಸುಮ್ಮನಿರುವುದಿಲ್ಲಮ್ಮ. ಇಲ್ಲಿ ಏನಾದರೂ ಕೆಲಸ ಕೊಟ್ಟರೆ ಮಾಡಿ ನನ್ನ ಹೊಟ್ಟೆ ಹರಿದುಕೊಳ್ಳುತ್ತೇನೆ. ಏನಾದರೂ ಕೆಲಸ ಇದ್ದರೆ ಕೊಡಿಯಮ್ಮ. ನೀನು ಯಾವ ಕೆಲಸ ಮಾಡುವೆ? ಅಡುಗೆ ಕೆಲಸ ಮಾಡುವೆಯಾ? ಅಡುಗೆ ಕೆಲಸ ನನ್ನಿಂದಾಗದಮ್ಮ. ನನಗೆ ಅದು ಕಂಡರೆ ಭಯ. ಹಾಗಾದರೆ ಹುಲ್ಲುಗಾವಲಿಗೆ ಹೋಗಿ ಹುಲ್ಲು ತರಬಲ್ಲೆಯಾ? ಆ ಕೆಲಸ ನನ್ನಿಂದಾಗದಮ್ಮ. ಕತ್ತಿನಾಗಿ ನನ್ನ ಬೇಳೆ ಕತ್ತರಿಸೋದರೆ ನಾನೇನು ಮಾಡಲಿ? ಗೋಶಾಲೆಗೆ ಹೋಗಿ ಹಸುಗಳ ಕೆಲಸ ಮಾಡಬಲ್ಲೆಯಾ? ಅದು ನನ್ನಿಂದಾಗದಮ್ಮ. ಕೆಲವು ಹಸುಗಳು ಒದೆಯುತ್ತದೆ ಅಂತಲ್ಲಮ್ಮ, ನನ್ನಿಂದಾಗದು. ಯಾವುದೂ ನಿನ್ನಿಂದಾಗದು ಅಂದರೆ ಮತ್ಯಾವ ಕೆಲಸ ಮಾಡುವೆ? ನನಗೆ ಮಕ್ಕಳನ್ನು ಕಂಡರೆ ತುಂಬಾ ಪ್ರೀತಿಯಮ್ಮ. ಮಕ್ಕಳ ಮೇಲತಿ ಅಕ್ಕರೆ ನನಗೆ
ഇയാൾ ഏത് ഭാഷയിൽ സംസാരിക്കും? സ്വാമി നിങ്ങൾ ഏത് ഭാഷയിൽ സംസാരിക്കും? ആ കന്നഡ ഭാഷ സംസാരിക്കും. ആർക്കോട്ട രാജം ഞാൻ അതെ കർപ്പട. ഞാൻ ഈ മലയാളം സംസാരിക്കും. എന്റെ നാട്ടറിവാ കേരള കോഴിക്കോട് കോഴിക്കോട് എന്റെ നാട്ട്. ഞാൻ മലയാളം ഇപ്പൊ നിങ്ങൾക്ക് മലയാളം അറിവാ ഇല്ലേ? ഞങ്ങൾക്ക് നിങ്ങൾ ഈ കന്നഡ ഭാഷ ഉണ്ടല്ലേ, അത് നിങ്ങൾക്ക് ശില്പ അറിവ്. സ്വാമി ಕನ್ನಡ ಮನೆಯಲ್ಲಿ ಸೇರಿಸಿಕೊಂಡು ಮಾತನಾಡ್ತೇನೆ, ನೀವು ಸುಧಾರಿಸಿಕೊಂಡು. ಅಪ್ಪ ಯಾರೇ ಗೊತ್ತಾ ಇಂಗ್ಲಿಷ್ ಇಲ್ಲೇ ಜ್ಞಾನಿವರಿ ಬೆಲ್ಲ ಮಂತ್ರವಾದಿ, ಜ್ಞಾನ ಮಂತ್ರವಾದಿ, ನನ್ನ ಅರ್ಥ ಮಂತ್ರವಾದಿ, ನನ್ನ ಅರ್ಥದ ಮಂತ್ರವಾದಿ, ನನ್ನ ಮೋಹನ ಮಂತ್ರವಾದಿ, ಜ್ಞಾನರಿ ಬೆಲ್ಲ ಮಂತ್ರವಾದಿ. ನಾನು ಕೇರಳಕ್ಕೆ ಹೋಗಿಕೊಟ್ಟಿ 48 ದಿವಸ 148 ಯುದ್ಧ ಮಾಡ್ತೀನಿ. ನಮ್ಗೆ ವೇದಲ್ಲ ಇದು ಅರಿವ ಜ್ಞಾನಿ ಮಾಟ ಮಂತ್ರ ಯಂತ್ರ ತಂತ್ರ ಸಿದ್ಧಾಂತರ ವಾಮಾಚಾರ ರಾಚಾರ ಅಷ್ಟಮಂಗಲ ನಷ್ಟಮಂಗಲ ನವೀಕರಣ ಪುನರ್ಕರಣ ವಿಳಂಬನ ಯಮ ನಿಯಮ ಪ್ರಾಣಾಯಾಮ ಪ್ರತ್ಯಯ ಧಾರಣೆ ಜ್ಞಾನ ಸಮಾಧಿ ಎಲ್ಲ ಯುದ್ಧ ಮಾಡ್ತಿದ್ದಾರೆ. ಎಲ್ಲ ಮಂತ್ರವಾದಿ ಜ್ಞಾನಿ, ಒಳ್ಳೆ ಮಂತ್ರವಾದಿ. ಇಪ್ಪವರಿಗೆ ನಾವು ಹುಡುಕುವುದಕ್ಕೆ ಕಾರಣ ಉಂಟು. ನನ್ನ ಮೂರಾಣಿ ವಿಷಯದಲ್ಲಿ ಕೂಡಕ್ಕೆ ಮೂರಾಣಿ ಅದೇ ಮೂರಾಣಿ ಹೇಳ್ತಾರಲ್ಲ, ಮಾರಾಣಿ ಈ ಭಾಷೆ ಗೊತ್ತಿದ್ರೆ ಇಷ್ಟೇ ಕಷ್ಟ ಆಗುತ್ತೆ. ಕನ್ನಡ ಕಲಿಬೇಕು. ಅದೇ ಏಕೆಂದ್ರೆ ನಾನು ಮಂತ್ರವಾದಿ ಅಲ್ಲ, ಜ್ಞಾನಿ ಮಂತ್ರವಾದಿ, ನನ್ನ ಅರ್ಥ ಮಂತ್ರವಾದಿ, ನನ್ನ ಮುತ್ತಜ್ಜ ಮಂತ್ರವಾದಿ, ನನ್ನ ಮೋಹನ ಮಂತ್ರವಾದಿ ಎಂದ ವಿಷಯ ಇರುಕು. ನನ್ನ ಕೆಲಸ ನಾನು ಮಾಡಿದೆನಮ್ಮ. ನಿಮಗೆ ಸ್ವಲ್ಪ ಕೆಲಸ, ನಿನ್ನ ಕೆಲಸ ಮುಗಿಲಿಲ್ಲ. ಏನು ಕೆಲಸ? ಇಲ್ಲಿ ಎಲ್ಲಾದ್ರೂ ಅಂಬೇಲಿ ಉಂಟಾ? ಅಂಬೇಲಿ ಅದು ದೇವರಲ್ಲಿ ಇರುವುದು. ಓ ದೇವಸ್ಥಾನ.
ಅಲ್ಲಿ ಕೇರಿ ಅಂತ ಕೇರಿ. ಕೇರಿಯ? ಹೌದು, ಅದು ನೀರಿರುವುದು. ಕೆರೆ? ಹಾ ಕೆರೆ. ಅದಕ್ಕೆ ಕೊಂಡಾಗಿ ನಿಮ್ಮ ಮಗ ನಾನು 3 ಬಾರಿ ಗುರು ಗುರು ಗುರು. ಏನು ಸ್ವಾಮಿ, ನಿಮಗೆ ನನ್ನ ಮೇಲೆ ಸಿಟ್ಟಿದೆಯೋ ಅಲ್ಲ ನನ್ನ ಮಗುವಿನ ಮೇಲೆ? ಹಾಗೆಲ್ಲಮ್ಮ, 3 ಬಾರಿ ಅಂದ್ರೆ ಹೀಗೆ ಮುಳುಗಿಸಿ ಎಬ್ಬಿಸು, ಮುಳುಗಿಸಿ ಎಬ್ಬಿಸು, ಇಷ್ಟು ಮಾಡಿ ಮತ್ತೊಂದು ದೇವಸ್ಥಾನಕ್ಕೆ ಸುತ್ತು ಬಂದು ಒಂದು ಶಿವನಿಗೆ ಒಂದು ರುದ್ರಾಭಿಷೇಕ ಕೊಡಿ. ಈಗ ಮಾಡ್ತಾ ಬನ್ನಿ, ಎಲ್ಲ ಸರಿ ಹೋಗುತ್ತಮ್ಮ. ಆಯ್ತು ಸ್ವಾಮಿ. ನಿಮಗೆ ನಾನು ಏನು ಕೊಡಲಿ? ಸ್ವಲ್ಪ ಅಷ್ಟು ಬೇಕಾದ್ರೆ ಏನು ಬೇಡ, ಸ್ವಲ್ಪ ಕೊಟ್ರೆ ಸಾಕು. ಏನು ಕೊಡಲಿ ಸ್ವಾಮಿ? ಇಲ್ಲಿ ಒಂದು ಬೆತ್ತ ಇದ್ರೆ ಕೊಡಿ. ಬೆತ್ತವ? ಹೌದು, ಗದ್ದೆಯಲ್ಲೆಲ್ಲ ಉಂಟು. ಓ ಭತ್ತವಾ? ಹಾ ಭತ್ತ, ಅದೊಂದು ಸ್ವಲ್ಪ ನನಗೆ ಕಳಿಸಿಕೊಡಿ, ಅಷ್ಟು ಸಾಕಮ್ಮ. ಆಯ್ತು. ಇಷ್ಟು ಮಾಡೇ ತುಂಬಾ ತಡವಾಯ್ತು, ನಾನು ತುಂಬಾ ಜಾಗಕ್ಕೆಲ್ಲ ಹೋಗ್ಲಿಕ್ಕೆ ಉಂಟು, ಬರ್ತೇನಮ್ಮ. ಧೂತ
ನಾವೆಲ್ಲರೂ ಒಂದೊಂದು ರೂಪವನ್ನು ಹೊಂದಿ ಗೋಕುಲವನ್ನು ಸೇರಿದೆವು ಎಂದಾದರೆ ಆ ಸಾಲವನ್ನು ಕೊಡುವುದಕ್ಕೆ ಸಾಧ್ಯವಿದೆ. ಹಾಗಾಗಿ ರೇಣುಕಾಸುರನಾದ ನಾನು ಏನು ಮಾಡುತ್ತೇನೆ ಗೊತ್ತೇ? ರೇಣುವಿನ ರೂಪವನ್ನು ಹೊಂದಿ ಆ ಕೃಷ್ಣನನ್ನು ನನ್ನೆರಡು ಕೊಂಬುಗಳಿಂದ ಜೀವಿಸಿಕೊಳ್ಳುತ್ತೇನೆ. ಸುಳಿದನು ವಾತನು ಸುಡುಗಾಳಿಯ ತರ ಈ ಕೂಡಲೇ ಆ ಬಾಲಕನ ಶೋಧನೆಗೆ ತೆರಳುತ್ತೇನೆ.
ನಮ್ಮವನಾದ ಪೂತಣಿಯನ್ನು ಕೊಂದವನನ್ನು ಹೀಗೇ ಬಿಡಬಾರದು. ಇಲ್ಲ. ನಾನು ನ್ಯಾಯ ರೂಪದಿಂದ ಹೋಗಿ ಹಾ. ಆತನ ಹೊಟ್ಟೆಯನ್ನು ತಿಂದು ಕೊಂದದ್ದೇನೆ ಬಿಡುವುದಿಲ್ಲ. ನಂದನ ಸದನದಿ ಚಂದದಿ ಬೆಳೆಯುವ ನಂದನ ಸದನದಿ ಚಂದದಿ ಬೆಳೆಯುವ ಇಂದಿನ ನರಸನವು ಒಂದಲ್ಲದೆ ಬೆಳೆಯುವುದು ಧಾರವಾದರು ವನದಲ್ಲಿ. ಶಕಟಾಸುರ, ವಕ್ರ. ತೃಣವಕ್ರನಾದ ನಾನು ಹಾ. ತೃಣದ ರೂಪವನ್ನು ತಾಳಿ ಹಾ. ಆ ಬಾಲಕನನ್ನು ಕೊಂದು ಬಿಡುತ್ತೇನೆ. ಹಾ. ಬಂಡೆಯ ರೂಪವ ಕೊಂಡ ಶಕಟನೋ ಬಂಡೆಯ ರೂಪವ ಕೊಂಡ ಶಕಟನೋ ಸುಂದರಿ ಕಾಕ್ಷನ ಕಂಡಿಕೆನನು ಅಂದವರ ಹರಿ. ಅಯ್ಯೋ ಮಿತ್ರರೇ, ಆ ಕೃಷ್ಣನನ್ನು ಹೀಗ ಬಿಡಬಹುದೇ? ನಾನ್ ಶಕಟಾಸುರನಾದ ನಾನು ಬಂಡಿ ಆಕೃತಿಯನ್ನು ತಾಳುತ್ತೇನೆ. ಆಗ ಮಕ್ಕಳೆಲ್ಲರೂ ನನ್ನದು ಆಟದ ಬಂಡಿಯನ್ನು ತಿಳಿದು ಹತ್ತುತ್ತಾರೆ. ಆಗ ಕೃಷ್ಣನನ್ನು ಒತ್ತೆ ಹಚ್ಚಿ ಕ್ಷಣಾರ್ಧದಲ್ಲಿ ಸಾಯಿಸಿ ಬಿಡುತ್ತೇನೆ. ನಮ್ಮ ಪಯಣ ಎಲ್ಲಿಗೆ? ಸಾಗೋಣ. ನನ್ನನ್ನು ನೋಡಿದ ತಾಯಿ ದೇವಕಿ ಆದರೂ ನನ್ನ ಸಾಕು ತಾಯಿ ಯಶೋದೇವು ನನ್ನ ಆರಾಧ್ಯ ದೇವತೆ. ಇವು ಎಲ್ಲಿದ್ದಾನೆ? ಮಿತ್ರನಲ್ಲಿ ಆದಷ್ಟು ಬೇಗನೆ ಈ ಅರಳಿಗಟ್ಟೆಯ ಬಳಿ ಬರಬೇಕೆಂದು ಹೇಳಿದ್ದೆ. ಇದುವರೆಗೆ ಅವನು ಕಾಣಲಿಲ್ಲ. ಅವನನ್ನು ಹುಡುಕುತ್ತಾ ಮುಂದೆ ಸಾಗುತ್ತೇನೆ. ಬಾಬಾ ಬಾಬಾ ಬಾರನು ಬಾಬಾ ಬಾಬಾ ಬಾರಲು ಬಾಬಾ ಬಾಬಾ ಬಾರಲು
ನವರೂಪದಲ್ಲಿ ನವಭಾಸದಲ್ಲಿ ನವರೂಪದಲ್ಲಿ ನವಭಾಸದಲ್ಲಿ ಇಲ್ಲಪ್ಪ, ನನಗೆ ಗೊತ್ತಾಗಿದೆ ಇದು ನಿನ್ನದೇ ಕೆಲಸವೆಂದು. ಅದೇಗ ಗೊತ್ತಾಯ್ತು ವಿಜಯ? ಕೃಷ್ಣಯ್ಯ, ನಿನ್ನ ಕೈ ತಾಗಿದಾಗಲೇ ಗೊತ್ತಾಯ್ತು, ಬೆಣ್ಣೆ ಮರಿವಳ ಬರ್ತಾಯ್ತು. ಅದೇಳು ವಿಜಯ, ನಾನು ನಿನ್ನಲ್ಲಿ ಏನು ಹೇಳಿದ್ದೆ? ಏನು ಹೇಳಿದ್ದೆ? ರಾತಗಾಲಕ್ಕೆ ಸರಿಯಾಗಿ ಅರಡಿಗಟ್ಟೆ ಬಲಿಗೆ ಬರಬೇಕೆಂದು ಹೇಳಿಲ್ಲವೇ? ಕೃಷ್ಣಯ್ಯ, ನೀನು ಹೇಳೋದೊಂದು ಮಾಡುವುದಿನ್ನೊಂದು. ನೀನು ನಮ್ಮೂರೇಗೋ ಅದೆಲ್ಲ ಕೃಷ್ಣಯ್ಯ. ನಾನು ಮನೆಯಿಂದ ಹೊರಟು ಈ ಕಟ್ಟೆ ಬಳಿ ಬಂದು ಕಾಯುತ್ತಾ ಇದ್ದೇನೆ. ನಿನ್ನನ್ನು ಕೂಗಿ ಕೂಗಿ ಸಾಕಾಗಿ ಹೋಯಿತು. ಓಹೋ, ನೀನು ಆಗಲೇ ಬಂದಿದೆಯಲ್ಲ ವಿಜಯ? ಹೌದು. ಹೌದಾ ವಿಜಯ? ನೀನು ಯಾವ ಕಟ್ಟೆಗೆ ಬಂದದ್ದು? ಮೇಲೆ ನೋಡಿದ್ದು ಯಾವ ಮರ ಎಂದು? ಓ, ಮಾವಿನ ಮರ. ಕೃಷ್ಣಯ್ಯ, ಅದರಲ್ಲಿ ಒಂದು ಮಾವಿನ ಹಣ್ಣು. ನಾ ಇದುವೇ ಕಟ್ಟೆಯನ್ನು ನೋಡಿ ಅರಳಿ ಮರವೆಂದು ಕಾಯಿಸಿದ್ದು. ಕೃಷ್ಣಯ್ಯ, ತಪ್ಪು ನನ್ನದೇ. ಅದಿರಲಿ ವಿಜಯ, ಒಂದು ತೊಂದರೆ ಆಯ್ತಲ್ಲ. ಏನು ತೊಂದರೆ? ನಾನು ಮನೆಯಿಂದ ಅವಸರದಿಂದ ಹೊರಟು ಬರುವಾಗ ಬುತ್ತಿದಾರನು ಮರೆತೆ. ಅಂತೂ ಇಂದು ಉಪವಾಸವೇ. ಕೃಷ್ಣಯ್ಯ, ಬೇಸರಿಸಬೇಡ, ಬುತ್ತಿ ನಾನು ತಂದಿದ್ದೇನೆ. ಏನು ತಂದಿದ್ದಿ? ಎಳ್ಳುಂಡೆ, ಹುರಿಗಡಲೆ, ಬಾಳೆಹಣ್ಣು ತಂದಿದ್ದೇನೆ. ಇದು ಮಧ್ಯಾಹ್ನ ರಸಿಗೆ ಸಾಕಾದಿಗ ವಿಜಯ. ಮಧ್ಯಾಹ್ನಕ್ಕೆ ಅವಲಕ್ಕಿ ಮೊಸರು ತಂದಿದ್ದೇನೆ. ಎಲ್ಲಿದೆ? ಇಗೋ ಈ ಗೋಣಿ ಚೀಲದಲ್ಲಿ ಇದೆ. ವಿಜಯ, ನೀನು ಮನುಷ್ಯನೋ ಅಲ್ಲ ಪ್ರಾಣಿಯೋ? ಆ ಕೊಲಕಾದ ಗೋಣಿ ಚೀಲದಲ್ಲಿ ಅವಲಕ್ಕಿ ಮೊಸರು ತಂದಿದೆಯಲ್ಲ. ಒಂದು ವಿಷಯ ನೆನಪಿಟ್ಟುಕೋ ವಿಜಯ, ನಾವು ತಿನ್ನುವ ಆಹಾರ, ಸೇವಿಸುವ ಗಾಳಿ, ಹಾಕುವ ಬಟ್ಟೆ ಬರೆ ಇದೆಲ್ಲ ಶುಚಿಯಾಗಿರಬೇಕೆಂದು ಹೇಳಿಲ್ಲವೇ ನಿನ್ನಲ್ಲಿ? ಕೃಷ್ಣಯ್ಯ, ನಿಂಗೆ ಮಂಡೆ ಉಂಟು? ಮತ್ತೆ ಇದು ಏನು? ಕೃಷ್ಣಯ್ಯ, ಬರೇ ತಲೆ ಇಟ್ಟರೆ ಸಾಲದು, ಅದರೊಳಗೆ ಮೆದುಳು ಬೇಕು, ಮೆದುಳು ಬೇಕು. ಸುಮ್ಮ ನನಗೆ ಕಿವಿಂಡಿದ್ದ ಕೃಷ್ಣಯ್ಯ, ಬರೀ ಗೋಣಿ ಚೀಲದಲ್ಲಿ ಅವಲಕ್ಕಿ ಮೊಸರು ತಂದೇನೋ? ಹಂಚಿನ ಪಾತ್ರೆಯಲ್ಲಿ ಅವಲಕ್ಕಿ ಮೊಸರನ್ನು ಹಾಕಿ ಪಾತ್ರೆಯ ಬಾಯಿ ಕಟ್ಟಿ ತುಳುಗೇಳುತ್ತಾಗಬಾರದೆಂದು ಈ ಗೋಣಿ ಚೀಲದಲ್ಲಿ ತಂದದ್ದು. ಸುಮ್ಮ ನನ್ನ ಕಿವಿಂಡಿದ್ದಲ್ಲ. ಕಿವಿಂಡಿದನೋ? ಆಯ್ತೇನೋ? ಇಲ್ಲ, ಸ್ವಲ್ಪ ಉರಿ ಮಾತ್ರ. ಈಗ ಹೇಗಿದೆ ವಿಜಯ? ನೀನು ಮುಟ್ಟಿದರೆ ನೋವಿಲ್ಲ, ಏನೂ ಇಲ್ಲ, ಬೆಣ್ಣೆ ಇಟ್ಟಾಗಾಯ್ತು. ಅದಿರಲಿ ವಿಜಯ, ಹೊತ್ತು ನೆತ್ತಿಗೇರಿತು. ಆದಷ್ಟು ಬೇಗನೆ ಹಸುಗಳನ್ನು ಮೇಯಿಸಿತ್ತು ಹುಲ್ಲುಗಾವಲಿಗೆ ಹೋಗೋಣ. ಎಲ್ಲಿಗೆ ಹೋಗೋಣ ಕೃಷ್ಣಯ್ಯ? ಅದು ಅಲ್ಲಿ ಕಾಣಿಸಿದೆ ಅಲ್ಲ ಬೆಟ್ಟ. ಗಿರಿಜಡೆಯಲ್ಲಿ ಗೋಗಳ ಕಾಯುವ ವಿಜಯನೇ ವಿಜಯನೇ ಬಾ 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 ಬಾ
ಮುಂದೆ ಕರೆದಾಗುತ್ತೆ. ನಾನು ಎಲ್ಲೆಲ್ಲಿ ಹುಡುಕಿದೆ, ಈಗ ನನ್ನ ಕೈಗೆ ಸಿಕ್ಕಿದೆ. ಆಹಾರದ ಸೊತ್ತು ನೀನು. ನನ್ನ ಮೊರೆದು ತಿನ್ನುವಾಗ ಯಾರು ಕೈ ತಡೆಯೋರು? ಬಾ ಮುಂದೆ ಬಾ.
ನಿನ್ನ ಮೇಲೆ ಪ್ರೀತಿ ಇಟ್ಟು ವಾತ್ಸಲ್ಯದಿಂದ ಹಾಲುಣಿಸಿದ ಪೂತನೆಯನ್ನು ಕೊಂದ ದ್ರೋಹಿ ನೀನು. ನಿನ್ನನ್ನು ಈಗಲೇ ಕೊಂದು ಬಿಟ್ಟೇನು. ಮುಂದೆ ಸಮರಕ್ಕೆ. Yeah.
ನರಕಾಸುರ ನಿನ್ನನ್ನು ಕೊಲ್ಲಲೆಂದೇ ಬಂದಿದ್ದೇನೆ. ಅಯ್ಯ ದಾನವ, ನೀನು ನನ್ನನ್ನು ಕೊಲ್ಲುವುದೇ? ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವದ ಎಲ್ಲ ದೈವ ಬರುವುದಕ್ಕೆ ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ ಎಲ್ಲ ದೈವ ಹೊರತು ಜಗಕ್ಕೆ ಸ್ಥಳದಿಂದ ವೈರವು ಸ್ಥಳದಿಂದ ವೈರವು ಎನ್ನಲ್ಲಿ ಸುಮ್ಮನೆ ಸ್ಥಳದಿಂದ ವೈರವು ಕೊಂದುವುದಕ್ಕೆ ಕಾಯುವುದಕ್ಕೆ ಎಲ್ಲ ದೈವವನ್ನು ಜಗಕ್ಕೆ ಅಯ್ಯ ದಾನವ, ನೀನು ನನ್ನನ್ನು ಕೊಲ್ಲುವುದೇ? ಹೌದು. ಎಂತ ಹುಚ್ಚು ಬುದ್ಧಿ ನಿನ್ನದು. ಆ ದೇವರು ಮಾಡಬೇಕಾದ ಕಾರ್ಯವನ್ನು ನೀನು ಮಾಡುತ್ತೇನೆಂಬುದು ನಿನ್ನ ಪರಮಾವಧಿ. ಈ ಯುದ್ಧ ಕ್ಷೇತ್ರದಿಂದ ಹಿಂದಿರುಗಿ ಸುಖದಿಂದ ಬಾಳು. ಇಲ್ಲವಾದರೆ ಕೊಂದು ಬಿಡುತ್ತೇನೆ. ಮೋಕ್ಷವಾಗಿ ಚಂದ್ರವಾಗೆ ನಿಮ್ಮ ಎಡೆಗೆ ಚಂದ್ರವಾಗೆ ನಮ್ಮ ಎಡೆಗೆ ಬಿಡುವಾಡವರಿಂದ ಎತ್ತರಿಸುವೆನು. ಗೋಪಾಲ, ಏನಲ್ಲ? ನಮ್ಮೊಡೆಯನಾದಂತ ಕಂಸಾಸುರನ ಹಾ, ಆಜ್ಞೆಯಾಗಿದೆ. ಹಾ, ನಿನ್ನನ್ನು ಕ್ಷಣಾರ್ಧದಲ್ಲಿ ಸಾಯಿಸುವೆನು. ಮುಚ್ಚು ಬಾಯ್. ಶತ್ರುಗಳಿಗೆ ಸದುವನೇ
ಪ್ರಯೋಜನ ಇಲ್ಲದ ಈ ಸುಖವನ್ನು ಇಂದು ನಾವು ಕೇಳಿದರೆ ಕೊಡ್ತಾರೋ? ಕೊಡದಿದ್ದರೆ ನಾವು ಬಿಡಬಾರದು. ಏನು ಮಾಡುವುದು? ಅವರ ಕೈಯಲ್ಲಿರುವ ಹಾಲು ಮೊಸರಿನ ಪಾತ್ರೆಗಳನ್ನೆಲ್ಲ ಎಳೆದು ತೆಗೆಯೋಣ. ನಾವು ಹಾಗೆ ಮಾಡಬೇಕಾದ್ರೆ ಅವರೆಲ್ಲರೂ ಹೊಡೆದರೆ ಪೆಟ್ಟು ತಿನ್ನುವ. ವಿಜಯ, ನಮ್ಮ ಹಳ್ಳಿಯ ಉದ್ಧಾರಕ್ಕಾಗಿ ಪೆಟ್ಟು ತಿಂದರೆ ತಪ್ಪೇನೋ? ಕೃಷ್ಣಯ್ಯ, ನಾನು ಬರುವುದಿಲ್ಲ. ನನಗೆ ಹೆಂಗಸರಗಳಿಂದೆಲ್ಲ ಪೆಟ್ಟು ತಿಂದ ಅಭ್ಯಾಸ ಇಲ್ಲ. ವಿಜಯ, ಪೆಟ್ಟಿಗೆ ಹೆದರಿದರೆ ನಮ್ಮ ಹಳ್ಳಿಯ ಉದ್ಧಾರವಾಗಲಿಕ್ಕಿಲ್ಲ. ಅಲ್ಲದೆ ನಮಗೆ ಹಾಲು ಮೊಸರು ಸಿಗಲಾರದು. ತಿನ್ನಲಿಕ್ಕೆ ಸಿಗುತ್ತಲ್ಲ? ತಿನ್ನಲಿಕ್ಕೆ ಸಿಗುವುದಾದ್ರೆ ಒಂದು ಪೆಟ್ಟು ಯಾಕೆ 10 ಪೆಟ್ಟು ಹೊಡೆಯಲಿ. ವಿಜಯ, ಹಾಗಾದರೆ ತಡೆ ಮಾಡುವುದು ಬೇಡ. ನಾಳೆ ಗೆಳೆಯರನ್ನೆಲ್ಲ ಬರಹೇಳು. ನಾಳೆಯೇ ಪ್ರಾರಂಭಿಸೋಣ. ನಡಿ. ಮೊಸರ ತೆಕ್ಕೊಳ್ಳಿರುವ ಮಾಡಿನಿಯರು ಮೊಸರ ಹಸುಗಳನ್ನೇ ಕರೆದಗ ಹಾಲಿಗೆ ಹಸುಗಳನ್ನೇ ಕರೆದು ಹಾಲಿಗೆ ಭಾಗವಿಟ್ಟ ಅಚ್ಚಯ ಹಸುಗಳನ್ನೇ ಕರೆದ ಹಾಲಿಗೆ ಹಬ್ಬಗಚ್ಚದೆ ಮೊಸರ ತೆಕ್ಕೊಳ್ಳಿರುವ ಮಾನಿನಿಯರು ಮೊಸರ ತೆಕ್ಕೊಳ್ಳಿರುವ ಹಸುಗಳನ್ನು ಕರೆದು ಕಾಲಿಗೆ ಕಪ್ಪಾಗಿಟ್ಟು ಅಚ್ಚಯದೆ ಮೊಸರ ಹಾಕಿದ ತಾಜಾ ಮೊಸರು. ಅಮ್ಮ ಬನ್ನಿ ಬನ್ನಿ ವ್ಯಾಪಾರ ಮಾಡಿ. ಯಾರಿಗೆ ಬೇಕಮ್ಮ ಗಮಿಸುವ ಶುದ್ಧ ಬೆಣ್ಣೆ? ಬನ್ನಿ ಅಮ್ಮ ಬನ್ನಿ ವ್ಯಾಪಾರ ಮಾಡಿ. ಅಮ್ಮ ನನ್ನಲ್ಲಿ ಒಳ್ಳೆ ಪರಿಮಳ ತುಪ್ಪವಿದೆ, ಬೇಗ ಬನ್ನಿ ಅಮ್ಮ ವ್ಯಾಪಾರ ಮಾಡಿ. ಅಕ್ಕ ನನ್ನಲ್ಲಿ ಹಸಿ ಶುಂಠಿ ಹಸಿ ಮೆಣಸು ಉಪ್ಪು ಹಾಕಿದ ಸ್ವಾದಿಷ್ಟ ಮಜ್ಜಿಗೆ ಇದೆ, ಯಾರಿಗೆ ಬೇಕಮ್ಮ ಬೇಗ ಬನ್ನಿ ವ್ಯಾಪಾರ ಮಾಡಿ. ಅಮ್ಮ ನನ್ನಲ್ಲಿ ನೀರು ಬರಸದ ದಪ್ಪ ಹಾಲಿದಮ್ಮ. ಓ ಅಮ್ಮ ಬನ್ನಿ ಬನ್ನಿ ವ್ಯಾಪಾರ ಮಾಡಿ. ಓ ಅಕ್ಕ ನನ್ನಲ್ಲಿ ಗಮಗಮಿಸೋ ಒಳ್ಳೆ ಬೆಣ್ಣೆ, ಯಾರಿಗೆ ಬೇಕಮ್ಮ ಬಂದು ತೆಕ್ಕೊಳ್ಳಿ. ಅಮ್ಮ ನನ್ನ ಮಜ್ಜಿಗೆಯನ್ನಮ್ಮ ಕುಡಿದು ನೋಡಿ ಅಂತೆ, ಮತ್ತೆ ದಿನಾಳು ನನ್ನಿಂದಲೇ ಮಜ್ಜಿಗೆಯನ್ನು ತೆಗೊಳ್ಳುತ್ತೀರಿ. ಹಾ ಯಾಕಂತೆ ದೂರವೇ ನಿಂತು ಮುಖ ಮುಖ ನೋಡ್ತೀರಿ, ಬನ್ನಿ ವ್ಯಾಪಾರ ಮಾಡಿ. ನನ್ನಲ್ಲಿ ಒಳ್ಳೆ ಪರಿಮಳ ತುಪ್ಪ ಇದೆ, ಯಾರಿಗೆ ಬೇಕಮ್ಮ ಬನ್ನಿ ಬನ್ನಿ ವ್ಯಾಪಾರ ಮಾಡಿ. ಇವತ್ತು ನೋಡಿ ಎಲ್ಲ ಮುಖ ಮುಖ ನೋಡುತ್ತಿದ್ದಾರಲ್ಲ. ಓ ಅಜ್ಜಿ ಮುಖ ಮುಖ ನೋಡಿದರೆ ಸುಖ ಇಲ್ಲ, ಬನ್ನಿ ವ್ಯಾಪಾರ ಮಾಡಿ. ಅಯ್ಯೋ ಅಲ್ಲಿ ನೋಡಿ ಅಂತೆ. ಏನೇ? ಅವಳ ಕಿವಿಯನ್ನು ಇವಳು ಕಚ್ಚುವುದು, ಇವಳ ಕಿವಿಯನ್ನು ಅವಳು ಕಚ್ಚುವುದು. ಏನಪ್ಪ ವಿಶೇಷ? ಅದು ಕಚ್ಚುವುದಲ್ಲವೇ, ಅವರು ಕಿವಿಯಲ್ಲಿ ಏನು
ಕಡಿಮೆ ಬೆಲೆಗೆ ಕೊಡಬೇಕಂತೆ. ಹೋಗಲಿಲ್ಲ ಇವರು. ಒಂದು ದನ ಸಾಕಬೇಕಿದ್ರೆ ಎಷ್ಟು ಕಷ್ಟ. ನಮ್ಮ ಕಷ್ಟ ಇವರಿಗೆ ಏನು ಗೊತ್ತು? ಹೌದು ಕಣೆ. ಅದಕ್ಕೆ ಹುಲ್ಲು ಹಾಕಬೇಕು, ಅಕ್ಕಚ್ಚು ಹಾಕಬೇಕು, ಹಾಲು ಕರೆಯಬೇಕು, ಆ ಹಾಲನ್ನು ಕಾಯಿಸಬೇಕು. ಮಾತ್ರವೇನೆ, ಕಾಯಿಸಿದ ಹಾಲಿಗೆ ಹೆಪ್ಪು ಹಾಕಬೇಕು, ಅಕ್ಕಚ್ಚು ಕೊಡಬೇಕು, ಬೆಣ್ಣೆ ತೆಗೆಯಬೇಕು, ತುಪ್ಪ ಮಾಡಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದನ್ನು ಇವರಿಗೆ ಕಡಿಮೆ ಬೆಲೆಗೆ ಕೊಡಬೇಕಾ? ಹೋಗಲಿಲ್ವ ಇವರು? ಹೌದು ಕಣೆ, ಈ ಬಿಸಿಲಿನಲ್ಲಿ ಹೊತ್ತುಕೊಂಡು ಮಾರಬೇಕು. ನೋಡಿ ನೋಡಿ, ಮೊದಲು ನಾನು ಎಷ್ಟು ಬಿಳಿ ಇದ್ದೆ, ಈ ಬಿಸಿಲಿನಲ್ಲಿ ಅಳೆದು ಎಷ್ಟು ಕಪ್ಪಾಗಿದ್ದೇನೆ ನೋಡಿ. ನಮ್ಮ ಕಷ್ಟ ಅವರಿಗೆ ಹೇಗೆ ಗೊತ್ತು? ಹೌದು ಕಣೆ, ಏನು ವಿಚಿತ್ರ, ನನ್ನ ಕಾಯಕ್ಕಿರಾಕಿಗಳು ಸಹ ಕಾಣುತ್ತಿಲ್ಲವಲ್ಲ. ಇವರಿಗೆಲ್ಲ ಏನಾಗಿದೆ ಇವತ್ತು? ನೋಡಿ ಅಂತೆ, ನಾವು ಮಾರಾಟಕ್ಕೆ ನಿಂತು ಎಷ್ಟು ಹೊತ್ತಾಯ್ತು, ಯಾರು ಬರಲಿಲ್ಲ. ಮೊದಲು ನಾವು ಬೀದಿಗೆ ಇಳಿದಾಗ ಅಮ್ಮ ತರ್ಕೊಡಿ, ಹಾಲು ಕೊಡಿ, ಮಜ್ಜಿಗೆ ಕೊಡಿ, ಎಲ್ಲರೂ ಮೈ ಮೇಲೆ ಶ್ರೀಮಂತರು ಇಲ್ಲಿ ಯಾರಿದ್ದಾರಪ್ಪ? ಓ ಗೊತ್ತಾಯ್ತು, ನಾವಿಲ್ಲಿ ಮಾರುವುದಲ್ಲ, ಬದಲಾಗಿ ನಂದನ ಮನೆ ಬಾಗಿಲಿಗೆ ಹೋಗೋಣ. ಹೌದು ಕಣೆ, ನಂದನರ ಮನೆ ಬಾಗಿಲಲ್ಲಿರುವವರೆಲ್ಲರೂ ಶ್ರೀಮಂತರು. ಅವರು ನಾವು ಕೇಳಿದಷ್ಟು ಬೆಲೆ ಕೊಟ್ಟು ಸಾಮಾನುಗಳನ್ನು ತೆಕ್ಕೊಳ್ಳುತ್ತಾರೆ. ಅಲ್ಲಿ ಹೋಗುವುದರಿಂದ ನಮಗೆ ಇನ್ನೊಂದು ಪ್ರಯೋಜನವಿದೆ. ಏನು ಗೊತ್ತಿ? ನಂದನ ಕಂದ ಬಾಲಮುಕುಂದನನ್ನು ನೋಡಬಹುದು. ನನಗೆ ಬಹುಳ ದಿನದಿಂದ ಆಸೆ ಇದೆ, ಒಮ್ಮೆ ಆ ಶ್ರೀಕೃಷ್ಣನನ್ನು ನೋಡಬೇಕೆಂದು. ಅವನನ್ನು ನೋಡುವುದು ಮಾತ್ರವಲ್ಲವೇ, ಎತ್ತಿಕೊಂಡು ಮುದ್ದಾಡಬೇಕೆಂದು ಆಸೆ ಪಟ್ಟವಳು ನಾನು. ಹಾಗಾದರೆ ತಡಬೇಕೆ? ನಾವೆಲ್ಲರೂ ನಂದನಕೇರಿಗೆ ಹೋಗೋಣ.
ಯಾಕೆ ಗೊತ್ತೇ? ನೀವು ಇಷ್ಟದವರೆಗೆ ನಮಗೆ ಸುಂಕ ಕೊಟ್ಟವರಲ್ಲ. ಸಂತೆಯಲ್ಲಿ ಮಾರಾಟ ಮಾಡುವ ಪ್ರತಿಯೊಂದು ವಸ್ತುವಿಗೂ ಸುಂಕ ಕೊಡಬೇಕು. ನೀವು ಈಗ ಸುಂಕ ಕೊಟ್ಟು ಹೋದರೆ ಸರಿ, ಇಲ್ಲವಾದರೆ ನಿಮ್ಮನ್ನು ಒಂದು ಹೆಜ್ಜೆ ಮುಂದಿಡಲು ಬಿಡುವುದಿಲ್ಲ. ಸುಂಕದ ಗೊಬ್ಬೆ ಹಾಕಿಯಲ್ಲ, ಈ ಸುಂಕದಲ್ಲೇ ಏನು? ಸುಂಕದ ನಿಜವೇನು ಹೇಳು? ಸುಂಕದ ನಿಜವನ್ನು ಹೇಳು.
ಕಂಸಾಕ್ಯ ನನ್ನ ಮೇಲೆ ಹಗೆಯನ್ನ ಇರಿಸಿಕೊಂಡು ನನ್ನನ್ನು ಕೊಲ್ಲಲು ಅದೆಷ್ಟೋ ಬಾರಿ ಪ್ರಯತ್ನಿಸಿದ್ದಾನೆ. ಕೂತನಿ, ರೇಣುಕ, ಶಕಟ, ಪ್ರಳಂಬರೆ ಮೊದಲಾದ ರಾಕ್ಷಸರನ್ನು ಕಳುಹಿಸಿಕೊಟ್ಟಾಗಲೂ ನಾನು ಸಾಯದೇ ಇರುವುದನ್ನು ತಿಳಿದು ಬಿಲ್ಲ ಹಬ್ಬದ ನೆಪದಲ್ಲಿ ನನ್ನನ್ನು ಕೊಲ್ಲಿಸುವಂತಹ ಅವಣಿಕೆಯ ಮಾವನದ್ದು. ಅದಕ್ಕಾಗಿ ಬಿಲ್ಲ ಹಬ್ಬಕ್ಕೆ ಹಳೆಯಂದಿರಾದ ಬಲರಾಮ ಕೃಷ್ಣರು ಮಧುರೆಗೆ ಬರಬೇಕೆಂದು ಮಂತ್ರಿ ಅಕ್ರೂರನ ಮೂಲಕ ಕರೆಯನ್ನು ಕಳುಹಿಸಿದ್ದಾನೆ. ನಮ್ಮ ಒಳಿತನ್ನು ಬಯಸಿ ಆತ ಬರಬಾರದು ಎನ್ನುತ್ತಿದ್ದಾನೆ. ಆತನನ್ನು ಸಮಾಧಾನಿಸಿದ್ದೇನೆ. ಮಾರ್ಗಾಯಸವನ್ನ ಪೂರೈಸುವುದಕ್ಕಾಗಿ ಅರಮನೆಗೆ ಕಳುಹಿಸಿಕೊಟ್ಟಿದ್ದೇನೆ. ಈ ವಿಷಯವನ್ನು ಅಣ್ಣನಲ್ಲಿ ತಿಳಿಸಬೇಕಲ್ಲ, ಅದಕ್ಕಾಗಿ ಯಾರಲ್ಲಿ ಅಣ್ಣ ಬಲರಾಮನನ್ನು ಬರ ಹೇಳಿ. ಅಳಿಯಂದಿರಾದ ಬಲರಾಮ ಕೃಷ್ಣರು ಮಧುರೆಗೆ ಬರಬೇಕೆಂದು ಮಂತ್ರಿ ಅಕ್ರೂರನ ಮೂಲಕ ಕರೆಯನ್ನು ಕಳುಹಿಸಿದ್ದಾನೆ. ಹೌದೇ? ಈಗ ಆ ಕಡೆ ಹೋಗುವ ಬಗ್ಗೆ ನಿನ್ನ ಅಭಿಪ್ರಾಯವೇನು? ನಾವು ಏನು ಮಾಡೋಣ? ಎಲ್ಲವನ್ನು ತಿಳಿಸಣ್ಣ. ಕೃಷ್ಣ
ಹೋಗುವಾಗ ಶ್ರೇಷ್ಠ ಕಾಣಿಕೆಗಳ ಸಹಿತ ನಾವು ಹೋಗಲೇಬೇಕು. ಆದ್ದರಿಂದ ಸಕಲ ಸಿದ್ಧತೆಯೊಂದಿಗೆ ನಮ್ಮ ಪ್ರಯಾಣ ಮಧುರಾ ಪಟ್ಟಣಕ್ಕೆ ನಮಸ್ಕಾರ ಸ್ವಾಮಿಯೇ. ಇಂಡಿಯಾನಿಯರಿಗೆ ಗುರ್ತಲಿಕ್ಕಿದೆ ನೀರು ಎಂಚಿನ ಅರಮಾನಿ ಮಾರೆ. ಇಡೀ ಊರು ದಾಖಲೆಗೆ ಗೊತ್ತುಂಡು ಯಾನು ಏರು ಬಂಡದು ಯಾನು ಕಂಸರಾಜರಿಗೆ ಭಾರಿ ಕೈತಲ್ದಾಯತ್ತೆ. ಯಾನ ಕುಂಟುಕ್ ಮಾಡಿ ಮದ್ವ ರಾಜರಾಜಕ್ಕೆ ಅತ್ತಪ್ಪ ಎಂಕ್ಲ ರಾಜನಕ್ಲು ರಾಜ ರಜಕ್ಕೆ ಅನ್ನು ಎಂಚಿನ ಎಂಕ್ಲ ಕಾಳಿ ರಾಜಕ್ಕೆ ರತ್ತು ಆರಾಸು ವಂಶ ಯಾಕಲು ಗೊಂಬೋಡು ಬ್ರಹ್ಮದೇವರ ಎಂಕ್ಲ ಸೃಷ್ಟಿ ಮಾಡ್ನಾಗ ಆರಾಸ ಬಂಡದು ಗೋಡೆಡು ಪತ್ತಾಯ ಒಂದ ದಿನ ಬತ್ತಾನಾಗ ರಾಟ ಮುದ್ದೆಯನ್ನು ಉದ್ದಾಲು ತಿಂದು ಐದು ಪಕ್ಕ ಮಚ್ಚಿದು ಓದು ನಕ್ಲೈನು ಆಗಸ ಆಗಸ ಅದು ಬಂಡೇರಿ ಅಂಚೆಂಕ್ಲ ಆಗಸ ಹೆಚ್ಚಿನೆ ಜಾನೆಂಕ್ಲ ಅಗಸ್ತೇರಿ ರಾಜವಂಶದಕ್ಕೆ ಈದ ಪಾತ್ರ ಕೊಟ್ಟು ನೆಟ್ಟಿಗೆ ಸುಮಾರು ಗುಟ್ಟುಂಡು ಮಡಿಪೆ ಮನಿ ಮಾಡ್ತಾರೆ ಅದೇನೆ ಬರೋಡ
ಅರಸನನ್ನ ಕಾಣುವುದಕ್ಕೆ ಹೊರಟವರು. ದಾದಾ ಬಹಳ ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೇವಪ್ಪ. ಮಾರ್ಗದ ಆಯಾಸ ನಮ್ಮ ಮೈ ಬೆವರುವಂತೆ ಮಾಡಿದೆ. ಬೇರಿನ ಕಮಟು ವಾಸನೆ ಬರುವ ಈ ಬಟ್ಟೆಗಳನ್ನು ತೊಟ್ಟು ಅರಸನನ್ನು ಎಂತೂ ಭೇಟಿಯಾಗಲಿ ಹೇಳು. ಅಗೋ ನಿನ್ನ ಮಡಿಗಂಟಿನಲ್ಲಿರುವ ಶುಚಿಯಾದ ಬಟ್ಟೆಗಳನ್ನು ನಮಗೆ ಕೊಟ್ಟರೆ ತುಂಬಾ ಉಪಕಾರವಾಗುತ್ತದಯ್ಯ. ದಾದಾ ಬಾಂಡವನಿಕ್ಕಲ ಇನ್ನು ನಿಕ್ಕಲು ತುತ್ತನ ಕುಂಟುಂದೆಂದ್ಯಾರ ಏ ಕರಿಯ ಊರ ಕೊಂಬೆ ಏ ಬೊಲ್ಯ ಆಡ್ದಾಡ್ಲಕ್ಕುಂಬೆ ವಾಸನೆಡು ಮೂಂಕ ಉಡ್ಯಾರ ಬುಜಿ ನಿಕ್ಲೇನು ಸುದೆತ್ತುಕೊಳದು ಅರ್ಧಂಡಲ ಗುರೆ ಬಂದು ಓಹೋ ಕಾಲಿ ಕೋಲಿ ಪರ್ದೇಸಿಲೆ ಇಂದು ರಾಜನ ಕುಂಟಳು ಇದನ್ನ ಮಗ ಗುರ್ಕಾನವಾಗೇನಂಬೆ ನಾನು ರಾಜರಾಜಕ್ಕೆ ನೆನಪುದಿದ್ದಾನೆ ಅಯ್ಯ ಕಲರಾಜ ರಜಕನೇ
ತಂಗಿಯ ಮಕ್ಕಳು ನಾವು. ನಾನು ರಾಮ, ಇವನು ಕೃಷ್ಣ. ಹೌದು, ಸೋದರಲಿ ಅಂದಿರು ನಿನ್ನೆಲೆಯ ಪಾಲಕಗೆ. ಹೇಗೆ ವಸ್ತ್ರಗಳನ್ನು ಕೊಡುವೆಯಾ? ನಾನೇ ದೇವಕ್ಕೆ ಅಕ್ಕನ ಜೋಕುಲ. సావును కంతిన పారి పాతేరు వరత్త నికన కానపత నెలకు కాకుండా నెత్తేరు కాకుండా సయ్యాడు ಗೊತ್ತಾನೆ ತಂಬೆ ಹಡೆಲಕ್ಲೆಂಬೆ. ಆಯ್ತಪ್ಪ, ನಿನಗಿಷ್ಟವಿಲ್ಲವಾದರೆ ಬೇಡ. ನಾವು ಮಲಿನ ವಸ್ತ್ರಗಳನ್ನು ತೆಗೆದು ಶುಭ್ರಧಾರಣೆಗಾಗಿ ಕೇಳಿದೆವು ಅಷ್ಟೇ. ನಿನಗಿಷ್ಟವಿಲ್ಲದಾದರೆ ಬೇಡ ಬಿಡು. ನಿನ್ನ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ನಡೆ. ಹೋಯ್ಮೆ ಲಕ್ಲೆಂಬೆ ಹಡೆಲಕ್ಲೆಂಬೆ. ಅಚ್ಚಣಿದು ಆಣನೇ ಬೇರೆ ಏಕಲ್ಲ ನಾ ಕೈದ ಶೋಳಂಬೆ ಗುಡಾನಿ ಕೈದ ಶೋಳಂಬೆ ದಡ್ಡ ಕೈದ ಶೋಳಂಬೆ ತುಕ ತಿರ್ಗ ತುಕ ತಿರ್ಗ ತಿರ್ಗ ನಿಂಜಾರಂಡು ಗೊಂತು ಗೊಂತು ಹಾಗಾಗಿ ಮುಂದುವರಿಯೋಣ ಬಾ. ಅಣ್ಣ ತಮ್ಮ ಮುಂದತ್ತಿ ಬರುತ್ತಿರುವಾಗ ರಾಜಬೀದಿಯಲ್ಲಿ ಓರ್ವಳಕ್ಕೆ ಮುಗ್ಧ ಸಿಕ್ಕಿದಳನ್ನ. ಸತ್ಯ. ತನ್ನ ಕಷ್ಟವನ್ನು ಹೇಳಿಕೊಂಡ ಆಕೆಯ ಮೈಯನ್ನು ಸವರಿದಾಗ ಸುಂದರಾಂಗಿ ಆದಳು. ನಂತರ ನಮ್ಮನ್ನು ಎದುರಿಸಿದ್ದು ಪಟ್ಟದ ಆನೆ ಕೂಲಯ ಪೀಡ. ನಮ್ಮ ಕರಾಗಾತಕ್ಕೆ ಸಿಲುಕಿ ಸತ್ಯ ಹೋಯಿತು. ಸತ್ಯ. ನಂತರ ಭವನವನ್ನ ಪ್ರವೇಶಿಸಿ ಬಿಲ್ಲ ಹಬ್ಬಕ್ಕೆ ಪೂಜಿಸಿ ಇರಿಸಿದ ಧನುವನ್ನ ತೆಗೆದು ತುಂಡರಿಸಿ ಬಿಸಾಡಿದೆ. ಸತ್ಯ. ಇನ್ನು ನಮಗಾಗಬೇಕಾದದ್ದು ರಾಯ ದರ್ಶನ. ಅದಕ್ಕಾಗಿ ಮುಂದುವರಿಯೋಣ ಬಾ. ರಣದ
ಎಷ್ಟಿದ್ದರೇನು ತಿಂದ ಅನ್ನ ಕರಗದು, ಆಹಾರ ಪಥ್ಯವಾಗಿದೆ. ತಂಗಿ ದೇವಕಿಯ ಅಷ್ಟಮಗರ್ಭ ಸಂಜಾತನಾದ ಶಿಶುವಿನಿಂದ ನನಗೆ ಮರಣ. ಆಗಲೇ ತಂಗಿಯ ಹರಳಿಗೆ ಕಾರವಾಳವನ್ನಿಸಿದೆ. ಆದರೆ ಆ ವಸುದೇವ ತಡೆದ. ನಂತರ ಹುಟ್ಟಿದಂತಹ ಪ್ರತಿಯೊಂದು ಮಗುವನ್ನು ಕೊಲ್ಲುತ್ತಾ ಹೋದೆ. ಆದರೆ ಆ ಕೃಷ್ಣ ತಪ್ಪಿಸಿಕೊಂಡ. ಆತನನ್ನೇ ಕೊಲ್ಲುವುದಕ್ಕಾಗಿಂದು ತೆರಳಿದ ಕೂತನಿಯೇ ಮೊದಲಾದ ರಾಕ್ಷಸ ವೀರರು ಬಂದು ಉತ್ತರವನ್ನು ಕೊಡದೆ ಅಲ್ಲೇ ನಿರುತ್ತರಾದರು. ಈಗ ಕೃಷ್ಣನನ್ನು ಇಲ್ಲಿಗೆ ಕರೆಸಿದೆ. ಯಾಕೆ ಕರೆಸಿದೆ? ಬಿಲ್ಲ ಹಬ್ಬವನ್ನು ನೆಪವಾಗಿರಿಸಿಕೊಂಡು ಬಂದಂತಹ ಕೃಷ್ಣ ಬಲರಾಮರನ್ನು ಕೊಲ್ಲಲು ಆಗಮಿಸಿದರೆ ಅಯ್ಯೋ ಶಿವ, ಇಲ್ಲೂ ಕೂಡ ಅವರದ್ದೇ ಮೇಲುಗೈ. ಏನಾಗುತ್ತಿದೆ ಒಂದು ಉಳಿಯುತ್ತಿಲ್ಲ. ರಾತ್ರಿಯ ಸಮಯ, ವಿಶ್ರಾಂತಿಗಾಗಿ ಅಂತಃಪುರವನ್ನು ಸೇರಿಕೊಳ್ಳುತ್ತೇನೆ. ಈ ಪರಿಯೊಳಲು ತಬಯದೊಳು ಈ ಪರಿಯೊಳು ಅಳಲು ತಬಯದೊಳು ಶ್ರೀಪತಿಯೋ ನೆನೆ ನೆನೆ ನೆನೆಯುತ್ತ ಸಚಾಗ್ರವನಿಯೋ ಶ್ರೀಪತಿಯ ನೆನೆ ನೆನೆಯುತ್ತ ನೆನೆ ನೆನೆಯುತ್ತ ಸಚಾಗ್ರವನಿಯೋ ತಾಪವಡಿಸಿ
ಸೂಚಕವಲ್ಲವೇ? ಅಂದರೆ ಮರಣ ನನ್ನನ್ನು ಸಮೀಪಿಸಿದ್ದೆ. ಇಲ್ಲ, ನಾನು ಸಾಯಲಾರೆ, ನಾನು ಸಾಯಲಾರೆ. ಅದೋ ಅದೋ ಯಾರಲ್ಲಿ ಯಾರನ್ನು ಕಾಣುತ್ತಿದ್ದೇನೆ? ಸತ್ತವರು ಸತ್ತವರು ಬರುತ್ತಿದ್ದಾರೆ. ಉರಿವುದು ಒಂದೀಪವು ಅದು ಎರಡಾಗುತ್ತ ಕಾಣುತ್ತಿದೆ. ಉರಿವುದು ಒಂದೀಪವು ಅದು ಎರಡಾಗುತ್ತ ಕಾಣುತ್ತಿದೆ. ಎರಡಾಗುತ್ತ 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 ಕಾಣುತ್ತಿದೆ.
ಅವರು ಕರೆದರೆಂದು ಬಂದು ಬಿಟ್ಟರು ದೊಡ್ಡದಾಗಿ. ಒಳಗೆ ಹೋಗಬೇಕೆಂಬ ಆಸೆ ಇದ್ದರೆ ವಿಶ್ವವಿಖ್ಯಾತರಾದ ಈ ಚಾಣೂರ ಮುಷ್ಟಿಕರನ್ನು ಗೆದ್ದರೆ ಮಾತ್ರ ಸಾಧ್ಯ. ಅಯ್ಯ ಮುಷ್ಟಿಕನೇ,
ಆಯ್ತು ನೋಡು. ಇನ್ನು ಇಲ್ಲಿರುವುದಲ್ಲ, ನೇರವಾಗಿ ಕಂಸನ ಆಸ್ಥಾನಕ್ಕೆ ಹೋಗೋಣ. ಎಲ್ಲರನ್ನು ಕೊಲ್ಲಿ, ಸೆರೆಯಲ್ಲಿರುವ ವಸುದೇವನನ್ನು ಕೊಲ್ಲಿ, ಉಗ್ರಸೇನನನ್ನು ಕೊಲ್ಲಿ. ಆಗ ಯಾರ್ಯಾರೆಲ್ಲ ಅವರ ಜೊತೆಗೆ ಹೋರಾಡುತ್ತಾರೆಯೋ ಅವರನ್ನೆಲ್ಲ ಕೊಲ್ಲಿ. ಚಿಕ್ಕ ಚಿಕ್ಕ ಮಕ್ಕಳನ್ನು ಕೊಲ್ಲಿರಿ, ವೃದ್ಧರನ್ನು ಕೊಲ್ಲಿರಿ. ಎಲ್ಲೆಡೆ ರಕ್ತಪಾತ ನಡೆಯಲಿ, ಯಾದವರ ಮಾರಣ ಹೋಮ ನಡೆಯಲಿ. ಅಣ್ಣ ನೋಡಿದೆಯಾ, ನಮ್ಮ ಮಾವ ಎಷ್ಟು ಟಿವಿಯಿಂದ ಕುಳಿತಿದ್ದಾನೆ ನೋಡು. ಆರುವ ದೀಪಕ್ಕೆ ಪ್ರಕಾಶ ಹೆಚ್ಚು ಎಂಬ ಹಾಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಿ ಹೋಗುವ ದೀಪ ಇವನು ಇರಲಂತೆ. ನಾವು ಬಂದದ್ದನ್ನು ಗಮನಿಸಿಯೂ ಸುಮ್ಮನಿದ್ದಾನೆ. ನಾವು ಅಳಿಯಂದಿರಲ್ಲವೇ, ಅದೇ ಸಲುಗೆಯಿಂದ ಹೋಗಿ ಮಾವನ ತೊಡಿಯೇರಿ ಕುಳಿತುಕೊಳ್ಳೋಣವಾ.
ತಂಗಿಯ ಮಕ್ಕಳು ನಾವು ರಾಮಕೃಷ್ಣರು. ಆದ್ದರಿಂದ ಮಾವನಾದ ನಿನ್ನಲ್ಲಿ ತಾನೇ ನಮಗೆ ಸಲುಗಿ ಇರಬೇಕಾದದ್ದು. ಆದರೆ ನಾವು ಬಂದರೆ ಹೀಗೆ ಸಿಟ್ಟು ಯಾಕೆ ಮಾವ? ಸಿಟ್ಟು ಮಾಡಿಕೊಂಡು ಮುಖ ದೊಡ್ಡದು ಮಾಡಿ ಯಾಕೆ ಕುಳಿತಿರುವೆ? ನಾವೇನು ನಿನ್ನ ಆಮಂತ್ರಣವಿಲ್ಲದೆ ಬಂದವರಲ್ಲ. ನೀನೇ ಹೇಳಿ ಕಳುಹಿಸಿ ಬಂದವರಾದ ನಮ್ಮ ಮೇಲೆ ಸಿಟ್ಟು ಮಾವ. ಕೋಪವನ್ನು ಬಿಟ್ಟು ನಮ್ಮನ್ನು ತೊಡೆಯೇರಿಸಿಕೋ ಮಾವ. ನಮಗ ಆಸೆ ಆಗುತ್ತೆ. ಸಾಕು ನಿಲ್ಲಿಸಿ. ಶಿವ ಶಿವ ತಿಳಿಯದಾಯ್ತು ಮಾವ. ಆದರೆ ಮಾವ, ನಾನು ಆಕೆಯನ್ನು ಕೊಲ್ಲಲಿಲ್ಲ ಮಾವ. ಅವಳು ತಾನಾಗಿ ಸತ್ತಳು. ಬೆಣ್ಣೆ ಕಳ್ಳ, ನಾರಿಯರ ಸೀರೆ ಚೋರ, ನಿನ್ನಲ್ಲಿ ನಾನು ಕೇಳಿದಕ್ಕೆ ಮಾತ್ರ ಸರಿಯಾದ ಉತ್ತರ ಕೊಡು. ಆಯ್ತು ಮಾವ. ಗೋಕುಲದ ಮಕ್ಕಳೆಲ್ಲ ಬಡವರು, ಪಾಪ ಸರಿಯಾಗಿ ತಿನ್ನಲಿಕ್ಕಿಲ್ಲ ಅಂತ ಹೇಳಿ ಸಮೃದ್ಧ ಹಾಳನ್ನು ಹೊಂದಿರುವಂತಹ ಮುಗುದೆ ಕೂತಣಿಯನ್ನು ನಿಮ್ಮ ಉಪಯೋಗಕ್ಕಾಗಿ ಕಳಿಸಿಕೊಟ್ಟೆನಲ್ಲ. ಆದರೆ ನೀನೇನು ಮಾಡಿದೆ? ಹಾಳುಣಿಸಿದ ತಾಯಿಯ ರಕ್ತ ಹೀರಿಕೊಂಡೆ ಅಂತೆ. ಉಂಟೆ ಎಲ್ಲಿಯಾದರೂ ಇಂತಹ ಪ್ರಕಾರ ಉಂಟೆ? ಪಾಪಿ, ನನ್ನ ಆತ್ಮೀಯಳನ್ನು ಯಾಕೆ ಕೊಂದೆ? ಸತ್ಯವನ್ನೇ ಮಗಳು. ಮಾವ, ಅವಳೇನು ಮಾಡಿದಳು ಗೊತ್ತೇ? ಜಗದಾಯ ಜನರ ಕಣ್ಣಿಗೆ ಹಗದು
ಕುಡಿಸುತ್ತಾ ಬಂದವಳು ನನ್ನಮ್ಮನನ್ನು ಮಾತನಾಡಿಸಿ ನನ್ನನ್ನು ದೂರದ ಬಯಲಿಗೆ ಕರೆದೊಯ್ದಳು ಮಾವ. ಅಲ್ಲಿ ಹಾಲು ಕುಡಿಸುತ್ತೇನೆ ಎಂದು ಹೇಳಿ ನನಗೆ ಬಲವಂತವಾಗಿ ಹಾಲನ್ನು ಕುಡಿಸಿದಳು ಮಾವ. ನಾನು ಹಾಲನ್ನು ಹೀರುತ್ತಾ ಹೋದೆ. ಆದರೆ ಮಾವ ಸ್ವಲ್ಪ ಹೊತ್ತಿನಲ್ಲಿ ರಕ್ತ ಕಾರಿ ಸತ್ತಿದ್ದಳು ಮಾವ. ಮತ್ತೆ ಗೊತ್ತಾಯಿತು ಅವಳ ಸಮಯಕ್ಕೆ ಸರಿಯಾಗಿ ರೂಪವನ್ನ ಬದಲಾಯಿಸಬಲ್ಲಲೆಂದು. ಆದರೆ ಮಾವ ಆಕೆಯನ್ನು ನಾನು ಕೊಲ್ಲಲಿಲ್ಲ ಮಾವ, ಅವಳು ತಾನಾಗಿ ಸತ್ತಳು. ಈ ಕಣ್ಕಟ್ಟಿನವನೇ, ಹಾಲು ಕುಡಿದ ಮಕ್ಕಳೇ ಬದುಕಿ ಉಳಿಯುವುದಿಲ್ಲ, ಅದರಲ್ಲಿಯೂ ವಿಷ ಕುಡಿದರು ನೀನು ಬದುಕಿದೆಯ ವಂಚಕ. ಅದಿರಲಿ, ಆಮೇಲೆ ಶಕಟಾಸುರ ಬಂದಲ್ಲ, ಅವನನ್ನು ಏನು ಮಾಡಿದೆ ಮಾವ? ಶಕಟಾಸುರ ಬಂಡಿಯ ರೂಪವನ್ನು ತಾಳಿ ಬಂದ ಮಾವ. ನಾವೆಲ್ಲ ಆಟದ ಬಂಡಿ ಎಂದು ಗ್ರಹಿಸಿ ಅದರ ಮೇಲೆ ಹತ್ತಿ ಕುಳಿತವು ಮಾವ. ಆದರೆ ಸ್ವಲ್ಪ ಹೊತ್ತಾಗಬೇಕಾದರೆ ನಮ್ಮನ್ನೆಲ್ಲ ಆತ ಪಟಪಟನೆ ಬೀಳಿಸಿದ ಮಾವ. ಆಗ ಬಂಡಿಯನ್ನ ಎತ್ತಿ ಗರ 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 ತಿರುಗಿ ಬಿಸಾಡಿದೆ. ಆಗ ಅವ ಸತ್ತಿದ್ದ ಮಾವ. ಮಾವ, ನೀವು ಒಳ್ಳೆಯ ವೇಷಧಾರಿಗಳನ್ನು ತಯಾರಿಸಿದ್ದೀರಿ. ಒಬ್ಬೊಬ್ಬರದ್ದು ಒಂದೊಂದು ರೂಪ, ಎಂಥ ರೂಪ! ಏನು ಮಕ್ಕಳುವೆ? ಅವೊಂದು ದೊಡ್ಡ ಪಕ್ಷಿಯ ರೂಪವನ್ನು ತಾಳಿ ಬಂದ ಮಾವ. ಕೊಕ್ಕುಗಳನ್ನ ಬಿಡಿಸಿ ದೇಹವನ್ನ ಸೀಳಿದಂತೆ. ಜೈ ಕೃಷ್ಣ! ಏನು ಮಾವ? ಆಮೇಲೆ ವಾತಾಸುರ ಬಂದಲ್ಲ, ಹೌದು ಮಾವ. ಏನು ಮಾಡಿದೆ ಮಾವ? ಅವನದೊಂದು ದೊಡ್ಡ ಕತೆ ಮಾವ. ಕಡಲಿನಾಳದಿಂದ ರಕ್ತದ ಅಲೆಗಳನ್ನ ನಿರ್ಮಿಸುತ್ತಾ ಬಂದ ಮಾವ. ನಮ್ಮ ಊರಿಗೆ ಅಂತಹ ಚಂಡಮಾರುತ ಬಂದೇ ಇರಲಿಲ್ಲ. ಆದರೆ ಮಾವ, ಇವರೆಲ್ಲ ನಿಮ್ಮವರಾಗುತ್ತಿದ್ದರೆ ನಾನು ಖಂಡಿತ ಕೊಲ್ಲುತ್ತಿರಲಿಲ್ಲ ಮಾವ. ತಪ್ಪಾಯಿತು. ದ್ರೋಹಿ! ಇವರೆಲ್ಲ ನನ್ನವರು, ನಾನು ಕಳುಹಿದವರೆಂದು ತಿಳಿಯದೆ ಮಾಡಿದ ಕಾರ್ಯವೇ ಇಲ್ಲಿಗೆ ಬಂದು ನನ್ನವರೆಂದು ತಿಳಿದು ರಾಜ ರಜಕನನ್ನು ಕೊಂದು ನನಗೆ ಪಂಥಾಹಾರವನ್ನು ನೀಡಿದೆ. ಹೌದೇನೋ? ನನ್ನ ಪಟ್ಟದಾಣೆ ಕೋಳೆಯ ಬೀಡನನ್ನು ಯಾಕೆ ಕೊಂದೆ? ಆಮೇಲೆ ಹಬ್ಬಕ್ಕಾಗಿ ಇರಿಸಿದಂತಹ ಬಿಲ್ಲನ್ನು ಮುರಿದೆ ಅಲ್ಲ. ಇನ್ನು ನನ್ನ ಅತ್ಯಂತ ಆತ್ಮೀಯರಾದಂತಹ ಚಾಣೂರ ಮುಷ್ಟಿಕರನ್ನು ಕೊಂದು ಕಳೆದೆ ಅಲ್ಲ. ಇದೆಲ್ಲ ನಿನಗೆ ತಿಳಿಯದೇನು? ಅಲ್ಲವೇ ಅಲ್ಲ. ಅಲ್ಲಿ ಬೇದರೆ ಇಲ್ಲಿ ಸಾವಿರದಂತೆ ನಟಿಸಿದರೆ ನಿನ್ನನ್ನಾಗೆ ಹಾಡುವ ಹಾಲನ್ನು ಮುರಿದನು. ಅವೆಲ್ಲ ಪಾಪದ ದೃಷ್ಟಿಯಿಂದ ಕೂಡಿದ್ದವು. ನಿನ್ನ ಪಾಪ ನಿನ್ನನ್ನು ಸುಡಲೇ ಬಿಡದು. ಜನರದಿಂದ ಶರಣಾಗು, ಇಲ್ಲದಿದ್ದರೆ ಉಳಿಯಲಾರೆ. ಎಲ್ಲ ಕಂಸ
ಈಗ ನೀನು ಆರೋಪಿ. ನನ್ನ ತಾಯಿ ನಿನ್ನ ತಂಗಿ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಅಲ್ಲಿಯೂ ನೀನು ಅಪರಾಧಿಯಾಗಿ ಕಂಡು ಬಂದೆ. ಪೂತನಿ, ರೇಣುಕಾ, ಶಕಟ ಮೊದಲಾದ ರಾಕ್ಷಸರನ್ನು ಕಳುಹಿಸಿಕೊಟ್ಟಾಗಲು ನೀನು ನನಗೆ ಸಂಬಂಧಿಯೇ? ಸಾಧ್ಯವಿಲ್ಲ. ಉಳಿದವರಂತೆ ಬದುಕಬೇಕಿದ್ದರೆ ಕಾಲಿಗೆ ಬಿದ್ದು ಶರಣಾಗು, ಇಲ್ಲದಿದ್ದರೆ ಬಾಯುತ್ತಕ್ಕೆ ಸಿದ್ಧನಾಗು. ಸ್ವಾಗತಿಸುತ್ತಿದ್ದಾರೆ. ಹೌದು, ಇನ್ನು ಅರಮನೆಯಲ್ಲಿ ಸೆರೆಮನೆಯಲ್ಲಿರುವ ನಮ್ಮವರನ್ನು ಬಿಡಿಸುವುದಕ್ಕಾಗಿ ಆ ಕಡೆಗೆ ಹೋಗೋಣ. ಆಗದೆ ತಂದೆ ತಾಯಂದಿರ ಮುಕ್ತಿಗಾಗಿ ಸೆರೆಮನೆ ಕಡೆಗೆ ಸಾಗೋಣ. ಸುದರ್ಶನ ವಿಜಯ ಹಾಗೂ ಶ್ರೀಕೃಷ್ಣ ಲೀಲೆ ಮತ್ತು ಕಂಸವಧೆ ಎಂಬ ಈ ಪುಣ್ಯ ಕಥಾಭಾಗವನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ, ಯಾರು ನೋಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೋ ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಗೌರಿ ಗಣೇಶ ದೇವರು ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಸ್ಥಳದಲ್ಲಿ ನೆಲೆಯಾಗಿರುವಂತಹ ಶ್ರೀ ಗುಳಿಗ ದೈವವು ಆಯುಷ್ಯ ಅನುಗ್ರಹವನ್ನು ನೀಡಿ ಸಕಲ ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತಾ ಭಾಗವತದಲ್ಲಿ ಮಂಗಳಕ್ಕೆ ಅನುಮತಿಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಭದ್ರಂ ಶುಭಂ ಮಂಗಳಂ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಿಕೆ ದೇವಿ
ಹುಟ್ಟುತ್ತ ಪಕ್ಷಿ ಚಿಲಿಪಿಲಿ ಗೊಟ್ಟುತ್ತ ಹತ್ತಿಗೆ ತೆರೆದು ಪ್ರಜಾನಾಯಕ ದೇವರ ಜೀವಲೋಚನ ರಮಣನೆ ಬೆಳಗಾಗಿ ಬೇಳೆಲ್ಲೋ ರಮಣನೆ ಬೆಳಗಾಗಿ ಬೇಳೆಲ್ಲೋ ರಂಗ ದರಯಳು ಬೆದರಾದ ಈ ಪುಣ್ಯಪುರದೋಳು ಬಂದಂತೆ ದರಯೋಳು ಬೆದರಾದ ಈ ಪುಣ್ಯಪುರದೋಳು ಸ್ಥಿರವಾಗಿ ನೆಲೆಸಿದ ಗೌರಿ ಗಣೇಶಗೆ ಚರಣದ ಪರಿಪಾಲಕ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಶುಭ ಮಂಗಲೋ ಶ್ರೀ ಗುಳಿಗಜ್ಜಗೆ ಗೌರಿ ಗಣೇಶಗೆ ದುರ್ಗ ಪರಮೇಶ್ವರಿಗೆ ಮಂಜುನಾಥಗೆ ಭಗವತಿ ಅಮ್ಮಗೆ ಶ್ರೀ ಗೌರಿ ಗಣೇಶಗೆ ಮಂಗಳೋ ಜಯ ಮಂಗಳೋ ಮಂಗಳೋ ಗೌರಿ ಗಣೇಶ ಯಕ್ಷಗಾನ ಅಧ್ಯಯನ ಕೇಂದ್ರ 2ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತದೆ. ಇಡಮುಟ್ಟ ನಮ್ಮೊಟ್ಟಿಗೆ ಸಹಕಾರ ಮಾಡ್ತಿದ್ದ ಕಲಾಭಿಮಾನಿಗಳೇ ಮಾತಿರಲ್ಲ ಧನ್ಯವಾದ ಅರ್ಪಣೆ ಮಾಡ್ತೊಂದು ಇತ್ತೆ ಒಂದು ಎಳ್ಳೆ ಕಾರ್ಯಕ್ರಮ ನಮ್ಮ ಜೋಕಿಲೆಗೆ ಸ್ಮರಣಿಗೆ ಗುರುಪುನ ಕಾರ್ಯಕ್ರಮ ಇತ್ತಿನ ಜೋಕುಲು ಬರ್ತದೆ ಈ ಸ್ಮರಣಿಕೆಯನ್ನು ಕೊಡೆಯವರು ಬಂದದ್ದು ಕೇಳೋದಿಲ್ಲ ಕಮಿಟಿದ ಧಾರಾವಾಹಿನ ಕ್ಲಿಯರ್ ಅಲ್ಲಿ ನನ್ನ ವೇದಿಕೆಗೆ ಬರೋದು.
ಬಾಕಿದ ಜೋಕುಲು ಏರಲ್ಲ ಇಲ್ಲಗ ಬೋದಿತ್ತೇರು ನಂಡ ಎಲ್ಲಂಜಿ ಕ್ಲಾಸ್ ಬಗ ಈ ಸ್ಮರಣಿಕೆಯನ್ನು ಕೊರೊಂದುಲ್ಲ ಧನ್ಯವಾದ ಗಣೇಶನ್ನ ಬಕ ಅನಿಲ್ ಬಕ ದಯಾನಂದ್ ಪೂಜಾರಿ. ಹರಿ ಓಂ ಭಾಗವತಿಯರು ಬಕ್ಕ ಚೆಂಡೆ ಮದ್ದಳೆ ಮುಂದೊಟ್ಟು ಸಹಕಾರ ಮಲ್ತಿನ ಮಾತೆಲ್ಲ ಬತ್ತದ ಒಂಜಿ ಸ್ಮರಣಿಕೆ ಬತ್ತ ನೋಡು ಬಂದಕ್ಕೆ ಏನದಲ್ಲ ಅದ್ಭುತವಾಯಿನಂಚಿನ ಭಾಗವತಿಗೆ ಮಲ್ತಿನ ನಮ್ಮನೆ ಊರ್ದ ಪಂಜದಾರು ಹರೀಶ್ ಪಂಜ ಅದ್ಭುತವಾಯಿನ ಗಾನ ವೈಭವವನ್ನು ಮಂತಿನ ಚಿಂತನ ನಮ್ಮ ಹರೀಶ್ ಪಂಜ ಮೇರು ಸ್ಮರಣಿಕೆಯನ್ನು ಕೊಡೋರು ಬಂದಕ್ಕೇನದಲ್ಲ ಬೊಕ್ಕ ನಮ್ಮ ಮದ್ದಳವಾದ ಕೆರಾಯಿನ ಬಲ್ಲಾಳ್ರು ನಮ್ಮನೆ ಊರ್ದಾರು ಜಗದೀಶ್ ಮಂಗಲ್ಪಾಡಿ ಬೊಕ್ಕ ನಮ್ಮ ಯಕ್ಷಗಾನ ಗುರುಕುಲ ಮಗೆ ರೋಷನ್ ಇದು ಹೊರತು ನಮ್ಮೊಟ್ಟಿಗೆ ಸಹಕಾರ ಮಂತಿನ ಚಿಂತನ ಕಲಾಭಿಮಾನಿಗಳಿಗೆ ಮಾತೆರಿಗಲ ಒಂಜೆ ಪಾತ್ರೆ ಧನ್ಯವಾದ ಪನಂದಲ್ಲ ಅವ್ರದ್ದು ಬಕ್ಕ ನಮ್ಮೊಟ್ಟಿಗೂ ಇಡಮುಟ್ಟ ಇಡೀ ಊರವ್ರ ಇದೇ ಊರುಗಳ ಈ ಕಾರ್ಯಕ್ರಮನ ಸೋಜಾಯಿನ ಚಿಂತನ ಧ್ವನಿ ಮೀಡಿಯಾ ಮಂಜೇಶ್ವರ ಮಕ್ಕಳಿಗೆ ಅನಂತ ಧನ್ಯವಾದ ಕೊರೊಂದಿಲ್ಲ ಅಂಚನೆ ಈ ವೇದಿಕೆನೆ ಎಂಕ್ಲೆಗೆ ಪೊರ್ಲುಡೆ ಕೊರ್ದು ಈ ವೇದಿಕೆ ಅನುಮಂತ ಕೊರ್ನೆಂಚಿತನ ಗೌರಿ ಗಣೇಶ ಮಂದಿರದ ಮಾತ ಪದಾಧಿಕಾರಿಗಳಿಗೆಲ್ಲ ಶ್ರೀ ಗೌರಿ ಗಣೇಶ ಯಕ್ಷಗಾನ ಅಧ್ಯಯನ ಕೇಂದ್ರದ ಪರವಾದ ಅನಂತ